ಸ್ನೇಹಿತರೆ, ನಮಗೆ ಆಧ್ಯಾತ್ಮಿಕ ಜ್ಞಾನ ಹಂಚಲು ವಿಜಯಲಕ್ಷ್ಮಿ ಮೇಡಮ್ ಆಗಮಿಸಿದ್ದಾರೆ. ಅವರಿಗೆ ಈ ನಮ್ಮ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಮೇಡಮ್, ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ನೀವು ಪ್ರಾರಂಭ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಸ್ಟರ್ ಮಾಸ್ಟರ್ಸ್ ಅವರಿಗೆ, ಏಂಜಲ್ಸ್ಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗ ತೋರಿಸಿದ ಸಹೋದರಿ ಮಂಜುಳಾರವರಿಗೆ, ಈ ಪುಸ್ತಕದ ಕರ್ತೃ ಆಗಿರ್ತಕ್ಕಂಥ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂತಹ ಮಹಾನ್ ಗುರುಗಳಿಗೆ, ಪರಮೋಚ್ಚ ಗುರುಗಳಿಗೆ, ಜ್ಞಾನ ಮಾರ್ಗ ಪ್ರಸರಿಸುತ್ತಾ ಹೊರಟಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ, ಈ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನಾನು ಸತ್ಯಪಯಣ ಅಂತಕ್ಕಂಥ ಪುಸ್ತಕದ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ ಮಾಸ್ಟರ್ಸ್. ನಾನು ಈ ತಿಂಗಳ ಮುಂಚೆ ಮೂರು ದಿನದ ಕಾರ್ಯಕ್ರಮದಲ್ಲಿ ಹೇಳಿದ್ದರಿಂದ ಅದನ್ನ ಮುಂದುವರಿಸ್ತಿರೋದ್ರಿಂದ ಒಂದ್ ಸ್ವಲ್ಪ ಹಿಂದೆ ತಿಳಿದಂತ ಮಾಹಿತಿಯನ್ನ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಭೃಗು ಮತ್ತು ಅತ್ರಿ ಮಹರ್ಷಿಗಳು ಸರ್ವರಿಗೂ ತಿಳುವಳಿಕೆಯನ್ನ ನೀಡಿ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಲು ಸಹಾಯವಾಗಲೆಂದು ನೀಡಿದ ಜ್ಞಾನ ಬೋಧನೆಯೇ ಈ ಸತ್ಯಪಯಣ ಅಂತಕ್ಕಂಥ ಪುಸ್ತಕ ಮಾಸ್ಟರ್ಸ್. ರೂಪಾ ವೆಂಕಟೇಶ್ ಮೇಡಮ್ ಅವರು ಈ ಪುಸ್ತಕದ ಕರ್ತೃ ಆಗಿರ್ತಾರೆ ಮಾಸ್ಟರ್ಸ್. ಬೋಧನೆ ಒಂದರಲ್ಲಿ ನಾವು ತಿಳ್ಕೊಂಡ್ವಿ ಮಾಸ್ಟರ್ಸ್, ಪರಮಾತ್ಮ, ನಾವೆಲ್ಲ ಆತ್ಮಗಳು, ನಮ್ಮ ತಂದೆ ಸರ್ವಾತ್ಮನ ತಂದೆ ಪರಮಾತ್ಮ ಭೂಮಿಯನ್ನ ಸೃಷ್ಟಿ ಮಾಡ್ಬೇಕು ಅನ್ನೋ ಆಲೋಚನೆ ಬಂದಾಗ, ಭೂಮಿಯನ್ನ ಒಂದು ಅದ್ಭುತವಾದ ನಾಟಕ ಶಾಲೆಯಾಗಿ ಸೃಷ್ಟಿ ಮಾಡ್ಬೇಕು ಅನ್ನೋ ಆಲೋಚನೆ ಬಂದಾಗ, ಮೊದಲನೇದಾಗಿ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾರೆ. ತದನಂತರ ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು ಹೀಗೆಲ್ಲ ಸೃಷ್ಟಿ ಮಾಡಿ, ನಾವು ಆತ್ಮರೂಪಿಯಾಗಿದ್ದಾಗ ಸೂಕ್ಷ್ಮ ರೂಪಿಗಳಾದಂತಹ ಆತ್ಮಗಳನ್ನ ಕಳಿಸ್ತಾರೆ. ಆದ್ರೆ ಈ ಭೂಮಿ ಭೌತಿಕವಾಗಿದ್ದರಿಂದ ನಮ್ಗೆಲ್ಲ ಭೌತಿಕ ಶರೀರದ ಅಗತ್ಯವಾದಾಗ 4 ಕೋಶಗಳನ್ನು ನೀಡಿ ನಮಗೆ ಭೂಮಿಗೆ ಕಳಿಸ್ತಾರೆ ಮಾಸ್ಟರ್ಸ್. ಅದು ಆಕಾಶಿಕ್ ರೆಕಾರ್ಡ್, ಅಂದ್ರೆ ಬೆಳ್ಳಿಯ ದಾರವನ್ನ ಹೊಂದ್ಬಿಟ್ಟು ನಾವು ಭೂಮಿಗೆ ಬರ್ತೇವೆ ಮಾಸ್ಟರ್ಸ್. ಅದಕ್ಕೆ ಪರಮಾತ್ಮ ಕೆಲವು ನಿಬಂಧನೆಗಳನ್ನು ಕೂಡ ಹಾಕ್ತಾರೆ. ನಾವು ಯಾವಾಗ್ಲೂ ಆತ್ಮ ಸ್ವರೂಪರೇ ಆಗಿರಬೇಕು, ಧರ್ಮ ರಕ್ಷತೆ ರಕ್ಷಿತ ಅನ್ನೋ ತರ ಯಾವಾಗ್ಲೂ ಧರ್ಮವನ್ನೇ ರಕ್ಷಣೆ ಮಾಡ್ಬೇಕು. ಈ ಎಲ್ಲ ನಿಬಂಧನೆ ನಾವು ಯಾವ ರೀತಿಯಲ್ಲಿ ಪರಿಶುದ್ಧ ಆತ್ಮವಾಗಿ ಭೂಮಿಗೆ ಬಂದಿರ್ತೀವೋ ಅದೇ ರೀತಿಯಲ್ಲಿ ಪರಮಾತ್ಮನ ಬಳಿಗೆ ಹಿಂತಿರುಗಿ ಹೋದಾಗ ಆ ಆತ್ಮ ಅಷ್ಟೇ ಪರಿಶುದ್ಧವಾಗಿ ಬರ್ಬೇಕು ಅನ್ನೋ ನಿಬಂಧನೆಗೊಳಪಟ್ಟು ಭೂಮಿಗೆ ಬರ್ತೀವಿ ಮಾಸ್ಟರ್ಸ್. ಅದಾದ ನಂತರ 2ನೇ ಬೋಧನೆಯಲ್ಲಿ ತಿಳ್ಕೊಂಡ್ವಿ ಮಾಸ್ಟರ್ಸ್, ಭೂಮಿ ಸಪ್ತಲೋಕಗಳಲ್ಲಿ ಮಧ್ಯ ಭಾಗದಲ್ಲಿ ಇದೆ. ಅಧೋಲೋಕಗಳು 3, ಊರ್ಧ್ವ ಲೋಕಗಳು 3 ಇವೆ. ಭೂಮಿ ಮಧ್ಯ ಲೋಕದಲ್ಲಿ ಇರೋದ್ರಿಂದ ನಮ್ಮ ಭೂಮಿಯಲ್ಲಿ ಅಧೋಲೋಕದಿಂದ ಬಂದಂತ ಆತ್ಮಗಳು ಇವೆ, ಊರ್ಧ್ವ ಲೋಕದಿಂದ ಬಂದಂತ ಆತ್ಮಗಳೊಂದಿಗೆ ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಮಾಸ್ಟರ್ಸ್. ಅದಂತ ಭೂಮಿಗೆ ಬಂದಾಗ ಭೂಮಿಗೆ ಬಂದಾಗ ಭೂಮಿಯು ಕೂಡ ಕೆಲವು ನಿಬಂಧನೆಗೆ ಒಳಪಟ್ಟು ನಾವು ಭೂಮಿಗೆ ಬರ್ತೀವಿ ಮಾಸ್ಟರ್ಸ್. ಜನನ ಮರಣ ಚಕ್ರದ ಮೂಲಕನೇ ಈ ಭೂಮಿಗೆ ಬಂದ್ಮೇಲೆ ಜನನ ಮರಣ ಚಕ್ರದ ಮೂಲಕನೇ ಹೋಗ್ಬೇಕು. ಜನನವಾಗ್ಲಿ, ಮರಣವಾಗ್ಲಿ, ಜೀವಿತವಾಗ್ಲಿ, ರೂಪವನ್ನಾಗ್ಲಿ ಹೇಗಿರ್ಬೇಕು ಅಂತ ನಾವೇ ನಿರ್ಧರಿಸ್ಕೊಂಡು ಬಂದಂತ ಆತ್ಮಗಳಾಗಿರ್ತೀವಿ. ಪ್ರತಿ ಆತ್ಮಗಳು ಕೂಡ ಈ ಭೂಮಿಯಲ್ಲಿ ಅನೇಕ ಶರೀರಗಳನ್ನ ಧರಿಸುತ್ತಾ, ಪಾತ್ರ ಮಾಡುತ್ತಾ, ಮುನ್ನಡಿತಾ ಹೋಗ್ತಾ ಇದ್ದೀವಿ. ಪ್ರತಿ ಜನ್ಮದ ಅಂತ್ಯದ ನಂತರ ಶರೀರವನ್ನ ಧರಿಸಬೇಕು. ಆದರೆ ಮತ್ತೆ ಹೊಸ ಜನ್ಮ ಪಡೆದ ನಂತರ ಹಳೆಯ ನೆನಪುಗಳು ಮರೆಮಾಚಲ್ಪಡಬೇಕು. ಹೊಸ ಜನ್ಮವು ಹಳೆ ಪಾತ್ರದ ಕರ್ಮ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತೆ ಮರಳಿ ಸ್ವಸ್ಥಾನಕ್ಕೆ ಹೋಗುವ ಆತ್ಮಗಳು, ಈಗ ನಾವು ಧ್ಯಾನಕ್ಕೆ ಏನ್ ಬಂದಿದೀವಲ್ಲ ಮಾಸ್ಟರ್ಸ್, ಆ ನಿಟ್ಟಿನಲ್ಲೇ ಆ ಪಥದಲ್ಲೇ ಸಾಕ್ತಕ್ಕಂಥ ಆತ್ಮಗಳಾಗಿದ್ದೀವಿ. ಆಗ ಸಂಪೂರ್ಣ ಕರ್ಮ ಫಲಗಳನ್ನ ನಿಶ್ಶೇಷಗೊಳಿಸಿಕೊಂಡು ಪರಿಶುದ್ಧ ಆತ್ಮವಾಗಿ ಹಿಂತಿರುಗಬೇಕು ಅಂತ ಹೇಳಿ ಭೂಮಿನೂ ಕೂಡ ನಿಬಂಧನೆಗೆ ಒಳಪಟ್ಟು ನಾವು ಬಂದಿದೀವಿ ಅಂತ ಹೇಳಿ ತಿಳ್ಕೊಂಡ್ವಿ ಮಾಸ್ಟರ್. ತದನಂತರ ನಾವು ಪರಮಾತ್ಮನಿಂದ ನಾವು ಯಾಕೆ ದೂರ ಬಂದ್ಬಿಟ್ವಿ, ಒಂದು ಉದಾಹರಣೆನೂ ಕೂಡ ಕೊಟ್ಟಿದ್ದೆ ಮಾಸ್ಟರ್ಸ್. ಮಕ್ಕಳು ಆಟ ಆಡ್ತಾ ಮನೆಯಿಂದ ದೂರ ಹೋಗಿರೋ ರೀತಿಯಲ್ಲೇ ನಾವು ಪರಮಾತ್ಮನಿಂದ ಬಂದಿದೀವಿ. ಪ್ರತಿ ಜನ್ಮ ಪಡಿತಾ ಆತ್ಮನಲ್ಲಿ ಕರ್ಮದ ಒಂದು ಪೊರೆಯನ್ನ ನಾವು ತಯಾರು ಮಾಡ್ಕೊಂತ ನಾವು ಪೂರ್ಣ ಆತ್ಮನ ನಿಜ ಸ್ವರೂಪವನ್ನೇ ಮರೆತು ಬಿಟ್ಟಿದೀವಿ. ಆದಿ ಆತ್ಮ ಏನಿದೆಯೋ ಅದರ ಸ್ವತಃ ಗುಣಗಳು ಶಾಂತಿ ಮತ್ತು
ಸತ್ಯ ಆಗಿತ್ತು, ಆನಂದ ಆಗಿತ್ತು. ಅವುಗಳನ್ನ ಮರೆತು ಬಿಟ್ಟು ನಾವು ಈಗ ದುಃಖದಲ್ಲೇ ಜೀವನ ನಡೆಸುವಂತಾಗಿದೆ. ಅವನ್ನೆಲ್ಲ ನಾವು ಆದಿ ಆತ್ಮ ಅಂದ್ರೆ ಆತ್ಮ ಆದಿಯಲ್ಲಿ ಹೇಗಿತ್ತು ಅದ್ರ ಬಗ್ಗೆ ತಿಳ್ಕೊಂತಕ್ಕಂಥದ್ದೇ ಈ ಆಧ್ಯಾತ್ಮಿಕ ವಿಜ್ಞಾನ. ಆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಸತ್ಯಪರ್ಣ ಅಂತಕ್ಕಂಥದ್ದು ಒಂದು ಪುಸ್ತಕ ನಮ್ಮೆಲ್ಲರಿಗೂ ಆ ಜ್ಞಾನವನ್ನ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ಮಾಸ್ಟರ್ಸ್. ಜೀವಿಯು ತಾನು ಆಯ್ಕೆ ಮಾಡಿಕೊಂಡಂತ ತಂದೆ ತಾಯಿಗಳನ್ನು ಕೂಡ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ ಮಾಸ್ಟರ್ಸ್. ಮತ್ತೆ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾದ ಪ್ರಮುಖ ಘಟನೆಗಳು, ಪರಿಸರ, ಅದಕ್ಕೆ ಅವಶ್ಯವಿರುವ ವ್ಯಕ್ತಿಗಳು ಸಹ ಅದನ್ನ ನಾವೇ ನಿರ್ಧಾರ ಮಾಡ್ಕೊಂಡು ಬರ್ತೀವಿ ಮಾಸ್ಟರ್ಸ್. ಮತ್ತೆ ಕುಟುಂಬ, ಲಿಂಗ, ತನ್ನ ಆಪ್ತ, ಶತ್ರು ಎಲ್ಲವನ್ನೂ ನಾವೇ ನಿರ್ಧರಿಸ್ಕೊಂಡ್ ಬರ್ತೀವಿ. ತನಗ ಯಾವ ಸಂದರ್ಭದಲ್ಲಿ ಯಾವ್ಯಾವ ಮುಖ್ಯ ಘಟನೆಗಳು ಸಂಭವಿಸಬೇಕು, ಯಾವ್ಯಾವ ಸಮಸ್ಯೆಗಳು ಬರಬೇಕು, ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೋಸ್ಕರ ನನ್ನಲ್ಲಿ ಯಾವ ಜ್ಞಾನೋದಯ ಆಗ್ಬೇಕು, ಅದು ಎಷ್ಟು ಸಮಯ ನನಗೆ ಸಮಸ್ಯೆ ಆಗಿ ಕಾಡ್ಬೇಕು ಅನ್ನೋ ಸಮಯವನ್ನು ಮತ್ತೆ ಪರಿಹಾರವನ್ನು, ತನಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಕಡೆಗೆ ಮರಣ ಅಂದ್ರೆ ತನ್ನ ಜೀವಿತದ ಅಂತ್ಯವನ್ನು ಸಹ ಸ್ವಯಂ ನಾವೇ ನಿರ್ಧರಿಸ್ಕೊಂಡು ಬರೋದ್ರಿಂದ ಮಾಸ್ಟರ್ಸ್ ನಾವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಆತ್ಮವು ಪ್ರತಿ ಅನುಭವದ ಲೆಕ್ಕಾಚಾರವು ಸೂಕ್ಷ್ಮ ಯಂತ್ರದಲ್ಲಿ ಅಂದ್ರೆ ಆಕಾಶಿಕ್ ರೆಕಾರ್ಡ್ ಆಗಿರುತ್ತೆ, ದಾಖಲಾಗುತ್ತಾ ಹೋಗುತ್ತೆ ಮಾಸ್ಟರ್ಸ್. ಈ ಅನುಭವದ ಸಾರಗಳು ಆತ್ಮದ ಮೂಲ ಅಂದರೆ ಪರಮಾತ್ಮನಿಗೆ ತಲುಪುತ್ತಿರುತ್ತದೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೂ ತಲುಪುತ್ತಿರುತ್ತದೆ ಅಂತಕ್ಕಂಥ ವಿಷಯಗಳನ್ನ ನಾವು ಇದುವರೆಗೆ ತಿಳ್ಕೊಂಡಿದ್ವಿ ಮಾಸ್ಟರ್ಸ್ ನಾವೆಲ್ಲರೂ ಕೂಡ. ಅದೇ ರೀತಿ ನಾವು ಆತ್ಮಗಳ ಸ್ವರೂಪಗಳಾಗಿ ನಾವು ಬರುವಾಗ ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಸೃಷ್ಟಿಯಾಗ್ತಕ್ಕಂಥ ಅಂಗಗಳನ್ನ ಧನ್ವಂತರಿ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಯಾರಾಗ್ತದೆ. ಅದನ್ನ ಸುಶ್ರುತ ಅಂತಕ್ಕಂತಹ ಶಸ್ತ್ರಚಿಕಿತ್ಸಕರ ಮುಖಾಂತರ ಈ ದೇಹಕ್ಕೆ ಅಳವಡಿಸಿಕೊಂಡು ನಾವು ಹೇಗೆ ಹೊಸ ವಾಹನವನ್ನ ತಯಾರು ಮಾಡ್ಕೊಂಡು ಡ್ರೈವರ್ ಆತ್ಮ ಅನ್ನತಕ್ಕಂಥ ಡ್ರೈವರ್ ಅನ್ನ ಕೂರಿಸ್ಕೊಂಡು ಈ ಭೂಮಿಗೆ ಬರ್ತೀವಿ. ಅದೇ ರೀತಿಯಾಗಿ ನಾವು ಹೊಸ ವಾಹನವನ್ನ ತಗೊಂಡು ಈ ಭೂಮಿಗೆ ಬಂದಿರ್ತೀವಿ. ಬಳಸ್ತಾ ವಾಹನ ಏನಾಗ್ತಾ ಇದೆ, ಅವಾಗ ಹಳೇದಾಗಿದೆ, ಬಣ್ಣ ಸ್ಕ್ರಾಚ್ ಆಗುತ್ತೆ, ವಿವಿಧ ಪಾರ್ಟ್ಗಳನ್ನ ನಾವು ಇದು ದೇಹದಲ್ಲಿ ಹಾಳು ಮಾಡ್ಕೊಂಡಿರ್ತೀವಿ. ಆದ್ರೆ ನಾವು ಪುನಃ ಪರಮಾತ್ಮನೆಡೆಗೆ ಹೋಗ್ಬೇಕಾದ್ರೆ ಮಾತ್ರ ಆತ್ಮ ಬಂದ ರೀತಿಯಲ್ಲೇ ಹೊಸ ವಾಹನವನ್ನೇ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಮಾಸ್ಟರ್. ಅದಕ್ಕೋಸ್ಕರ ಈ ಎಲ್ಲ ಜ್ಞಾನ ಪಡಿತಕ್ಕಂಥ ಪ್ರಯತ್ನ, ಧ್ಯಾನ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾವಿದೀವಿ ಮಾಸ್ಟರ್ಸ್. ಬರುವಾಗ ನಾವು ಅನ್ಕೊಂಡ್ ಬರ್ತೀವಿ, ಎಂಜಾಯ್ ಮಾಡ್ಕೊಂತ ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ, ಜೀವನ ಒಂದು ನಾಟಕ ಶಾಲೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡೇ ನಾವು ಈ ಭೂಮಿಗೆ ಬರ್ತೀವಿ ಮಾಸ್ಟರ್ಸ್. ಬಟ್ ಇಲ್ಲಿಗೆ ಬಂದಾಗ ಮರ್ತೋಗ್ಬಿಡ್ತೀವಿ. ಅದೇ ಮುಂದಿನ ಜೀವಿತ ಅನ್ನೋದು ಹೇಗಿದೆ ಅನ್ನೋದು ಇವತ್ತಿನ ಅಧ್ಯಾಯದಲ್ಲಿ ತಿಳಿತಾ ಹೋಗೋಣ ಮಾಸ್ಟರ್ಸ್. ತನ್ನ ಜೀವಿತದ ಪ್ರತಿ ನಿರ್ಧಾರದ ರೂಪರೇಷೆಯನ್ನು ಆತ್ಮವು ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ಸಮರ್ಪಿಸುತ್ತದೆ. ಅವರುಗಳು ಅದನ್ನು ಪರಿಶೀಲನೆ ಮಾಡಿ ಆತ್ಮವು ಆಯ್ಕೆ ಮಾಡಿಕೊಂಡ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಸೃಷ್ಟಿಸುತ್ತಾರೆ. ನಾವು ಜೀವಿತದ ಪ್ರತಿ ನಿರ್ಧಾರ ಬ್ಲೂ ಪ್ರಿಂಟ್ ಮಾಡ್ಕೋತೀವಿ ನಾವೇನೆ. ಇದೇ ತರಹ ದೇಹ ಬೇಕು, ಇದೇ ತರಹ ನಮ್ಮ ದೇಹದ ಪ್ರತಿ ಅಂಗಾಂಗಗಳು ನಮ್ಮ ಜೀವನ ಅಂತ ಎಲ್ಲ ತಿಳ್ಕೊಂಡಿದ್ವಲ್ಲ ಮಾಸ್ಟರ್ಸ್. ಅದನ್ನ ಬ್ಲೂ ಪ್ರಿಂಟ್ ಅಂತ ತಿಳ್ಕೊಂಡ್ರೆ ಅದನ್ನ ಸಿದ್ಧಗೊಳಿಸ್ಕೊಂಡ್ಮೇಲೆ ಸೂಕ್ಷ್ಮ ವಲಯದಲ್ಲಿರ್ತಕ್ಕಂಥ ನಿರ್ದೇಶಕರು ಧನ್ವಂತರಿ ಮಹರ್ಷಿಗಳ ನಿರ್ದೇಶನದಲ್ಲಿ ಹಲವಾರು ಮಾಸ್ಟರ್ಸ್, ಈ ದೇಹ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ ಮಾಸ್ಟರ್ಸ್. ಈ ದೇಹಕ್ಕೋಸ್ಕರ ಲಕ್ಷಾಂತರ ಮಾಸ್ಟರ್ಸ್ ಕೆಲಸವನ್ನ ಮಾಡಿರ್ತಾರೆ ಮಾಸ್ಟರ್ಸ್. ನಿರ್ದೇಶಕರಿಗೆ ಸಮರ್ಪಿಸಿದ ನಂತರ ಅವುಗಳು ಅದನ್ನು ಪರಿಶೀಲನೆ ಮಾಡ್ತಾರೆ ಮಾಸ್ಟರ್ಸ್. ಇದಕ್ಕೆ ಸೂಕ್ತವಾದ ಕುಟುಂಬ ಯಾವುದು, ಇದಕ್ಕೆ ಸೂಕ್ತವಾದ ಪ್ರದೇಶ ಯಾವುದು ಅಂತ ಹೇಳ್ಬಿಟ್ಟು ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಆದಾಗ ಮಾತ್ರ ನಮ್ಗೆ ಭೂಮಿ ಮೇಲೆ ಜನ್ಮ ಪಡೀಲಿಕ್ಕೆ ಅವಕಾಶ ಸಿಗ್ತದೆ ಮಾಸ್ಟರ್ಸ್. ಆತ್ಮವು ಆಯ್ಕೊಂಡ ತಾಯಿಯ ಗರ್ಭವನ್ನು ಮೊದಲು ಪರಿಶುದ್ಧಗೊಳಿಸಲಾಗುತ್ತದೆ. ಮೊದಲು ತಾಯಿಯ ಗರ್ಭವನ್ನು ಪರಿಶುದ್ಧಗೊಳಿಸಿ ಇಂಥವರೇ ತಾಯಿ ಬೇಕಂದಾಗ ಆ ತಾಯಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ದೇ ಆಗಿರುತ್ತೆ ಮಾಸ್ಟರ್ಸ್. ತಯಾರಿಸಿಕೊಂಡ ನೀಲಿ ನಕ್ಷೆಯನ್ನು ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತದೆ. ಗರ್ಭವು ಅಂಕುರವಾದಂದಿನಿಂದ 4 ತಿಂಗಳವರೆಗೆ ಆತ್ಮವು ಮೇಲಿನ ಲೋಕಗಳಲ್ಲಿ ತಾನು ಭೂಮಿಯಲ್ಲಿ ಅವತರಿಸಲು ಅವಶ್ಯಕವಾದ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಈ ಅನ್ನಮಯ ಕೋಶಗಳನ್ನ ಅಳವಡಿಸಿಕೊಂಡು ತಯಾರಿ ಆಗ್ತದೆ ಅನ್ನೋದನ್ನ ಈವರೆಗೆ ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಈ ರೀತಿಯಾಗಿ ಶರೀರದಲ್ಲಿ ಪ್ರವೇಶಿಸಿದ ಕ್ಷಣದಿಂದ ಆರಂಭವಾಗಿ ಶರೀರವನ್ನು ತ್ಯಜಿಸುವವರೆಗಿನ ಪ್ರತಿ ಕ್ಷಣದ ಅನುಭವಗಳ ಚಿತ್ರಣವೇ ಜೀವಿತವಾಗಿದೆ ಮಾಸ್ಟರ್ಸ್.
ನಾವೇನ್ ಶರೀರ ಪಡ್ಕೊಳ್ತೀವಲ್ಲ ಮಾಸ್ಟರ್ಸ್, ಮಗು ಅಳೋದ್ ಪ್ರಾರಂಭ ಮಾಡುತ್ತಲ್ಲ, ಆ ಆ ಮಗು ಅಳೋದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲೇ ಆತ್ಮ ಸೇರ್ಕೊಂಡಾಗಿಂದ ಮತ್ತೆ ಮರಣ ಹೊಂದುವವರೆಗೂ ಕೂಡ ಆ ಅನುಭವಗಳ ಚಿತ್ರಣವೇ ಜೀವಿತ ಆಗಿರ್ತದೆ ಮಾಸ್ಟರ್ಸ್. ಮನೋಮಯ ಇವೆಲ್ಲ, ಈ ಚಿತ್ರಣವು ಮನೋಮಯ ಕೋಶಗಳಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಈ ಎಲ್ಲ ಚಿತ್ರಣವು ಕೂಡ ಮನೋಮಯ ಕೋಶದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಮನೋಮಯ ಕೋಶದಲ್ಲಿ ಆತ್ಮದ ಪ್ರತಿ ಜೀವಿತದ ಅನುಭವಗಳು ಶೇಖರಣೆಗೊಳ್ಳುತ್ತಿರುತ್ತದೆ. ಹೀಗೆ ಶೇಖರಣೆಯಾದ ಅನುಭವಗಳ ಪರಿಣಾಮದಿಂದ ಆತ್ಮ ಸ್ಮೃತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನಾವು ಪ್ರತಿ ಜನ್ಮದಲ್ಲೂ ಪಡ್ಕೊಂಡಾಗ ನಾವು ಇಲ್ಲ ನಡೆದಿರ್ತಕ್ಕಂಥ ಘಟನೆಗಳು ಅವುಗಳ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಾ ಮಾಸ್ಟರ್ಸ್, ನಾವು ಆತ್ಮ ಸ್ವರೂಪಿ ಅಂತಕ್ಕಂತಹ ಆತ್ಮ ಸ್ಮೃತಿ ಕಡಿಮೆ ಆಗ್ತಾ ಹೋಗ್ತದೆ ಮಾಸ್ಟರ್ಸ್. ಹೀಗೆ ಮನೋಮಯ ಕೋಶದಲ್ಲಿ ಶೇಖರಗೊಂಡ ಅನುಭವದ ಫಲಾಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನಿಸಲ್ಪಡುತ್ತದೆ ಮಾಸ್ಟರ್. ಈ ಮನೋಮಯ ಕೋಶದಲ್ಲಿ ಮನಸ್ಸು ಇರ್ತದೆ ಮಾಸ್ಟರ್ಸ್, ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಇರ್ತದೆ. ಹೀಗೆ ನಾವು ಶೇಖರಣೆ ಮಾಡ್ತಾ ಏನಾಗ್ತದೆ, ಆ ಏನು ದಾಖಲೆಗಳು ಫಲಾಫಲಗಳೆಲ್ಲ ವಿಜ್ಞಾನಮಯ ಕೋಶದ ಬುದ್ಧಿಗೆ ರವಾನಿಸಲ್ಪಡುತ್ತದೆ ಮಾಸ್ಟರ್ಸ್. ಈ ಫಲಾಫಲಗಳ ಆಧಾರದ ಮೇಲೆ ವಿಜ್ಞಾನಮಯ ಕೋಶವು ಆತ್ಮದ ಪಾತ್ರಕ್ಕೆ ತಕ್ಕಂತೆ ಗುಣ, ಅಭಿರುಚಿ, ಸಂಸ್ಕಾರಗಳನ್ನು ನಿರ್ದೇಶಿಸುತ್ತದೆ. ನಾವು ಮುಂದಿನ ಜನ್ಮ ಪಡಿಬೇಕಾದ್ರೆ ಹಿಂದಿನ ಜನ್ಮದ ಕರ್ಮಫಲ ಹೇಗ್ ಬರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಮೊದಲನೇದಾಗಿ ಮನೋಮಯ ಕೋಶ ಅಂದ್ರೆ ಮನಸ್ಸು ಇರ್ತಕ್ಕಂಥ ಜಾಗ, ಅದು ಮನೋಮಯ ಕೋಶ ಅಂದ್ರೆ ಅದರಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಆಕಾಶಿಕ್ ರೆಕಾರ್ಡ್ ದಿನಗಳ ಸಾಧನೆ ಮೇಲೆ ಬುದ್ಧಿಗೆ ರವಾನಿಸಲ್ಪಡ್ತದೆ ಮಾಸ್ಟರ್. ಅದರ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಮುಂದಿನ ಜನ್ಮ ಯಾವ ಗುಣಗಳನ್ನು ಹೊಂದಿರ್ಬೇಕು, ಅಭಿರುಚಿ ಇರ್ಬೇಕು, ಸಂಸ್ಕಾರಗಳು ಇರ್ಬೇಕು ಅನ್ನೋದ್ರ ಬಗ್ಗೆ ಈ ಬುದ್ಧಿನೇ ಅದಕ್ಕೆಲ್ಲ ನಿರ್ದೇಶನ ನೀಡ್ತದೆ ಮಾಸ್ಟರ್ಸ್. ಶರೀರವನ್ನು ಧರಿಸಿದ ಪ್ರತಿ ಭೌತಿ ಶರೀರಧಾರಿಯು ಆತ್ಮಸ್ಮೃತಿಯಿಂದ ವಂಚಿತನಾಗುತ್ತಾನೆ. ಈ ರೀತಿಯಾಗಿ ನಾವು ಆತ್ಮವನ್ನು ಮರಿತಾ ಬರ್ತೀವಿ ಪ್ರತಿ ಜನ್ಮಗಳನ್ನು ದಾಟ್ತಾ. ಪ್ರಾಣಿ ಪಕ್ಷಿಗಳಿಗೆ ಇತರ ಸೂಕ್ಷ್ಮ ತರಂಗಗಳಿಂದ ಕೂಡಿದ ಆತ್ಮಗಳ ಇರುವಿಕೆಯನ್ನು ಗ್ರಹಿಸುವ ಶಕ್ತಿ ಇದೆಯಾದರೂ ಅವುಗಳ ಆಲೋಚನಾ ಮಟ್ಟವು ಬಹಳ ಕಡಿಮೆ ಸ್ಥಾಯಿಯಿಂದ ಕೂಡಿರುವ ಕಾರಣ ಅವುಗಳು ಇತರ ಆತ್ಮದ ತರಂಗಗಳನ್ನು ಗ್ರಹಿಸಿದ ತಕ್ಷಣ ಭಯಭೀತರಾಗುತ್ತವೆ. ಅಂದ್ರೆ ಮಾಸ್ಟರ್ಸ್, ಈ ಪ್ರಾಣಿ ಪಕ್ಷಿಗಳಲ್ಲಿ ಮಾನವನಷ್ಟು ಬುದ್ಧಿ ಇರಲ್ಲ ಮಾಸ್ಟರ್ಸ್, ಅದರಿಂದ ಕಡಿಮೆ ಸ್ಥಾಯಿಯಲ್ಲಿ ಇರ್ತದೆ ಬುದ್ಧಿ ಮಟ್ಟ. ಆದ್ರೆ ಅವು ಮೌನದಲ್ಲಿ ಹೆಚ್ಚಿರೋದ್ರಿಂದ ಅವನ ಮನುಷ್ಯರಿಗಿಂತ ವೇಗವಾಗಿ ಈ ಆತ್ಮಗಳ ಸ್ವರೂಪವನ್ನ ಗುರುತಿಸ್ತವೆ ಮಾಸ್ಟರ್ಸ್. ಆದ್ರೆ ಅವಕ್ಕೆ ಬುದ್ಧಿ ಮಟ್ಟ ಕಡಿಮೆ ಇರೋದ್ರಿಂದ ಏನಾಗ್ತದೆ, ಆತ್ಮದ ತರಂಗಗಳನ್ನ ಗ್ರಹಿಸಿದ ತಕ್ಷಣ ಏನಾಗ್ತಾರ ಮಾಸ್ಟರ್ಸ್, ಭಯ ಪಡ್ತಾವ ಮಾಸ್ಟರ್ಸ್. ಪ್ರಾಣಿಗಳಾಗ್ಲಿ ಪಕ್ಷಿಗಳು ಏನಾದ್ರೂ ನಾವು ಬರೀ ನಾವು ಹೋಗುವಾಗ ಒಂದ್ ಸ್ವಲ್ಪ ಹೆಜ್ಜೆ ಜೋರಾಗಿಟ್ರು ಕೂಡ ದಾರಿಯಲ್ಲಿ ಹೋಗ್ತಕ್ಕಂಥ ನಾಯಿ ಭಯ ಪಟ್ಟು ಹಿಂತಿರುಗಿ ಹೋಗ್ತದ ಮಾಸ್ಟರ್ಸ್. ಅದೇ ಹಸು, ನಾವೆಲ್ಲ ಪ್ರಾಣಿಗಳು ನಮ್ಮ ಭಾವನೆಗಳಿಗೆ ರಿಯಾಕ್ಟ್ ಮಾಡೋದನ್ನ ನೋಡಿದಿವಲ್ವಾ ಮಾಸ್ಟರ್ಸ್. ಈ ರೀತಿಯಾಗಿ ಮಾನವನ ಆಲೋಚನಾ ಮಟ್ಟವು ಉತ್ತಮ ಸ್ಥಾಯಿಯಲ್ಲಿದ್ದು ಮಾನವ ಜನ್ಮಗಳಲ್ಲಿ ಮಾತ್ರವೇ ಆತ್ಮಗಳ ಬಗ್ಗೆ ತಮ್ಮ ಸತ್ಯ ಸ್ವರೂಪದ ಬಗ್ಗೆ ತಿಳಿಯುವ ಅವಕಾಶವಿದೆ. ಪ್ರಾಣಿಗಳಲ್ಲಿ ನಾವು ಆತ್ಮದ ಬಗ್ಗೆ ತಿಳಿಯತಕ್ಕಂಥ ಅವಕಾಶ ಇಲ್ಲ ಮಾಸ್ಟರ್ಸ್ ಅವಕ್ಕೆ. ಆದ್ರೆ ಈ ಮಾನವ ಜನ್ಮಕ್ಕೆ ಮಾತ್ರ ಇದೊಂದು ಅದ್ಭುತವಾದ ಅವಕಾಶವನ್ನು ಪರಮಾತ್ಮ ಒದಗಿಸಿಕೊಟ್ಟಿದ್ದಾರೆ ಮಾಸ್ಟರ್ಸ್. ಈ ಆತ್ಮಗಳ ಬಗ್ಗೆ ತಮ್ಮ ಸತ್ಯ ಸ್ವರೂಪದ ಬಗ್ಗೆ, ಅಂದ್ರೆ ನಾವು ಆತ್ಮ ಸ್ವರೂಪದಿಂದ ಬಂದಿರ್ತಕ್ಕಂಥ ಅಂಶಾತ್ಮಗಳು ನಾವು ಅಂತಕ್ಕಂಥ ತಿಳಿದು ಜ್ಞಾನ ಅದರೆಡೆಗೆ ನಡೀತಕ್ಕಂಥ ಅವಕಾಶ ಬರೀ ಮಾನವರಿಗೆ ಮಾತ್ರ ಇದೆ ಮಾಸ್ಟರ್ಸ್. ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಆತ್ಮವು ತನ್ನ ಸತ್ಯ ಸ್ವರೂಪವನ್ನು ಮರೆಯುವುದು ಸಹಜ. ಮಾನವನ ಬಾಲ್ಯದ 5 ವರ್ಷಗಳು ಅತಿ ಶ್ರೇಷ್ಠ. ತಾಯಿಯ ಗರ್ಭವನ್ನು ಪ್ರವೇಶಿಸಿದ ತಕ್ಷಣನೇ ಮರಿಬೇಕು ಅಂತಕ್ಕಂಥದ್ದು ಪರಮಾತ್ಮನ ನಿಬಂಧನೆನೂ ಆಗಿರುತ್ತೆ. ಈ ಭೂಮಿಗೆ ಬರ್ಬೇಕಾದ್ರೆ ಆ ನಿಬಂಧನೆಗೊಳಪಟ್ಟೆ ಬಂದಿರ್ತೀವಂತ ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್ ನಾವು. ಆದ್ರೆ ಮಾನವ ಬಾಲ್ಯದ 5 ವರ್ಷಗಳು ಅತಿ ಶ್ರೇಷ್ಠವಾಗಿರ್ತವೆ. ಮಕ್ಕಳು ಇಂಥದೇ ತಂದೆ ತಾಯಿ ಅಂತ ಹೇಳ್ಬಿಟ್ಟು ಆರಿಸ್ಕೊಂಡ್ ಬಂದಿರೋದ್ರಿಂದ ನಾವು ಯಾರು ಕೂಡ ಮಕ್ಕಳನ್ನ ನಮಗಿಂತ ವಯಸ್ಸಲ್ಲಿ ಚಿಕ್ಕವ್ರು ಅಂತ ನಾವು ಆ ರೀತಿಯಾಗಿ ಭಾವಿಸೋದ್ ಬೇಡ ಮಾಸ್ಟರ್ಸ್. ನಮಗೆ ಪಾಠವನ್ನ ಕಲಿಸ್ಲಿಕ್ಕೆ ಬಂದಿರ್ತಕ್ಕಂಥ ಅದ್ಭುತವಾದ ಆತ್ಮಗಳು ಮಾಸ್ಟರ್ಸ್ ಅವರೆಲ್ಲರೂ ಕೂಡ. ಅವರು 5 ವರ್ಷದ ತನಕನು ಆತ್ಮದ ಜೊತೆಗೆ ಅವ್ರ ಸಂಬಂಧವನ್ನೇ ಇರ್ತದೆ ಮಾಸ್ಟರ್ಸ್. ಎಲ್ಲಿವರೆಗೂ ಅಂತ ಹೇಳಿದ್ರೆ ಅವು ಏನೇ ಮಾಡಿದ್ರು ಕೂಡ ಅವ್ರು ಸ್ವತಂತ್ರ ಬುದ್ಧಿಯಿಂದ ಮಾಡ್ತಾರಲ್ಲ ಮಾಸ್ಟರ್ಸ್, ಅಲ್ಲಿವರೆಗೂ ಕೂಡ ಅವ್ರು ಶುದ್ಧಾತ್ಮಗಳಾಗಿರ್ತಾರೆ ಮಾಸ್ಟರ್ಸ್. ಬಟ್ ನಾವ್ ಹೇಳಿದ್ದನ್ನೇ ನಾವು ಭೌತಿಕವಾಗಿದ್ದು ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದನ್ನ ಅವರಿಗೆ ಕಲಿಸಿ ಅವರನ್ನ ಕಡಿಮೆ ಬುದ್ಧಿವಂತರನ್ನಾಗಿ ಮಾಡ್ತಿದೀವಿ ಮಾಸ್ಟರ್ಸ್. ಅವರು ಆಕ್ಚುಲಿ ನಿಜವಾದ ಅದ್ಭುತವಾದಂತ ಆತ್ಮಗಳೇ, ಅದ್ಭುತ ವ್ಯಕ್ತಿತ್ವ, ಅದ್ಭುತ ಬುದ್ಧಿವಂತಿಕೆಯಿಂದಾಗೆ ಬಂದಿರ್ತಾರೆ ಮಾಸ್ಟರ್ಸ್ ಭೂಮಿಯಲ್ಲಿ. ಆ ಸಂದರ್ಭದಲ್ಲಿ ಆತ್ಮವು ತನ್ನ ಭೌತಿಕ ಶರೀರದಿಂದ ಸುಲಭವಾಗಿ
ಸೂಕ್ಷ್ಮ ಶರೀರಿಯಾಗಿ ಹೊರಬರಬಹುದು. ನಾವೇನು ಆಸ್ಟ್ರಲ್ ಟ್ರಾವೆಲಿಂಗ್ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್ ಇದುವರೆಗೆ, ಅದನ್ನ ಮಕ್ಕಳಲ್ಲಿ ತುಂಬಾ ವೇಗವಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಚಿಕ್ಕ ಮಕ್ಕಳಿಗೆ ಬೇಗ ಧ್ಯಾನ ಹೇಳ್ಕೊಡಿ, ಅವ್ರಿಗೆ 3 ವರ್ಷದಿಂದನೇ ಧ್ಯಾನ ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗೆ ಹೊರಬಂದು ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುತ್ತವೆ. ಅಂದ್ರೆ ಮಾಸ್ಟರ್ಸ್, ನಾವೆಲ್ಲ ಚಿಕ್ಕ ಮಕ್ಕಳನ್ನ ಇರ್ಬೇಕಾದ್ರೆ ನೋಡ್ರಿ, ಕೆಲವು ಆಟ ಸಾಮಾನುಗಳನ್ನ ಕೊಟ್ಬಿಟ್ರೆ ಮಾಸ್ಟರ್ಸ್, ಅವ್ರೊಬ್ರೇ ಮಾತಾಡ್ಕಂತ ಆಟ ಆಡ್ತಿರ್ತಾರೆ ಮಾಸ್ಟರ್ಸ್. ಇದು ಪ್ರತಿಯೊಬ್ಬರ ಅನುಭವಕ್ಕೂ ಬಂದಿರುತ್ತೆ ಮಾಸ್ಟರ್ಸ್. ಅದು ಅವಾಗ ಅವ್ರ ಜೊತೆ ಹಾಸ್ಟೆಲ್ ಮಾಸ್ಟರ್ಸ್ ಆಟ ಆಡ್ತಾ ಇರ್ತಾರಂತೆ ಮಾಸ್ಟರ್. ಹಾಸ್ಟೆಲ್ ಮಾಸ್ಟರ್ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟು ಅವ್ರು ಮಾತಾಡ್ಕಂತ ಆಟ ಆಡ್ತಾ ಇರ್ತಾರಂತೆ ಮಾಸ್ಟರ್. ಇದುವರೆಗೂ ನಮಗೂ ಈ ಜ್ಞಾನ ಗೊತ್ತಿರ್ಲಿಲ್ಲ, ಇದನ್ನು ತಿಳಿತಾ ಹೋಗ್ತಾ ಇದೀವಿ ಮಾಸ್ಟರ್ಸ್ ನಾವು ಕೂಡ. ಈ ಕಾರ್ಯವು ಮಗು ಮಲಗಿ ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತಿರ್ತದೆ. ಈ ಕಾರ್ಯವು ಮಗು ಮಲಗಿದ್ದಾಗೂ ಕೂಡ ನಡೀತಾ ಇರ್ತದಂತೆ ಮಾಸ್ಟರ್. ಅದಕ್ಕೋಸ್ಕರ ಮಕ್ಕಳು ನಿದ್ದೆಯಲ್ಲಿ ನಗ್ತಾ ಇರ್ತಾರೆ, ಕೆಲವೊಂದ್ಸರಿ ಜೋರಾಗಿ ಅಳ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಮಾಸ್ಟರ್ಸ್, ಅವ್ರ ಕಾರ್ಯಕರ್ತರೊಡನೆ ನಡ್ತಕ್ಕಂತ ಸಂವಾದ ಮಾಸ್ಟರ್ಸ್. ಇದರಿಂದ ಮಗು ಆ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರ್ತದೆ ಅಂತ ಹೇಳಿದ್ದಾರೆ ಮಾಸ್ಟರ್. ಶರೀರವು ನಿದ್ರಿಸುವಾಗ ಸೂಕ್ಷ್ಮ ಶರೀರಿಯಾಗಿ ಹೊರಬಂದು ಆತ್ಮವು ತನ್ನಿಚ್ಛೆಯಂತೆ ವಿಹರಿಸುವುದು, ತನ್ನ ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ಳಬೇಕಾದ ಸಂದರ್ಭಗಳನ್ನು ಮುಂಚಿತವಾಗಿ ಕಾಣುವುದು. ಈ ರೀತಿಯಾಗಿ ಆಸ್ಟ್ರಲ್ ಟ್ರಾವೆಲ್ ಮಗುಗೆ ನಿದ್ರೆಯಲ್ಲಿ ಆದಾಗ ಮಾಸ್ಟರ್ಸ್, ಅದು ತನ್ನ ಇಚ್ಛೆಯಂತೆ ವಿಹಾರ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಮಕ್ಕಳು ನಿದ್ರೆ ಮಾಡುವಾಗ ಮಾಸ್ಟರ್ಸ್, ಅವ್ರನ್ನ ತಟ್ಟಂತ ಎಬ್ಬರಿಸ್ಬೇಡಿ ಅಂತ ಹೇಳ್ತಿರ್ತಾರೆ ಮಾಸ್ಟರ್. ತನ್ನ ಪ್ರಸ್ತುತ ಜನ್ಮದಲ್ಲಿ ಕೈಗೊಳ್ಳಬೇಕಾದ, ಅಂದ್ರೆ ಈ ಜನ್ಮದಲ್ಲಿ ಏನೇನ್ ಮಾಡ್ಬೇಕು ಆ ಸಂದರ್ಭಗಳನ್ನ ಮುಂಚಿತವಾಗಿ ಕಾಣ್ತಾ ಇರ್ತಾರಂತೆ ಮಾಸ್ಟರ್ಸ್. ಅಥವಾ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ಕಂಡ ಸ್ಥಳಗಳಿಗೆ, ಹಿಂದಿನ ಜನ್ಮದಲ್ಲಿ ಯಾವ ಸ್ಥಳದಲ್ಲಿ ಜನ್ಮ ತಗೊಂಡಿರ್ತಾರೋ, ಏನೋ ಕೆಲಸಗಳಿರ್ತವೆ, ಅಂತ ಸ್ಥಳಗಳಿಗೆ ಭೇಟಿ ನೀಡುವುದು ಕೂಡ ನಡೆಯುತ್ತದೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಇನ್ನು ಹೇಳಬೇಕೆಂದರೆ, ತನ್ನ ಹಿಂದಿನ ಜನ್ಮದಲ್ಲಿ ಬಾಕಿ ಉಳಿದ ಕಾರ್ಯಗಳನ್ನು ಸೂಕ್ಷ್ಮ ಲೋಕದಲ್ಲಿ ಪೂರೈಸುತ್ತದೆ. ಸೂಕ್ಷ್ಮ ಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಡೀತಾ ಇರ್ತದಂತೆ ಮಾಸ್ಟರ್ಸ್. ಪ್ರತಿ ಕಾರ್ಯವು ಭೌತಿಕ ಪ್ರಪಂಚದಲ್ಲಿ ನಡೆಯುವ ಮೊದಲು ಸೂಕ್ಷ್ಮ ಲೋಕದಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ಮಾಸ್ಟರ್ಸ್, ಈ ಏನು ಭೂಮಿಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕೆಲಸನೂ ಕೂಡ ಸೂಕ್ಷ್ಮ ಲೋಕದಲ್ಲಿ ಆಗ್ಲೇ ಬ್ಲೂ ಪ್ರಿಂಟ್ ಆಗಿರ್ತದೆ ಮಾಸ್ಟರ್ಸ್. ಅದಕ್ಕೋಸ್ಕರ ಯಾವುದನ್ನೇ ಬಂದ್ರು, ಹೇಗೆ ಬಂದ್ರು ಅದನ್ನ ಹಾಗೆ ಸ್ವೀಕರಿಸಿ ಅಂತ ಹೇಳ್ತಕ್ಕಂಥ ಉದ್ದೇಶ ಇದೆ ಮಾಸ್ಟರ್ಸ್. ಆದ ಕಾರಣ ಸೂಕ್ಷ್ಮ ರೂಪದಲ್ಲಿ ಆತ್ಮವು ಕೈಗೊಂಡ ಕಾರ್ಯವು ಕಾಲಾನಂತರ ಇತರ ಕಾರಣಕರ್ತರ ಮೂಲಕ ಭೂಲೋಕದಲ್ಲಿ ರೂಪಾಂತರಗೊಳ್ಳುತ್ತದೆ. ಭೂಲೋಕದಲ್ಲಿ ಆ ಬ್ಲೂ ಪ್ರಿಂಟ್ ಭೂಲೋಕದಲ್ಲಿ ಬಂದು ಕಾರಣಕರ್ತರ ಮೂಲಕ ಭೌತಿಕ ಲೋಕದಲ್ಲಿ ರೂಪಾಂತರಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗೆ ಕೈಗೊಂಡ ಕಾರ್ಯದ ಫಲಾಫಲಗಳು ಆನಂದಮಯ ಕೋಶದಲ್ಲಿ ಶೇಖರಣೆ ಆಗುತ್ತದೆ. ಈಗ ಏನು ಬುದ್ಧಿಯಲ್ಲಿ ಶೇಖರಣೆ ಆಗ್ತಿದ್ದಲ್ಲ ಮಾಸ್ಟರ್ಸ್, ಈಗ ಆತ್ಮದಲ್ಲಿ ಆನಂದಮಯ ಕೋಶ ಅಂದ್ರೆ ಆತ್ಮ ಇರ್ತಕ್ಕಂತಹ ಜಾಗ ಮಾಸ್ಟರ್ಸ್, ಅದು ಆನಂದಮಯ ಕೋಶ. ಹೀಗೆ ಕೈಗೊಂಡ ಕಾರ್ಯದ ಫಲಾಫಲಗಳು ಅದೇನೇ ಇರ್ಬೋದು, ಫಲಾಫಲಗಳನ್ನ ಆನಂದಮಯ ಕೋಶದಲ್ಲಿ ಶೇಖರಣೆ ಆಗುತ್ತದೆ. ಇದರಿಂದ ದೊರೆಯುವ ಆನಂದವನ್ನು ಆತ್ಮವು ಬಹಳ ಸಂತೋಷದಿಂದ ಅನುಭವಿಸುತ್ತದೆ. ಹೀಗೆ ಶೇಖರಣೆ ಆಗಿರ್ತಕ್ಕಂಥ, ಅದಕ್ಕೋಸ್ಕರನೇ ನಾವು ದುಃಖ ಆಗ್ಲಿ, ಈ ದುಃಖನ ಹೆಚ್ಚು ಪಡಬಾರ್ದು. ಯಾಕಂದ್ರೆ ನಾವು ಮನಸ್ಸಿನಿಂದ ಬುದ್ಧಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದರಿಂದ ಆತ್ಮಕ್ಕೆ ಹೋಗುತ್ತೆ. ಆತ್ಮ ಯಾವಾಗ್ಲೂ ಆನಂದವಾಗಿರಕ್ ಬಯಸುತ್ತೆ ಹೊರತು ದುಃಖದಲ್ಲಿ ಇರಕ್ ಬಯಸಲ್ಲ ಮಾಸ್ಟರ್ಸ್. ಅದಕ್ಕೆ ದುಃಖ ಪಡುವಾಗ ಆ ದುಃಖ ಅಂತಕ್ಕಂಥದ್ದು ನಮ್ಮ ನಿಜ ಸ್ವರೂಪನೇ ಅಲ್ಲ, ನಿಜ ಗುಣನೇ ಅಲ್ಲ. ಅದಕ್ಕೋಸ್ಕರ ಯಾವ್ದಕ್ಕೂ ದುಃಖ ಪಡಬಾರ್ದು. ಯಾಕೆ ಹೇಳ್ರಿ, ನಾವೆಲ್ಲದೂ ಕೂಡ ನಮ್ಮ ಆಯ್ಕೆನೇ ಆಗಿರೋದ್ರಿಂದ ನಾವ್ ಯಾಕೆ ದುಃಖ ಪಡ್ಬೇಕು ಅಂತಾನೆ ಈ ಧ್ಯಾನಕ್ಕೆ ಬಂದ್ಮೇಲೆ ಕಲ್ತಿದೀವಲ್ವಾ ಮಾಸ್ಟರ್ಸ್ ನಾವೆಲ್ಲರೂ ಕೂಡ. ಇದರಿಂದ ದೊರೆಯುವ ಆನಂದವನ್ನು ಆತ್ಮವು ಬಹಳ ಸಂತೋಷದಿಂದ ಅನುಭವಿಸುತ್ತದೆ. ಆದ ಕಾರಣವೇ ಮಲಗಿದ ಮಕ್ಕಳು ತಮ್ಮಲ್ಲಿಯೇ ನಗುತ್ತಿರುತ್ತಾರೆ, ಆ ಆನಂದವನ್ನು ಅನುಭವಿಸುತ್ತಿರುತ್ತಾರೆ. ಈಗಾಗ್ಲೇ ತಿಳಿದೇ ಮಾಸ್ಟರ್ಸ್, ನಾವು ಆತ್ಮ ಬಹಳ ಸಂತೋಷವಾಗಿ ಇರ್ತಕ್ಕಂಥದ್ದು. ಮಕ್ಳು ಯಾವಾಗ್ಲೂ ಸಂತೋಷವಾಗೇ ಇರ್ತಾರೆ. ಚಿಕ್ಕ ಮಕ್ಳಲ್ಲಿ ನಾವು ನೋಡ್ರಿ, ಏನಾದ್ರೂ ಒಂದ್ ಗದರಿಸಿದ್ರು ಕೂಡ ಆ ಕ್ಷಣಕ್ಕಷ್ಟೇ ಅಳು ಇರ್ತದೆ, ಬೇಸರ ಇರ್ತದೆ. ಆ ಕೆಲವೇ ಕ್ಷಣಗಳಲ್ಲಿ ಮರ್ತು ಬಿಡ್ತಾರೆ. ಮತ್ತೆ ಅವುಗಳ ಖುಷಿನೇ ನೋಡ್ಬೇಕು ಮಾಸ್ಟರ್. ನಾವ್ ಯಾವಾಗ್ಲೂ ಮಕ್ಕಳನ್ನ ನೋಡಿ ಕಲಿಯೋದು ತುಂಬಾ ಇದೆ ಮಾಸ್ಟರ್ಸ್. ನಾವು ಅಷ್ಟಕ್ಕೊಂದು ಎಲ್ಲ ದುಃಖ ಭರಿತರಾಗಿ ಅದೇ ರೀತಿ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಆ ರೀತಿಯಾಗಿ ಆಗ್ಬಿಟ್ಟಿದೀವಿ. ಈಗ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಆನಂದ ಸ್ವರೂಪ ಇರತಕ್ಕಂಥದ್ದು ಯಾವ ರೀತಿ ಅಂದ್ರೆ ಆ ರೀತಿಯಾಗಿ ಇರ್ತಕ್ಕಂಥದ್ದು. ಒಬ್ಬ ಯಾರೋ ಯೋಗಿ ಹೇಳ್ತಿದ್ದಾರೆ, 5 ವರ್ಷದ ಒಳಗಿನ ಮಕ್ಕಳ ಜೊತೆ ದಿನಕ್ಕೆ ಕನಿಷ್ಠ ಒಂದು ಅರ್ಧ ಗಂಟೆ ಏನಾದ್ರು 5 ವರ್ಷದ ಒಳಗಿನ ಮಕ್ಕಳ ಜೊತೆ, ಅಥವಾ 70 ವರ್ಷ ಮೇಲ್ಪಟ್ಟಂತ ವೃದ್ಧರ ಜೊತೆ
ಅವರಿಬ್ಬರ ಜೊತೆಗೇನಾದ್ರೂ ಸಮಯ ಕಳೀರಿ, ಅದರಿಂದ ನಮ್ಮಲ್ಲಿ ಎಷ್ಟೋ ಒಂದು ನಮ್ಮ ಆತ್ಮಕ್ಕೆ ಆನಂದ ಸಿಗ್ತದಂತೆ ಮಾಸ್ಟರ್ಸ್. ಅವರು ಅಷ್ಟು ಆನಂದ ಅಂತಕ್ಕಂಥದ್ದನ್ನ ಅನುಭವಿಸಿರ್ತಾರೆ. ಆನಂದ ಅನ್ನತಕ್ಕಂಥ ಅವ್ರ ಆತ್ಮಕ್ಕೆ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನೋಡಿ ಆದ್ರೂ ನಾವು ಸ್ವಲ್ಪ ಕಲಿಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಆದ ಕಾರಣವೇ ಮಲಗಿದ ಮಕ್ಕಳು ತಮ್ಮಲ್ಲಿಯೇ ನಗುತ್ತಿರುತ್ತಾರೆ, ಈ ಆನಂದವನ್ನು ಅನುಭವಿಸುತ್ತಿರುತ್ತಾರೆ. ಆತ್ಮವು ಅಪರಿಮಿತ ಚೈತನ್ಯ ಶಕ್ತಿ ಉಳ್ಳದ್ದಾಗಿದೆ. ನಮ್ಮ ಆತ್ಮ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ ಮಾಸ್ಟರ್ಸ್, ಅದು ಅಪರಿಮಿತ ಶಕ್ತಿ ಉಳ್ಳತಕ್ಕಂಥದ್ದು. ನಾವೇನೆ ಆ ಆತ್ಮವನ್ನ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮಾಸ್ಟರ್ಸ್, ನಾವು ಆತ್ಮ ಅನ್ನೋದನ್ನೇ ಗೊತ್ತಿಲ್ಲ, ಆತ್ಮ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇನ್ ಬಂತು. ಈಗಾದ್ರೂ ಕೂಡ ಆತ್ಮದ ಬಗ್ಗೆ ತಿಳಿತಾ ಹೋಗ್ತಿದೀವಿ. ಅದಕ್ಕೋಸ್ಕರ ನಾವು ಅಜ್ಞಾನದ ಭ್ರಮೆಯಿಂದ ಹೊರಗ್ ಬಂದು ನಾವು ಯೋಚನೆ ಮಾಡ್ಬೇಕಾಗಿದೆ ಮಾಸ್ಟರ್ಸ್. ನಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲೇ ಯೋಚನೆ ಮಾಡ್ತಿರ್ತೀವಿ ಮಾಸ್ಟರ್ಸ್. ನಾವು ಸಾಮಾನ್ಯರಲ್ಲ. ನಮ್ಮ ಆತ್ಮ ಅಂತಕ್ಕಂಥದ್ದು ಪರ್ವತಕ್ಕೂ ಮಿಗಿಲಾದದ್ದು. ಹಿಮಾಲಯ ಪರ್ವತ ನಾವು ಕಂಪೇರ್ ಮಾಡ್ಕೊಂಡ್ರೆ ಹಿಮಾಲಯ ಪರ್ವತಕ್ಕೂ ಮಿಗಿಲಾದದ್ದು. ಅಂತ ಆ ಅದ್ಭುತವಾದ ಆತ್ಮವನ್ನ ನಾವ್ ಯಾವಾಗ್ಲೂ ಕೂಡ ನನಗೆ ಅದಾಗಲ್ಲ, ಇದಾಗಲ್ಲ, ನನಗೆ ಹಾಗೆ, ನನಗೆ ಬರೀ ನೆಗೆಟಿವ್ ಅನ್ನ ಮಾತಾಡ್ಬಿಟ್ಟು ನಾವು ಅದನ್ನ ಚಿಕ್ಕದಾಗಿ ಕುಬ್ಜವಾಗಿ ಯೋಚನೆ ಮಾಡಿ ಸಣ್ಣತನವನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಅದರಿಂದ ಹೊರ ಬರ್ಬೇಕು. ನಮ್ಮ ನಮ್ಮ ಆತ್ಮದ ನಿಜ ಸ್ಥಿತಿಯನ್ನ ಅರಿಬೇಕು. ನಮ್ಮ ಆತ್ಮಕ್ಕೆ ಆಗದೆ ಇರ್ತಕ್ಕಂಥ ಕೆಲಸ ಯಾವುದೂ ಇಲ್ಲ ಮಾಸ್ಟರ್ಸ್. ನಾವೆಲ್ಲ ಅಂತ ಅದ್ಭುತ ಆತ್ಮವನ್ನು ಹೊಂದಿ ಬಂದಿರ್ತಕ್ಕಂಥ ದೇಹಧಾರಿಗಳಾಗಿದ್ದೀವಿ. ಅದಕ್ಕೋಸ್ಕರ ಆತ್ಮವು ಅಪರಿಮಿತ ಚೈತನ್ಯ ಶಕ್ತಿ ಉಳ್ಳದ್ದಾಗಿದೆ. ಮೂಲ ಚೈತನ್ಯದಷ್ಟೇ ಶಕ್ತಿಯು ಪ್ರತಿ ಆತ್ಮಗಳಲ್ಲಿ ತುಂಬಿರುವುದಲ್ಲದೆ ಅಗಾಧ ಜ್ಞಾನ ಸಂಪತ್ತಿನಿಂದ ತುಂಬಿರುತ್ತದೆ. ನಾವೇನು ಮೂಲ ಚೈತನ್ಯ ಪರಮಾತ್ಮ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಪರಮಾತ್ಮ ದೇವರು ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಹೋಗ್ತೀವಲ್ಲ ಮಾಸ್ಟರ್ಸ್, ಅದು ಯಾಕೆ ಬೇಡ ಅಂತಿದ್ದಾರೆ ಅಂತ ಹೇಳಿದ್ರೆ, ಅಂತ ಪರಮಾತ್ಮನ ಶಕ್ತಿಯನ್ನ ಈ ಅಂಶಾತ್ಮ, ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಶಾತ್ಮಕ್ಕೆ ತುಂಬಿ ಪರಮಾತ್ಮ ಕಳಿಸಿದಾನೆ ಮಾಸ್ಟರ್ಸ್. ನಮ್ಮ ಪರಮಾತ್ಮನ ಶಕ್ತಿ, ಮೂಲ ಚೈತನ್ಯದಷ್ಟೇ ಶಕ್ತಿ ಪ್ರತಿ ಆತ್ಮದಲ್ಲೂ ತುಂಬಿ ಕಳಿಸಿದ್ದಾರೆ. ಅಗಾಧವಾದ ಜ್ಞಾನ ಸಂಪತ್ತು ತುಂಬಿದೆ ನಮ್ಮಲ್ಲಿ. ಆತ್ಮಗಳ ಮೂಲ ಚೈತನ್ಯದ ತುಣುಕುಗಳಷ್ಟೇ, ಪರಮಾತ್ಮನೂ ಬೇರೆ ಅಲ್ಲ. ನಾವೇನಿದೀವಲ್ಲ, ನಮ್ಮ ಆತ್ಮನಷ್ಟು ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಆತ್ಮಗಳು ಬೇರೆ ಅಲ್ಲ. ನಿರಂತರ ಜ್ಞಾನಾರ್ಜನೆಗಾಗಿ ಪರಮಾತ್ಮನೆಂಬ ಅಗಾಧ ಬೆಳಕಿನಿಂದ ಹೊರಟ ಬೆಳಕಿನ ಕಿರಣಗಳೇ ಆತ್ಮಗಳು. ಸೂರ್ಯನಿಂದ ಹೇಗೆ ಭೂಮಿಗೆ ಕಿರಣಗಳು ಬರ್ತಾವಲ್ಲ ಮಾಸ್ಟರ್, ಆ ರೀತಿಯಲ್ಲೇ ಪರಮಾತ್ಮನಿಂದ ನಾವು ಬಂದಿರ್ತಕ್ಕಂಥ ಅಂಶಾತ್ಮಗಳು ಅಂತಕ್ಕಂಥ ಯಾವಾಗ್ಲೂ ನಮ್ಮಲ್ಲಿ ಧೈರ್ಯ ಸ್ಫೂರ್ತಿ ಸದಾ ಇಟ್ಕೊಂಡು ಯಾವಾಗ್ಲೂ ಸ್ಫೂರ್ತಿಯ ಚೆಲುಮೆಯಾಗಿ ಜೀವನ ನಡೆಸೋಣ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಾಸ್ತವವಾಗಿ ಪರಮಾತ್ಮನೆಂಬ ಬೇರೆಯದೇ ಆದ ಬೆಳಕಿಲ್ಲ. ವಾಸ್ತವದಲ್ಲಿ ಪರಮಾತ್ಮ ಅಂತಕ್ಕಂಥದ್ದು ಬೇರೆ ಬೆಳಕಿಲ್ಲ. ಇಡೀ ವಿಶ್ವವೇ ಕಣಕಣಕ್ಕೆ ರೂಪುಗೊಳ್ಳುತ್ತಿರುವ ಬೆಳಕೇ ಆಗಿದೆ. ಸರ್ವವು ಆ ಬೆಳಕಿನ ರೂಪವೇ ಆಗಿದೆ. ಇಡೀ ವಿಶ್ವವೇ ಕ್ಷಣ ಕ್ಷಣದಲ್ಲೂ ರೂಪಾಂತರಗೊಳ್ತಾ ಇದೆ ಮಾಸ್ಟರ್ಸ್. ಇದ್ದಂತೆ ಇರಲ್ಲ, ಜಡತ್ವ ಅಲ್ಲ, ಇದು ಜೀವಂತ ವಸ್ತು ಭೂಮಿ ಅಂತಕ್ಕಂಥದ್ದು. ಆ ಸರ್ವವು ಆ ಬೆಳಕಿನ ರೂಪ ಆಗಿದೆ. ಪ್ರತಿಯೊಂದು ಕೂಡ ಬೆಳಕಿನಿಂದ ಹೊರಟಂತದ್ದು. ಅರ್ಥವಾಗದಿದ್ದಲ್ಲಿ ಆಲೋಚಿಸಿ ನೋಡಿ. ಭೂಮಿಗೆ ಬೆಳಕು ನೀಡುವುದು ಸೂರ್ಯ. ಹಾಗಾದರೆ ಭೂಮಿಯಲ್ಲಿನ ಬೆಳಕೇ ಬೇರೆ, ಸೂರ್ಯನೇ ಬೇರೆಯೇ? ನಮ್ಮ ಭೂಮಿಗೆ ಬೆಳಕು ಬರ್ತಕ್ಕಂಥದ್ದೇ ಸೂರ್ಯನಿಂದ ಮಾಸ್ಟರ್ಸ್. ಆ ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಈ ಭೂಮಿಗೆ ಬಂದ್ಮೇಲೆ ನಾವು ಭೂಮಿನ ಅಷ್ಟೇ ನೋಡ್ತಿದ್ವಿ ಅಂದ್ರೆ ಭೂಮಿಗೆ ಬೆಳಕು ಎಲ್ಲಿಂದ ಬಂತು? ಸೂರ್ಯನಿಂದ. ಹಾಗಾದ್ರೆ ಸೂರ್ಯನಲ್ಲಿ ಅದೇ ಬೆಳಕಿರೋದ್ರಿಂದ ತಾನೇ ನಮ್ಗೆ ಭೂಮಿಗೆ ತಲುಪಿರೋದು. ಆದ್ರೆ ಸೂರ್ಯನಿರುವುದು ಭೂಮಿಯಿಂದ ಬಹಳಷ್ಟು ದೂರದಲ್ಲಿ, 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಇದ್ರೂ ಕೂಡ ಅಲ್ಲಿಂದ ಬೆಳಕು ಬರ್ತದೆ ಮಾಸ್ಟರ್ಸ್ ಭೂಮಿಗೆ. ಬಟ್ ಆ ಬೆಳಕಿನಿಂದನೇ ನಮ್ಮಲ್ಲಿ ಭೂಮಿಗೆ ಇರ್ತಕ್ಕಂಥ ಬೆಳಕೆ ಸೂರ್ಯನಿಂದ ಬಂದಿರ್ತಕ್ಕಂಥ ಬೆಳಕು ಹೇಗೋ ಹಾಗೆ ಪರಮಾತ್ಮನಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯ ಈ ಆತ್ಮನಲ್ಲೂ ಇದೆ ಅಂತ ಭಾವಿಸಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಶ್ವವೆಲ್ಲ ಪಸರಿಸಿರುವ ಆತ್ಮವೂ ಬೇರೆ ಅಲ್ಲ, ಮೂಲ ಚೈತನ್ಯವೂ ಬೇರೆ ಅಲ್ಲ. ಈ ಚೈತನ್ಯ ಶಕ್ತಿಯು ವಿವಿಧ ರೂಪಗಳನ್ನು ಪಡೆಯುತ್ತಾ ವಿವಿಧ ಪಾತ್ರಗಳನ್ನು ಮಾಡುತ್ತಾ ಸಾಗುವುದು ಮಾಸ್ಟರ್ಸ್. ನಾವು ಉದಾಹರಣೆಗೆ ತಗೊಂಡ್ರೆ, ನಮ್ಮ ಮನೆಯಲ್ಲಿ ಕರೆಂಟ್ ಒಂದು ಸ್ವಿಚ್ ಬೋರ್ಡಿಗೆ ಬರ್ತದೆ ಮಾಸ್ಟರ್ಸ್. ಅದರಿಂದ ನಾವ್ ಏನೆಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಳ್ತೀವಿ ಮಾಸ್ಟರ್ಸ್. ಲೈಟ್ ಹಾಕ್ತಿವಿ, ಬೆಳಕು ಪಡಿತೀವಿ. ಸೊ ಮಿಕ್ಸಿ ಮಾಡ್ತೀವಿ, ಅದೇ ರೀತಿ ಬೇರೆಲ್ಲ ಫ್ಯಾನ್ ತಿರುಗಿಸ್ಕೋತೀವಿ, ಇದೇ ರೀತಿ ವಾಷಿಂಗ್ ಮಿಷನ್ಗೆ ಹಾಕೋತೀವಿ. ಏನೆಲ್ಲ ಅದೇ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಮೂಲ ಚೈತನ್ಯ, ಮೂಲ ಕರೆಂಟ್ ಒಂದೇ, ಬಟ್ ಅಲ್ಲಿ ಮಾಡ್ತಕ್ಕಂಥ ಪಾತ್ರ ಬೇರೆ ಬೇರೆದು, ಅದು ವಿದ್ಯುತ್. ಅದೇ ರೀತಿಯಾಗಿ ನಮ್ಮ ಪರಮಾತ್ಮಲ್ಲಿ ಇರ್ತಕ್ಕಂಥ ಶಕ್ತಿನೂ ಒಂದೇ. ನಾವಿಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮಗಳು ಅದೇ ರೀತಿಯಾಗಿ ಯಾವ್ಯಾವ ರೀತಿ ವಿದ್ಯುತ್ ನಾನಾ ರೀತಿಯ ರೂಪಾಂತರವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೋ ಅದೇ ರೀತಿಯಾಗಿ ನಾವು ಕೂಡ ನಾನಾ ರೀತಿಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದೀವಿ ಬೇರೆ ಬೇರೆ ಆತ್ಮಗಳಾಗಿ.
ಈ ಚೈತನ್ಯ ಶಕ್ತಿ ವಿವಿಧ ರೂಪಗಳನ್ನು ಪಡೆಯುತ್ತಾ ವಿವಿಧ ಪಾತ್ರಗಳನ್ನು ಮಾಡುತ್ತಾ ಸಾಗುವುದು. ಶಕ್ತಿಯು ಬೇರೆಯ ರೂಪಕ್ಕೆ ರೂಪಾಂತರ ಹೊಂದಬಹುದೇ ವಿನಃ ಅಂತ್ಯವಂತೂ ಅಲ್ಲ. ಶಕ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ನಾವು ಬೇರೆ ಬೇರೆ ರೂಪನ್ ಪಡಿತಾ ಹೋಗ್ತಿವೆ ಹೊರತು ಇದಕ್ಕೆ ಅಂತ್ಯವಿಲ್ಲ. ಆತ್ಮ ಅಂತಕ್ಕಂಥದ್ದು ಶಾಶ್ವತವಾದದ್ದು ಇಲ್ಲ. ಆತ್ಮದ ಶಕ್ತಿಯ ಮೂಲ ಚೈತನ್ಯದೊಂದಿಗೆ ಬೆಸೆಯುವುದೇ ಅಂತ್ಯವು ಹೊರತು ಬೇರಾವುದು ಮಾರ್ಗವಿಲ್ಲ. ನಾವು ಪ್ರತಿ ಸರಿ ಜನ್ಮಗಳನ್ನ ಪಡಿತಾ ಹೋಗ್ತಾ ಇದೀವಿ ಅಂತ ಅಂದ್ರೆ ಮಾಸ್ಟರ್ಸ್, ನಾವು ನಮಗೆ ಅಂತ್ಯ ಬೇಕು ಅಂತ ಅಂದ್ರೆ ಆತ್ಮ ಪರಮಾತ್ಮನೆಡೆಗೆ ಮುಖ ಮಾಡಿ ತಿರುಗ್ಬೇಕು, ಪರಮಾತ್ಮನೆಡೆಗೆ ಹೋಗ್ಲಿಕ್ಕೆ ಹೆಜ್ಜೆ ಹಾಕ್ಬೇಕು. ಈಗ ಎಷ್ಟು ದೂರ ಬಂದಿದೀವಿ ಅಂತ ಗೊತ್ತಿಲ್ಲ ನಮ್ಗೆ. ಎಷ್ಟೋ ಜನ್ಮಗಳನ್ನ ಪಡೆದು ಬಂದಿದೀವಿ. ಈಗಷ್ಟೇ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಹಿಂತಿರುಗಿ ಮತ್ತೆ ಅಷ್ಟೇ ದೂರಗಳನ್ನ ಕ್ರಯಿಸ್ಬೇಕು. ಅದು ಎಷ್ಟು ಈ ಜನ್ಮದಲ್ಲೇ ಆಗಬಹುದಾ ಅಥವಾ ಬೇರೆ ಇನ್ನ ಎಷ್ಟು ಜನ್ಮಗಳು ಬೇಕಾಗಬಹುದಾ ತಿಳಿದಿಲ್ಲ. ಅದಕ್ಕೋಸ್ಕರವಾಗಿ ಸಪ್ತ ಋಷಿಗಳು ಈ ಜ್ಞಾನವನ್ನ ನೀಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ನಾವು ಪರಮಾತ್ಮನೊಂದಿಗೆ ಬೆಸಿಲಿಕ್ಕೆ ಹೋಗ್ಬೇಕು ಹೊರತು ಬೇರೆ ಯಾವುದೇ ಮಾರ್ಗ ಇಲ್ಲ ನಮ್ಗೆ. ಆತ್ಮವು ಅಗಾಧ ಶಕ್ತಿ ಉಳ್ಳದ್ದಾಗಿದ್ದು ತನ್ನ ಆಂತರ್ಯದಲ್ಲಿ ಸರ್ವಜ್ಞಾನವನ್ನು ಹೊಂದಿರುವುದಾಗಿದೆ. ಆತ್ಮದಲ್ಲಿ ಅಗಾಧ ಶಕ್ತಿ ಇದೆ, ಮತ್ತೆ ಆಂತರ್ಯದಲ್ಲಿ ಸರ್ವಜ್ಞಾನನೂ ಇದೆ. ನಾವು ಈಗಷ್ಟೇ ಕನ್ನಡ ಮಾತಾಡ್ತೀವಿ, ನಮಗೆ ಕನ್ನಡ ಗೊತ್ತಿದೆ ಅಂತಿದೀವಿ ಮಾಸ್ಟರ್ಸ್. ಆದ್ರೆ ನಮ್ಮ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಯಾವ್ಯಾವ ದೇಶದಲ್ಲಿ ಹುಟ್ಟಿದೀವೋ ಅವೆಲ್ಲಾ ಭಾಷೆಗಳನ್ನು ಕಲ್ತಿರ್ತೀವಿ. ಆಯಾ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಎಲ್ಲದೂ ಇದೆ ಮಾಸ್ಟರ್ಸ್. ಆದ್ರೆ ನಾವು ಒಳ ಹೊಕ್ಕು ಅದನ್ನ ನಮ್ಗೆ ತಿಳಿಯಕ್ ಇನ್ನೂ ಆಗ್ತಾ ಇಲ್ಲ. ನಾವು ಬರೀ ಕನ್ನಡ ಪುಸ್ತಕ ಓದ್ತೀವಿ, ನೆಕ್ಸ್ಟ್ ಯಾರಾದ್ರೂ ಬೇರೆ ಮಾಸ್ಟರ್ಸ್ ಬಂದಾಗ ಬೇರೆ ಭಾಷೆ ಪುಸ್ತಕವನ್ನು ಪರಿಚಯಿಸರ್ ಅದು ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ ಮಾಸ್ಟರ್ಸ್. ಅದು ಅಲ್ಲ ಮಾಸ್ಟರ್ಸ್, ನಾವು ಕೂಡ ಪ್ರಯತ್ನ ಪಟ್ರೆ ಅದು ಸಾಧ್ಯನೇ. ನಾವು ಹಿಂದಿನ ಜನ್ಮಗಳಲ್ಲಿ ಇಂಗ್ಲಿಷ್ ಓದಿರ್ತಕ್ಕಂಥ ಪರಿಣಿತಿ ಇರ್ಬೋದು ಮಾಸ್ಟರ್ಸ್, ಅದು ನಮಗ್ ತಿಳಿದಿಲ್ಲ. ಹಾಗಾಗಿ ನಮ್ಮ ಆತ್ಮಜ್ಞಾನದಲ್ಲಿ ಸಾಕಷ್ಟು ಸರ್ವಜ್ಞಾನ ಹೊಂದಿದೆ ನಮ್ಮ ಆತ್ಮ ಅಂತಕ್ಕಂಥದ್ದು. ಪಾತ್ರಗಳನ್ನ ನಿರ್ವಹಿಸುವಾಗ ಎದುರಾಗುವ ಸಮಸ್ಯೆ ಸಂಕಷ್ಟಗಳೆಲ್ಲದರಿಂದ ಮುಕ್ತನಾಗುವ ಜ್ಞಾನವು ಆತ್ಮದಲ್ಲಿ ಮೊದಲೇ ಇರುತ್ತದೆ. ಮೊದಲೇ ಬ್ಲೂ ಪ್ರಿಂಟ್ ಮಾಡ್ಕೊಂಡ್ ಬಂದಿರೋದ್ರಿಂದ ಮಾಸ್ಟರ್ಸ್ ನಮ್ಗೆ ಯಾವುದೇ ಸಮಸ್ಯೆ ಬಂದ್ರು ಕೂಡ ಅದರಿಂದ ಹೆಂಗ್ ಪಾರಾಗ್ಬೇಕನ್ನೋ ಐಡಿಯಾನು ನಮ್ಮಲ್ಲೇ ಇರ್ತದೆ ಮಾಸ್ಟರ್ಸ್. ಬಟ್ ನಮ್ಮ ಆತ್ಮದಿಂದ ನಾವು ಯೋಚನೆ ಮಾಡದೇ ಇರೋದ್ರಿಂದ ನಾವು ಏನಾಗ್ತಾ ಇದೀವಿ, ದುಃಖಿಗಳಾಗ್ತಾ ಇದೀವಿ ಮಾಸ್ಟರ್ಸ್. ಸಂಕಷ್ಟಗಳಿಂದ ಮುಕ್ತನಾಗುವ ಜ್ಞಾನ ನಮ್ಮ ಆತ್ಮದಲ್ಲಿ ಮೊದಲೇ ಇರ್ತದೆ. ಆದರೆ ಪಾತ್ರ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಇವೆಲ್ಲ ಜ್ಞಾನಗಳು ಮರೆಮಾಚಿದೆ. ಪಾತ್ರವನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಪಾತ್ರನೇ ನಾವು ಆಗ್ಬಿಟ್ಟಿದೀವಿ ಮಾಸ್ಟರ್ಸ್. ಆದರೆ ಆತ್ಮದ ಉನ್ನತಿಗಾಗಿ ಇದು ಅನಿವಾರ್ಯ. ಆತ್ಮ ಉನ್ನತಿ ಪಡಿಬೇಕು ಅಂತ ಅಂದ್ರೆ ಇದು ಅನಿವಾರ್ಯನೇ ಮಾಸ್ಟರ್ಸ್. ಇಂದಿನ ಜನ್ಮದನ್ನ ಮರೆತು ಬಿಟ್ಟು ಮುಂದೆ ಹೆಜ್ಜೆ ಇಟ್ಟು ಆ ಜನ್ಮದಲ್ಲಿ ಆತ್ಮ ಸ್ಮೃತಿಯಿಂದ ಇದ್ದು ನಾವು ಬಗೆಹರಿಸ್ಕೊಂಡ್ರೆ ಮಾತ್ರ ನಾವು ಆತ್ಮದ ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಆತ್ಮವು ಮಾನವ ಶರೀರದಲ್ಲಿದ್ದಾಗ ಸೂಕ್ಷ್ಮ ರೂಪದಿಂದ ಹೊರಬಂದು ಕೈಗೊಂಡ ಕಾರ್ಯಗಳು ಮರಳಿ ಭೌತಿಕ ಶರೀರವನ್ನು ಪ್ರವೇಶಿಸುತ್ತಲೇ ಮರೆಯಲಾಗುವುದು. ನಮಗೆಲ್ಲ ತಿಳಿದಿದೆ ಮಾಸ್ಟರ್ಸ್, ನಿದ್ದೆಯಲ್ಲೂ ಕೂಡ ನಾವು ಭೌತಿಕ ಶರೀರವನ್ನು ತೊರೆದು ಹೋಗ್ತದೆ ನಮ್ಮ ಸೂಕ್ಷ್ಮ ಶರೀರ ಅಂತ ತಿಳಿದಿದೆ. ಅದೇ ರೀತಿಯಲ್ಲಿ ಧ್ಯಾನದಲ್ಲಿ ಅಂದ್ರೆ ಅದನ್ನ ನಿದ್ರೆ ಸ್ಥಿತಿಯಲ್ಲಿ ಆದ್ರಾಗ ನಾವು ಎಚ್ಚರ ಸ್ಥಿತಿಯಲ್ಲಿ ಇರಲ್ಲ. ಧ್ಯಾನವನ್ನು ಮಾಡುವಾಗ ಎಚ್ಚರ ಸ್ಥಿತಿಯಲ್ಲಿದ್ದು ನಮ್ಮ ಭೌತಿಕ ಶರೀರವನ್ನು ಆಸ್ಟ್ರಲ್ ಟ್ರಾವೆಲ್ ಆಗೋದನ್ನ ನಾವು ಸೂಕ್ಷ್ಮ ರೂಪದಿಂದ ಹೊರ ಬಂದಿದ್ದನ್ನ ಗಮನಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಧ್ಯಾನವನ್ನ ಹೆಚ್ಚು ಧ್ಯಾನವನ್ನ ಮಾಡಿ ಅಂತ ಹೇಳ್ತಾರೆ ಮಾಸ್ಟರ್. ಈ ರೀತಿಯಾಗಿ ಭೌತಿಕ ಶರೀರವನ್ನು ಪ್ರವೇಶಿಸಿದಾಗ ನಮ್ಗೆ ಕನಸು ನೆನಪೇ ಇರಲ್ಲ ಮಾಸ್ಟರ್ಸ್. ನೆನಪಿದ್ದಂಗೆ ಅನ್ಸುತ್ತೆ, ಅದರಲ್ಲೇ ಇದ್ದಂಗೆ ಅನ್ಸುತ್ತೆ. ಎಚ್ಚರ ಆದ ತಕ್ಷಣ ಅದೆಲ್ಲ ಮರವಾಗಿರುತ್ತೆ. ಕೆಲವು ಘಟನೆಗಳು ಕನಸಿನ ರೂಪದಲ್ಲಿ ಅರಿವಿನಲ್ಲಿ ಉಳಿಯುವುದಾದರೂ ಅವುಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ಭೌತಿಕ ಶರೀರಕ್ಕೆ ಇರುವುದಿಲ್ಲ. ನಾವು ಕನಸಿನಲ್ಲಿ ಕಂಡತಕ್ಕಂಥದ್ದು ನೆನಪಿನಲ್ಲಿ ಇರೋದಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ನಾವು ಅರ್ಥೈಸ್ಕೊಳ್ತಕ್ಕಂಥ ಶಕ್ತಿ ನಮಗಿಲ್ಲ. ನಾವು ಮನಸ್ಸಿನಿಂದ ಆಲೋಚನೆ ಮಾಡ್ತೇವೆ. ಆದ ಕಾರಣ ಕಾಲಕ್ರಮೇಣ ಈ ಅರಿವು ಮರೆತು ಹೋಗುವುದು. ನಮ್ಗೆ ಎದ್ದ ತಕ್ಷಣ ಕನಸು ಮರೆತೋಗ್ಲಿಕ್ಕೆ ಕಾರಣ ಇದೇನೆ ಮಾಸ್ಟರ್ಸ್. ಮಾನವನಾಗಿ ಜನಿಸಿದ ಆತ್ಮವು ತನ್ನ ಜೀವಿತವನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕು, ಜನಿಸಿದ ಕ್ಷಣದಿಂದ ಈ ದೇಹವನ್ನು ತ್ಯಜಿಸುವವರೆಗಿನ ಪ್ರತಿ ಕ್ಷಣದ ಕಾರ್ಯವನ್ನು ಮನೋಮಯ ಕೋಶವು ನಿರ್ಧರಿಸುತ್ತದೆ. ಮಾನವನಾಗಿ ಜನಿಸಿದಂತ ಆತ್ಮವು ತನ್ನ ಜೀವಿತವನ್ನು ಹೇಗೆ ನಿರ್ವಹಿಸಬೇಕು ಮತ್ತೆ ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕು, ಜನಿಸಿದ ಕ್ಷಣದಿಂದ ದೇಹವನ್ನು ತ್ಯಜಿಸುವವರೆಗೆ ಮನೋಮಯ ಕೋಶನೇ ಮಾಸ್ಟರ್ಸ್ ನಿರ್ಧಾರ ಮಾಡೋದು. ಆತ್ಮದ ಪ್ರತಿಕ್ಷಣದ ಕಾರ್ಯವನ್ನು ಮನೋಮಯ ಕೋಶವು ನಿರ್ಧರಿಸಿದ ನಂತರ ಪ್ರತಿ ಕ್ಷಣದ ಕರ್ತವ್ಯವನ್ನು ನಿರ್ದೇಶಿಸುತ್ತಿರುತ್ತದೆ. ಪ್ರತಿ ಕ್ಷಣ ನಮ್ಮ ನಡೀತಾ ಇದೆ, ಈ ಪ್ರತಿ ಕ್ಷಣನ ನಿರ್ದೇಶನ ಮಾಡೋದು ಕೂಡ ಮನೋಮಯ ಕೋಶ ಮಾಸ್ಟರ್ಸ್. ಏಕೆಂದರೆ ಮನೋಮಯ ಕೋಶದಲ್ಲಿರ್ತಕ್ಕಂಥ ಮನಸ್ಸು
ನಿರ್ದೇಶನ ಮಾಡ್ತಾ ಇರ್ತದೆ. ಏಕೆಂದರೆ ಆತ್ಮವು ಆರಿಸಿಕೊಂಡ ಜೀವಿತದ ನೀಲಿ ನಕಾಶೆಯು ಮನೋಮಯ ಕೋಶ ಶೇಖರಣೆಗೊಂಡಿರುವ ಕಾರಣ ಈ ಕಾರ್ಯವನ್ನು ಮನೋಮಯ ಕೋಶವೇ ನಿರ್ವಹಿಸುತ್ತದೆ. ನಮ್ಮ ಬ್ಲೂ ಪ್ರಿಂಟ್ ಮನೋಮಯ ಕೋಶದಲ್ಲೇ ಇರೋದ್ರಿಂದ ಅದು ಪ್ರತಿ ಕ್ಷಣನೂ ಕೂಡ ಈ ಕ್ಷಣಕ್ಕೆ ಇದಾಗ್ಬೇಕು, ನೆಕ್ಸ್ಟ್ ಅದರಿಂದನೇ ನಿರ್ಧರಿತ ಆಗಿರ್ತದೆ ಮಾಸ್ಟರ್ಸ್. ನೀಲಿ ನಕ್ಷೆ ಇರೋದು ಮನೋಮಯ ಕೋಶದಲ್ಲಾದರೂ ಯಾವ ಕ್ರಿಯೆಗಳಾಗ್ಲಿ ಕಾರ್ಯರೂಪದಲ್ಲಿ ಬರಬೇಕಾದರೂ ಮನಸ್ಸಿನ ಮೂಲಕ ಕಾರ್ಯ ನಡೆಯಬೇಕು. ಬ್ಲೂ ಪ್ರಿಂಟ್ ಇರೋದ್ರಿಂದ ಮನಸ್ಸಿನ ಮೂಲಕನೇ ಆ ಕಾರ್ಯಗಳು ನಡೆಯಬೇಕು. ನಾವು ಮನಸ್ಸಿನ ಮುಖಾಂತರನೇ ಆಲೋಚನೆ ಮಾಡೋದು ಮಾಸ್ಟರ್. ನಮ್ಮ ಜೀವಿತಕ್ಕೆ ನಮ್ಮ ಮನಸ್ಸೇ ಮುಖ್ಯ ಕಾರಣ ಮಾಸ್ಟರ್ಸ್. ಪ್ರತಿ ಕಾರ್ಯದಲ್ಲೂ ಮನಸ್ಸು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಅನ್ಯ ಶರೀರ ಜೀವಿಗಳಿಗಿಂತ ಮಾನವನ ಜೀವಿತದಲ್ಲಿ ಇದರ ಪ್ರಭಾವ ಅಧಿಕವಾಗಿರುತ್ತದೆ. ಬೇರೆ ಜೀವಿಗಳಿಗಿಂತ ಮನುಷ್ಯನಲ್ಲಿ ಈ ಮನಸ್ಸಿನ ಪ್ರಭಾವ ಅಧಿಕವಾಗಿರುತ್ತದೆ ಮಾಸ್ಟರ್ಸ್. ಇದು ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿದ ಅಂಶ ಮಾಸ್ಟರ್ಸ್. ಅಂದ್ರೆ ಬುದ್ಧಿಗೆ ವಿಜ್ಞಾನಮಯ ಕೋಶವು ನಿರ್ದೇಶಿಸುವ ಗುಣ, ಅಭಿರುಚಿ, ಸಂಸ್ಕಾರಗಳೆಲ್ಲವೂ ಮನಸ್ಸಿನ ಮೇಲೆ ಕೇಂದ್ರೀಕೃತಗೊಂಡಿದ್ದು ಮನೋಮಯ ಕೋಶವು ನಿರ್ದೇಶಿಸುವ ಕರ್ತವ್ಯಕ್ಕೆ ಅನ್ವಯಿಸುವಂತೆ ಭಾವನೆಗಳನ್ನು ಸೃಷ್ಟಿಸುತ್ತದೆ. ಈ ಏನು ಮನೋಮಯ ಕೋಶದಲ್ಲಿ ಮನಸ್ಸು ಮಾಡ್ತಕ್ಕಂಥ ಕಾರ್ಯಗಳು ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಮಾಸ್ಟರ್ಸ್, ಅದಕ್ಕೆಲ್ಲನೂ ಕೂಡ ಬುದ್ಧಿ ಅದಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ಸಹಾಯ ಮಾಡ್ತದೆ ಮಾಸ್ಟರ್ಸ್. ಇದರಿಂದ ಭಾವನೆಗಳು ಮತ್ತು ಆಲೋಚನೆಗಳು ಸೃಷ್ಟಿಯಾಗ್ತದೆ. ಈ ಆಲೋಚನೆಗಳ ಪ್ರತಿ ಕಾರ್ಯದ ಭೌತಿಕ ರೂಪಕ್ಕೆ ಮೂಲ ಕರ್ತೃ ಯಾರು? ಈ ಬುದ್ಧಿ ಅಂತಕ್ಕಂಥದ್ದು. ಈ ಮನೋಮಯ ಕೋಶದ ಕಾರ್ಯಕ್ಕೆ, ಭೌತಿಕ ಕಾರ್ಯಕ್ಕೆ ಮೂಲ ಕರ್ತೃ ಅಂದ್ರೆ ಬುದ್ಧಿ ಮಾಸ್ಟರ್ಸ್. ಪ್ರತಿ ಕಾರ್ಯದ ರೂಪರೇಷೆಗಳು ಮನಸ್ಸಿಗೆ ರವಾನಿಸಲ್ಪಟ್ಟು ಅದು ಭಾವನೆಗಳೊಂದಿಗೆ ಹೊಂದಿಸಲ್ಪಟ್ಟು ಆಲೋಚನೆಗಳ ರೂಪ ಪಡೆಯುತ್ತದೆ. ಪ್ರತಿ ಕಾರ್ಯದ ರೂಪರೇಷೆ ಏನು ಬ್ಲೂ ಪ್ರಿಂಟ್ ಇದೆಯಲ್ಲ ಮಾಸ್ಟರ್ಸ್, ಅದನ್ನ ಮನಸ್ಸಿಗೆ ರವಾನಿಸಲ್ಪಡುತ್ತೆ. ಮನಸ್ಸಿಗೆ ರವಾನಿಸಲ್ಪಟ್ಟು ಅದು ಭಾವನೆಗಳ ಜೊತೆ ಸಮ್ಮಿಳಿತ ಆಗ್ಬಿಟ್ಟು ಆಲೋಚನೆಗಳ ರೂಪ ಪಡ್ಕೊಂಡು ಬರುತ್ತೆ. ನಮಗೆ ಆಲೋಚನೆ ಬಂದಿದೆ ಅಂತ ಆ ಆಲೋಚನೆ ರೂಪ ಪಡೆಯೋದೇ ಈ ರೀತಿಯಾಗಿ. ಈ ಆಲೋಚನೆಗಳ ಸಮೂಹವು ವಿಜ್ಞಾನಮಯ ಕೋಶದ ಇನ್ನೊಂದು ಅಂಶವಾದ ಬುದ್ಧಿಯೊಡನೆ ಸಮಾಲೋಚನೆ ನಡೆಸಿ ಒಂದು ಆಲೋಚನೆಯನ್ನು ದೃಢೀಕರಿಸಿಕೊಂಡು ಪಂಚೇಂದ್ರಿಯಗಳ ಸಹಾಯದೊಂದಿಗೆ ಭೌತಿಕ ರೂಪವನ್ನು ಪಡೆಯುತ್ತದೆ. ಬುದ್ಧಿಯೊಂದಿಗೆ ಸಮಾಲೋಚನೆ ಮಾಡ್ಬಿಟ್ಟು ಆಲೋಚನೆಯನ್ನು ದೃಢೀಕರಣ ಮಾಡ್ಕೊಂಡ್ಬಿಟ್ಟು ನಮ್ಮ ಪಂಚೇಂದ್ರಿಯಗಳೊಂದಿಗೆ ಸಹಾಯದೊಂದಿಗೆ ಭೌತಿಕ ರೂಪವನ್ನು ಪಡೆಯುತ್ತದೆ. ಹೀಗೆ ನಡೆಯಲ್ಪಡುವ ಪ್ರತಿ ಕಾರ್ಯಕ್ಕೂ ಕಾರಣ ಮತ್ತು ಪ್ರತಿಫಲಗಳು ಇರುತ್ತವೆ. ಏನೇ ನಾವು ಆಲೋಚನೆ ಮಾಡ್ಲಿ ಅದಕ್ಕೋಸ್ಕರ ಕಾರಣ ಮತ್ತು ಪ್ರತಿಫಲಗಳು ಇರುತ್ತವೆ. ಆದ್ದರಿಂದಲೇ ಆಲೋಚನೆ ಶುದ್ಧಿ ಆಗಿರ್ಲಿ, ಕೆಲ್ಸ ಅಲ್ಲ ಮಾಸ್ಟರ್ಸ್, ಆಲೋಚನೆಗಳೇ ಶುದ್ಧವಾಗಿರ್ಲಿ ಅಂತ ಹೇಳ್ತಿರ್ತಾರೆ ಪ್ರತಿಯೊಬ್ರು ಕೂಡ. ಇಲ್ಲಿ ಬಂದಿರ್ತಕ್ಕಂಥ ಜ್ಞಾನ ಹಂಚಿಕೆ ಜ್ಞಾನ ಕೊಡ್ತಕ್ಕಂಥ ಮಾಸ್ಟರ್ಸ್ ಎಲ್ಲರೂ ಕೂಡ ಕಾರ್ಯ ಮಾಡೋದಲ್ಲ, ಆಲೋಚನೆನೇ ಶುದ್ಧವಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಪುನಃ ಮುಂದಿನ ಜನ್ಮಕ್ಕೆ ನಮ್ಮದ ಬ್ಲೂ ಪ್ರಿಂಟಿಗೆ ಮತ್ತೇನು ಕೂಡ ಸಹಾಯ ಮಾಡ್ತಕ್ಕಂಥದ್ದೇ ನಮ್ಮ ಆಲೋಚನೆಗಳು ಕೂಡ. ಆದ್ದರಿಂದ ಪ್ರತಿ ಕಾರ್ಯಕ್ಕೂ ಕೂಡ ಕಾರಣ ಮತ್ತು ಪ್ರತಿಫಲ, ಈ ಕಾರಣ ಪ್ರತಿಫಲಗಳ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ನಿರ್ಧಾರವಾಗೋದ್ರಿಂದ ಮಾಸ್ಟರ್ಸ್ ನಮ್ಮ ಆಲೋಚನೆಗಳು ಯಾವಾಗಲೂ ಸದಾ ಶುದ್ಧವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಆತ್ಮವು ಶರೀರವನ್ನು ಧರಿಸಲು ನಿರ್ಧರಿಸಿ ಶರೀರಧಾರಿ ಆದರೆ, ಈ ಆತ್ಮ ಅಂತಕ್ಕಂಥದ್ದು ಶರೀರವನ್ನು ಧರಿಸ್ಲಿಕ್ಕೆ ನಿರ್ಧರಿಸಿ ಶರೀರಧಾರಿ ಆದ್ಮೇಲೆ ಜನ್ಮಚಕ್ರ ಪ್ರಕ್ರಿಯೆಯಲ್ಲಿ ಅದು ಪಾಲ್ಗೊಳ್ಳುತ್ತದೆ. ಈ ಇಷ್ಟೆಲ್ಲ ಕಾರ್ಯಗಳನ್ನು ನಡೆದಾದ್ಮೇಲೆ ಜನ್ಮ ಚಕ್ರ ಕ್ರಿಯೆಯಲ್ಲಿ ಬರ್ತದೆ ಮಾಸ್ಟರ್. ಜನ್ಮ ಪಡೆದ ಪ್ರತಿ ಆತ್ಮವು ತನ್ನ ಜೀವಿತಾವಧಿಯಲ್ಲಿ ಕೈಗೊಂಡ ಕಾರ್ಯಗಳ ಕಾರಣ ಮತ್ತು ಪ್ರತಿಫಲಗಳನ್ನು ನಿಶ್ಶೇಷಗೊಳಿಸಲು ಅನೇಕ ಜನ್ಮಗಳನ್ನು ಪಡೆಯಬೇಕಾಗುತ್ತದೆ. ಈ ಕಾರಣ ಮತ್ತು ಪ್ರತಿಫಲ ಅದೇ ಕರ್ಮದ ಆಧಾರದ ಮೇಲೆ ಮುಂದಿನ ಜನ್ಮ ನಿರ್ಧಾರ ಆಗಿರ್ತದಲ್ಲ ಮಾಸ್ಟರ್, ಅದಕ್ಕೋಸ್ಕರ ನಾವು ಇನ್ನೊಂದು ಜನ್ಮ ಪಡಿಲೇಬೇಕಾಗ್ತದೆ ಮಾಸ್ಟರ್. ಅನೇಕ ರೀತಿಯ ಪಾತ್ರಗಳನ್ನು ಮಾಡಬೇಕಾಗುತ್ತದೆ. ಇದನ್ನೇ ಪುನರ್ಜನ್ಮ ಎನ್ನುತ್ತಾರೆ. ಇದನ್ನೇ ಮಾಸ್ಟರ್ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು. ನಾವ್ ಯಾಕೆ ಪ್ರತಿ ಸರಿ ಜನ್ಮ ಪಡಿತೀವಿ ಅಂತ ಹೇಳಿದ್ರೆ, ನಾವು ಜನ್ಮ ಪಡಿಬೇಕಂದ್ರೆ ಮರಣ ಹೊಂದಬೇಕು ಮಾಸ್ಟರ್ಸ್. ಜನ್ಮ ಪಡೆದಾದ್ಮೇಲೆ ಹಿಂದಿನ ಜನ್ಮದ ಕರ್ಮವನ್ನು ತೀರಿಸ್ಕೊಂಡು ಆತ್ಮ ಪುರೋಗಮನ ಹೊಂದ್ಬೇಕಂತ ಹೇಳಿದ್ರೆ ನಾವು ಜನ್ಮವನ್ನ ಪಡಿಲೇಬೇಕಾಗ್ತದೆ ಮಾಸ್ಟರ್. ಈ ಕಾರಣ ಮತ್ತು ಪ್ರತಿಫಲನದ ಶೇಷ ನಿಶೇಷಗಳ ಲೆಕ್ಕಾಚಾರವೇ ಕರ್ಮದ ಲೆಕ್ಕಾಚಾರ. ಈ ಈಗ ಏನು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳ ಕಾರಣ ಮತ್ತು ಪ್ರತಿಫಲನ ಇರ್ತದಲ್ಲ ಮಾಸ್ಟರ್ಸ್, ಅದನ್ನ ಶೇಷ ಮತ್ತು ನಿಶೇಷಗಳ ಲೆಕ್ಕಾಚಾರನೇ ಕರ್ಮದ ಲೆಕ್ಕಾಚಾರ. ಈ ಕರ್ಮದ ಲೆಕ್ಕಾಚಾರವು ಮನೋಮಯ ಕೋಶದಲ್ಲಿ ಸಂಗ್ರಹಗೊಂಡಿದ್ದು ಆತ್ಮ ಪ್ರತಿ ಜನ್ಮದ ಅಂತ್ಯದಲ್ಲಿ ಮತ್ತು ಆದಿಯಲ್ಲಿ ಪರಿಶೀಲಿಸಲ್ಪಡುತ್ತದೆ. ಜನ್ಮ ಪಡೆಯೋದಕ್ಕಿಂತ ಮುಂಚೆ ಹಿಂದಿನ ಜನ್ಮದ ಲೆಕ್ಕಾಚಾರ ಆಗಿರುತ್ತೆ. ಜನ್ಮ ಪಡೆದಾದ ನಂತರ ಇದನ್ನ ನಿವಾರಣೆ ಮಾಡ್ಕೊಂಡ್ ಬರ್ತೀನಿ, ಈ ಕರ್ಮ ಫಲ ಅಂತ ಹೇಳ್ಬಿಟ್ಟು ಬರ್ತೀವಿ.
ಆದ್ರೆ ನಿವಾರಣೆ ಮಾಡ್ಕೊಳ್ತೀವೋ ಅದಕ್ಕೆ ಇನ್ನೂ ಜಾಸ್ತಿ ಮೂಟೆ ಹೊತ್ಕೊಂಡು ಹೋಗ್ತೀವೋ ಅನ್ನೋದು ಮರಣದ ನಂತರನು ಕೂಡ ಅಂತ್ಯದಲ್ಲಿ ಗೊತ್ತಾಗ್ತದೆ ಮಾಸ್ಟರ್ಸ್. ಈ ರೀತಿ ಪ್ರತಿ ಜನ್ಮದ ಆದಿಯಲ್ಲಿ ಇವುಗಳ ಆಧಾರದ ಮೇಲೆ ಆತ್ಮವು ತನ್ನ ಹೊಸ ಜೀವಿತವನ್ನು ನಿರ್ಧರಿಸಿಕೊಳ್ಳುತ್ತದೆ. ನಾವೇನ್ ಮಾಡಿರ್ತೀವೋ ಅದರ ಆಧಾರದ ಮೇಲೆ ಮುಂದಿನ ಜನ್ಮ ನಿರ್ಧಾರ ಆಗ್ತದೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಈ ಕರ್ಮದ ಲೆಕ್ಕಾಚಾರವು ಆತ್ಮದ ಮನೋಮಯ ಕೋಶದಲ್ಲಿ ಸಂಗ್ರಹಿಸಲ್ಪಟ್ಟಿದ್ದೇ ಅಲ್ಲದೆ ಸೂಕ್ಷ್ಮ ಯಂತ್ರದಲ್ಲಿ ಸೂಕ್ಷ್ಮ ತರಂಗಗಳ ರೂಪದಲ್ಲಿಯೂ ಸಂಗ್ರಹಿಸಲ್ಪಡುತ್ತದೆ. ಮನೋಮಯ ಕೋಶ ಅಂದ್ರೆ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದೇ ಅಲ್ಲದೆ ಮತ್ತೆ ಆಕಾಶಿಕ್ ರೆಕಾರ್ಡ್ ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್, ಆ ರೀತಿಯ ಸೂಕ್ಷ್ಮ ತರಂಗಗಳ ರೂಪದಲ್ಲಿ ಅದರಲ್ಲೂ ಕೂಡ ಸಂಗ್ರಹಿಸಲ್ಪಡುತ್ತದೆ. ಹೀಗೆ ಸ್ವತಃ ಆತ್ಮವೇ ಪ್ರಾರಂಭಿಸಿಕೊಂಡ ಭೌತಿಕ ಜೀವಿಗಳ ಲೆಕ್ಕಾಚಾರವನ್ನು ಆತ್ಮವೇ ಕೊನೆಗಾಣಿಸಿಕೊಳ್ಳಬೇಕು. ಹೀಗೆ ಆತ್ಮನೇ ನಾನು ಭೂಮಿಗೆ ಹೋಗ್ಬೇಕು, ಏನೆಲ್ಲ ಪಾಠ ಕಲಿಬೇಕು, ಪುರೋಗಮನ ಹೊಂದಬೇಕು ಅಂತ ಪ್ರಾರಂಭಿಸಿಕೊಂಡಂತ ಜೀವಿತ ಅವಧಿ ಇವುಗಳ ಲೆಕ್ಕಾಚಾರನ ನಾವು ಸ್ವರೂಪಿಗಳಾಗೆ ಕೊನೆಗಾಣಿಸ್ಕೊಳ್ಬೇಕು ಮಾಸ್ಟರ್ಸ್. ಒಮ್ಮೆ ಜನ್ಮ ಪುನರ್ಜನ್ಮಗಳ ಚಕ್ರದಲ್ಲಿ ಸಿಲುಕಿದ ಆತ್ಮವು ಜನ್ಮ ಪುನರ್ಜನ್ಮದಲ್ಲಿ ಸಿಲುಕೊಂಡಂತ ಆತ್ಮವು ಅನೇಕ ಜನ್ಮಗಳ ಫಲವಾಗಿ ತಾನು ಆತ್ಮ ಸ್ವರೂಪನೆಂಬ ಸತ್ಯವನ್ನು ಅರಿಯುತ್ತದೆ. ಹೀಗೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತದೆ ಮಾಸ್ಟರ್ಸ್, ಕೊನೆಗೆ ನಾನು ಆತ್ಮ ಅಂತಕ್ಕಂಥ ಸ್ವರೂಪ ನಾವ್ ಈಗ ಈ ಪಥದಲ್ಲಿ ಇರ್ತಕ್ಕಂಥ ಈ ಧ್ಯಾನ ಮಾರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ನಾವು ಆತ್ಮ ಅಂತ ತಿಳಿದೇ ಜೀವನ ನಡೆಸ್ಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿ ಆಗಿದ್ದೀವಲ್ವಾ ಮಾಸ್ಟರ್ಸ್. ಈ ರೀತಿಯಾಗಿ ಆದ್ರೆ ಇದಕ್ಕೂ ಮುಂಚೆ ಸಾಕಷ್ಟು ಜನ್ಮಗಳನ್ನ ಪಡೆದಿದ್ದೀವಿ ನಾವು. ಈಗ ಆತ್ಮ ಸ್ವರೂಪರು ನಾವು. ಈ ದೇಹ ಅಲ್ಲ, ಈ ಮನಸ್ಸು ಅಲ್ಲ, ಈ ಬುದ್ಧಿನೂ ಅಲ್ಲ, ಆತ್ಮ ನಾವು ಅಂತಕ್ಕಂಥದ್ದು ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಅಲ್ವಾ ಮಾಸ್ಟರ್ಸ್. ಈ ರೀತಿ ಆತ್ಮ ಸ್ವರೂಪವನ್ನ ಸತ್ಯವನ್ನ ಅರಿಯುತ್ತದೆ. ಆ ಹಂತವನ್ನ ನಾವು ಈಗ ಮುಟ್ಟಿದೀವಿ ಮಾಸ್ಟರ್ಸ್. ಈ ಅರಿವು ಮೂಡಿದ ನಂತರದ ಜೀವಿತದ ಪಾತ್ರಗಳು ಆತ್ಮದ ಪಾಲಿಗೆ ಬಹುಮುಖ್ಯವಾದವುಗಳು. ಆದ್ರೆ ಆತ್ಮ ಅಂತ ತಿಳ್ಕೊತೀವಿ ಮಾಸ್ಟರ್ಸ್. ಆತ್ಮ ಅಂತಕ್ಕಂಥದ್ದೇ ಸತ್ಯವಾದದ್ದು. ಅದು ಅದಕ್ಕೆ ಆತ್ಮ ಮಾತ್ರ ಜನನ ಮರಣ ಚಕ್ರದಲ್ಲಿ ಬರಲ್ಲ, ಈ ದೇಹ ಮಾತ್ರ ಜನನ ಮರಣ ಚಕ್ರದಲ್ಲಿ ಬರ್ತದೆ. ಆದ್ದರಿಂದ ಈ ಆತ್ಮದ ಬಗ್ಗೆ ತಿಳಿತಾ ಹೋದಂಗೆ ಮಾಸ್ಟರ್ಸ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಮೂಡಿದ ನಂತರ ಮಾಡ್ತಕ್ಕಂಥ ಜೀವನ ಇದೆಯಲ್ಲ, ಈ ಜೀವನದ ಪಾತ್ರ ಅದು ಬಹಳ ಮುಖ್ಯವಾದದ್ದು. ಈ ಅರಿವು ಮೂಡಿದ ನಂತರದ ಜೀವಿತ ಪಾತ್ರಗಳು ಆತ್ಮದ ಪಾಲಿಗೆ ಬಹುಮುಖ್ಯವಾದರೆ ತಾನು ಆತ್ಮನೆಂದು ತಿಳಿದ ತಕ್ಷಣವೇ ಈ ಚಕ್ರದಿಂದ ಹೊರಬರ್ಲಿಕ್ಕೆ ಸಾಧ್ಯವಿಲ್ಲ. ತಿಳ್ಕೊಂಡಿದೀವಿ ಅಂದ ತಕ್ಷಣ ನಾವು ಹೊರಗ್ ಬರಕ್ ಸಾಧ್ಯ ಇಲ್ಲ ಮಾಸ್ಟರ್. ಯಾಕಂದ್ರೆ ಸುಮಾರು ದೂರ ಬಂದ್ಬಿಟ್ಟಿದೀವಿ, ದೂರವನ್ನು ಕ್ರಯಿಸ್ಬಿಟ್ಟಿದೀವಿ. ಅಷ್ಟೇ ಹೆಜ್ಜೆಗಳ ಹಿಂದೆ ಹೋಗ್ಬೇಕು ಮಾಸ್ಟರ್ಸ್, ನಾವು ಪರಮಾತ್ಮನನ್ನ ಮುಟ್ಬೇಕು ಅಂತ ಹೇಳಿದ್ರೆ. ನಾವ್ ಹೆಂಗೆ ನಾವು ಬಂದಂತ ದಾರಿಯನ್ನು ತಲುಪ್ಬೇಕಂದ್ರೆ ಈಗ ಬಂದಿರ್ತಕ್ಕಂಥ ದಾರಿ ಕ್ರಮಿಸಿದ್ರೆ ಮಾತ್ರ ನಾವು ಅಲ್ಲಿ ಮೂಲ ಸ್ಥಾನವನ್ನ ತಲುಪಲಿಕ್ಕೆ ಸಾಧ್ಯ ಅಲ್ವಾ ಮಾಸ್ಟರ್ಸ್. ಅದಕ್ಕೋಸ್ಕರ ಹೊರ ಬರಲು ಸಾಧ್ಯವಿಲ್ಲ. ಆದರೆ ಈ ಕ್ಷಣದಿಂದ ಆತ್ಮವು ಈ ಚಕ್ರದಿಂದ ಹೊರ ಬರುವ ಪ್ರಯತ್ನಗಳನ್ನು ಪ್ರಾರಂಭಿಸುತ್ತದೆ. ಆದ್ರೆ ಆತ್ಮ ಏನ್ ಮಾಡುತ್ತೆ, ಈ ಹಿಂದೆ ಮಾಡಿರ್ತಕ್ಕಂಥ ಕರ್ಮ ಚಕ್ರವನ್ನೆಲ್ಲ ಬಗೆಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಪ್ರಯತ್ನದಲ್ಲಿ ಸಾಗುತ್ತೆ ಮಾಸ್ಟರ್ಸ್. ತನ್ನ ಪ್ರತಿ ಜೀವಿತವು ಪರಿಸ್ಥಿತಿಗಳು ತನ್ನ ಅನುಭವಗಳಿಗಾಗಿ ಮಾತ್ರವೇ ನಿರ್ಮಿಸಲ್ಪಟ್ಟಿದೆ ಎಂಬ ಸತ್ಯವನ್ನು ಅರಿಯುತ್ತದೆ. ನಮಗೆ ಬರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಅನುಭವಗಳಿಗಾಗಿನೇ ಬರ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ಮೊದಲನೇದಾಗಿ ತಿಳ್ಕೊಳ್ತಿದೀವಿ ಮಾಸ್ಟರ್ಸ್. ಅರಿವು ಮರವಿನ ದ್ವಂದ್ವವು ಜೀವನದಲ್ಲಿ ತಳಮಳವನ್ನು ಉಂಟು ಮಾಡುತ್ತದೆ. ಅರಿವು ಅಂತಕ್ಕಂಥದ್ದು ಮರವಿನ ದ್ವಂದ್ವವು, ಅರಿವು ಮತ್ತೆ ಮರವು ಅಂತಕ್ಕಂಥದ್ದು ಎರಡು ದ್ವಂದ್ವ ಪದಗಳು ಮಾಸ್ಟರ್ಸ್. ಅದರಲ್ಲಿ ಈ ಜೀವನ ಅಂತಕ್ಕಂಥದ್ದು ತುಂಬಾ ತಳಮಳವನ್ನು ಉಂಟು ಮಾಡುತ್ತದೆ. ಮನಸ್ಸು ಯಾವ ರೀತಿಯಲ್ಲಿ ಜೀವಿತವನ್ನು ನಡೆಸಬೇಕು ಎಂದು ತಲ್ಲಣಗೊಳಿಸುತ್ತದೆ. ಈ ಧ್ಯಾನಕ್ಕೆ ಬಂದಿದೀವಿ ಅಂದ ತಕ್ಷಣ ಒಂದೇ ಸರಿ ನಮಗೇನು ಜ್ಞಾನೋದಯ ಆಗಿ ಬುದ್ಧರಾಗಿಲ್ಲ ಮಾಸ್ಟರ್ಸ್. ಸಾಕಷ್ಟು ನಾವು ನಿರ್ಧಾರ ಮಾಡ್ಕೊಂಡು ಬಂದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ. ಬಟ್ ಅದನ್ನ ನಾವೇನಂತ ತಿಳಿಬೇಕು ಮಾಸ್ಟರ್ಸ್, ನಮ್ಮ ಆಲೋಚನೆಯೇ ಇದು, ನಮ್ಮದೇ ಬ್ಲೂ ಪ್ರಿಂಟ್ ಅಂತ ಭಾವನೆಯನ್ನು ತಂದ್ಕೊಂಡು ನಾವು ಅಂತ ಸಂದರ್ಭ, ದುಃಖ ಭರಿತ ಸಂದರ್ಭ ಬಂದಿದ್ದಾಗಿಯೂ ಕೂಡ ನಾವು ಈ ದೇಹವಲ್ಲ, ಮನಸ್ಸು ಅಲ್ಲ ಅಂತ, ಬುದ್ಧಿನೂ ಅಲ್ಲ ಅಂತ, ನಾನು ಆತ್ಮ ಅಂತ ಸುಮಾರು ಸರಿ ನೀವು ಕನಿಷ್ಠ 21 ಸರಿ ನೀವು ಹೇಳ್ಕೊಂಡಿದ್ದೆ ಆದ್ರೆ ಮಾಸ್ಟರ್ಸ್, ನೀವ್ ಏನ್ ದುಃಖಕ್ಕೆ ಒಳಪಟ್ಟಿರ್ತೀರೋ ಅದರಿಂದ ಹೊರ ಬರ್ತೀರ ಮಾಸ್ಟರ್ಸ್. ಅದನ್ನ ಪ್ರಯತ್ನ ಪಟ್ಟು ನಾನು ಕೂಡ ಆ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದೀನಿ ಮಾಸ್ಟರ್ಸ್. ಏನಾದ್ರೂ ತುಂಬಾ ಭರಿಸಲಾರದ ದುಃಖ ಅಂತ ನಮಗ್ ಅನ್ಸುತ್ತೆ, ಬಟ್ ಅದು ಆ ಸಂದರ್ಭವನ್ನ ನಾವೇ ತಂದ್ಕೊಂಡಿರ್ತೀವಿ. ಆ ರೀತಿಯಾಗಿ ಬಂದಾಗ ನಾನು ಈ ದೇಹವಲ್ಲ, ಮನಸ್ಸು ಅಲ್ಲ, ಈ ಬುದ್ಧಿಯೂ ನಾನಲ್ಲ, ನಾನು ಆತ್ಮ ಅಂತಕ್ಕಂಥದ್ದು ಈ ವಾಕ್ಯವನ್ನು 21 ಸರಿ ಹೇಳ್ಕೊಂಡ್ರೆ ನಮ್ಮಲ್ಲಿ ತಾನೇನೆ ಆ ದುಃಖ ಅಂತಕ್ಕಂಥದ್ದು ಇಲ್ದಂತೆ ಆಗ್ತದೆ ಮಾಸ್ಟರ್ಸ್. ಈ ಗೊಂದಲಗಳ ನಡುವೆ ಅನೇಕ ಜೀವಿತಗಳು ನಡೆಯುತ್ತವೆ. ಈ ಗೊಂದಲಗಳ ನಡುವೆ ಅನೇಕ ಜೀವನ ಸವಿಸ್ತೀವಿ. ಪ್ರತಿ ಜೀವಿತದಲ್ಲೂ ಭೌತಿಕ ಅನುಭೂತಿಯೊಂದಿಗೆ ಆತ್ಮದ ಅನುಭೂತಿಯನ್ನು ಅನುಭವಿಸುವ ತುಡಿತ ಉಂಟಾಗುತ್ತದೆ. ಭೌತಿಕ ಅನುಭೂತಿಯೊಂದಿಗೆ ಆತ್ಮದ ಅನುಭೂತಿಯನ್ನು
ಅನುಭವಿಸುವ ತುಡಿತ ಉಂಟಾಗುತ್ತದೆ. ನಾವು ನಾವು ಯಾವಾಗ ಹಿಂತಿರುಗಿ ಆತ್ಮದ ಕಡೆಗೆ ಹೋಗ್ಬೇಕು ಅನ್ನೋ ಆಲೋಚನೆ ಬಂತೋ ಆ ತಕ್ಷಣದಿಂದ ನಾವೇನ್ ಮಾಡ್ತೀವಿ, ಭೌತಿಕ ದೇಹದಲ್ಲಿದ್ದು ಆತ್ಮದ ಅನುಭೂತಿಯನ್ನು ಪಡೆಯಲಿಕ್ಕೋಸ್ಕರ ಆ ತುಡಿತ ಉಂಟಾಗ್ತದೆ ಮಾಸ್ಟರ್ಸ್. ಹೆಚ್ಚು ಹೆಚ್ಚು ಧ್ಯಾನಗಳನ್ನ ಮಾಡ್ತಾ ಹೋಗ್ತೀವಿ, ಧ್ಯಾನ ಪ್ರಚಾರ ಮಾಡ್ತೀವಿ, ಜ್ಞಾನ ಹಂಚಿಕೆ ಮಾಡ್ತೀವಿ. ಇವೆಲ್ಲವೂ ಆ ಆತ್ಮದ ಅನುಭೂತಿಯನ್ನು ಪಡೆಯಲಿಕ್ಕೆ ಮಾಡ್ತಕ್ಕಂಥ ತುಡಿತಗಳೇ ಮಾಸ್ಟರ್ಸ್. ಭೌತಿಕ ಜೀವ ಜಗತ್ತಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋದ ತನ್ನ ಆತ್ಮಿಕ ಅನುಭೂತಿಯನ್ನು ನೆನಪನಾಳದಿಂದ ಕೆದಕುವ ಪ್ರಯತ್ನ ನಡೆಸಲಾರಂಭಿಸುತ್ತದೆ. ಈ ಭೌತಿಕ ಜೀವ ಜಗತ್ತಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗ್ಬಿಟ್ಟಿದೆ ಮಾಸ್ಟರ್ಸ್ ಆತ್ಮ ಅಂತಕ್ಕಂಥದ್ದು. ತನ್ನ ಆತ್ಮಿಕ ಅನುಭೂತಿಯನ್ನು ನೆನಪಿನಾಳದಿಂದ ನೆನಪು ಮಾಡ್ಕೋಬೇಕಾಗಿದೆ. ಅದನ್ನ ಕೆದಕುವ ಪ್ರಯತ್ನ ಮಾಡ್ತಾ ಹೋಗ್ತದೆ ಆತ್ಮ. ಮುಂದಿನ ಪ್ರತಿ ಜನ್ಮದಲ್ಲೂ ಈ ಅನುಭೂತಿಯನ್ನು ಪಡೆಯುವ ಪ್ರಯತ್ನನೂ ನಡೆಯುತ್ತಿರುತ್ತದೆ. ಅಪ್ಪ ಏನ್ ಕರ್ಮನೋ ಏನೋ ಈ ಜನ್ಮದಲ್ಲಿ ಹಿಂಗ್ ಮಾಡಿ ಸದ್ಯಕ್ಕೆ ಧ್ಯಾನ ಮಾರ್ಗನಾದ್ರೂ ಸಿಕ್ಕಿದೆ, ಮುಂದಿನ ಜನ್ಮದಲ್ಲೂ ಕೂಡ ಇದನ್ನು ಪೂರ್ತಿಯಾಗಿ ನಿಶೇಷ ಮಾಡ್ಕೊಳತಕ್ಕಂತ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪ್ರಯತ್ನದಲ್ಲಿ ಸಾಕ್ತದೆ ಮಾಸ್ಟರ್ಸ್. ಆದರೆ ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ನಮ್ಮ ಇಂದಿನ ಜನ್ಮಗಳ ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಮತ್ತೆ ಪ್ರಾಮಾಣಿಕ ಪ್ರಯತ್ನ ನಾವು ಧ್ಯಾನ ಮಾಡ್ತಿದೀವಿ ಅಂತ ಹೇಳಿದ್ರೆ ಗುರುಗಳು ಹೇಳ್ತಿರ್ತಾರೆ ಮಾಸ್ಟರ್, 3 ಗಂಟೆಗಟ್ಲೆ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು. ಅಂತ ಆ ಧ್ಯಾನ ಮಾಡೋದು ಮತ್ತೆ ಧ್ಯಾನ ಪ್ರಚಾರ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಜ್ಞಾನ ಸೇವೆ ಮಾಡೋದು, ಈ ರೀತಿಯ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ಅನುಭೂತಿ ದೊರೆಯುವುದೇ ಹೊರತು ಕೇವಲ ಬಯಸುವುದರಿಂದ ಸಾಧ್ಯವಿಲ್ಲ. ನಾವು ಕೇವಲ ನಾವು ಆತ್ಮಜ್ಞಾನಿಗಳಾಗ್ಬೇಕು ಅಂತ ಅನ್ಕೊಂಡ್ರೆ ಸಾಧ್ಯ ಇಲ್ಲ. ಇವೆಲ್ಲದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೆಯೋದ್ರಿಂದ ಮಾತ್ರ ಸಾಧ್ಯ. ಕೇವಲ ಬಯಸುವುದರಿಂದ ಸಾಧ್ಯವಿಲ್ಲ. ನಾವು ಈ ಅನುಭೂತಿ ದೊರೆಯುವುದೇ ಹೊರತು ಕೇವಲ ಬಯಸುವುದರಿಂದ ಮಾತ್ರ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅಂದ್ರೆ ನಾವು ಈ ಭೂಮಿಗೆ ಬಂದಿರೋದು ಯಾತ್ರಿಕರಾಗಿ. ನಾವು ಈ ಯಾತ್ರೆಯನ್ನು ನಾವು ಆತ್ಮ ಜ್ಞಾನದಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಈ ವಿಷಯವನ್ನ ಇವತ್ತಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ ಮಾಸ್ಟರ್ಸ್. ನಾಳಿನ ಕಾರ್ಯಕ್ರಮದಲ್ಲಿ ಇನ್ನು ಇದು ಜೀವಿತದ ಬಗ್ಗೆ ಇನ್ನೂ ಇದೆ ಮಾಸ್ಟರ್ಸ್, ಅದನ್ನು ಮುಂದುವರೆದಂತೆ ನೋಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಇದುವರೆಗೆ ಕೇಳಿದಂತ ಆತ್ಮ ಬಂಧುಗಳಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಸತ್ಯಪಯಣ ಅಂದ್ರೆ ರೂಪಾ ವೆಂಕಟೇಶ್ ಮೇಡಮ್ ಬರೆದ ಪುಸ್ತಕದಿಂದ ನಮ್ಮ ಜೀವನದ ಒಂದು ಕಾರ್ಯಕರ್ತರು ನಾವೇ ಸಹಿ ಅಂತ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನಮ್ಮ ಆತ್ಮದ ಒಂದು ಕೆಲಸ ಕಾರ್ಯಗಳನ್ನ ಮನೋಮಯ ಕೋಶ ನಿರ್ಧರಿಸ್ತದೆ ಅಂತ ತುಂಬಾ ವಿಶದವಾಗಿ ವಿಚಾರಗಳನ್ನು ತಿಳಿಸಿದ್ರಿ ಮೇಡಮ್. ಅದ್ರ ಬಗ್ಗೆ ಕೆಲವೊಂದು ನಮ್ಮ ಮಾಸ್ಟರ್ಸ್ಗಳು ಕ್ವಶನ್ ಕೇಳ್ತಾರೆ ಮೇಡಮ್, ಅದಕ್ಕೆ ಸ್ವಲ್ಪ ಉತ್ತರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಯಾರು ಕ್ವಶನ್ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಯಾರು ಕ್ವಶನ್ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡ್ತೀರಾ? ಅನುಭವ ಹೇಳಿ. ಸನ್ನತಾಯಮ್ಮ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಪ್ರೆಸ್ ಮಾಡಿ ಅದನ್ನ. ಸೆಂಟೈಮ್ ಅದು ಆ ಮೈಕ್ ಇದೆಯಲ್ಲ ಅದ್ರನ್ನ ಒಂದ್ಸರ್ತಿ ಟಚ್ ಮಾಡಿ. ಮಾತಾಡಿ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ಬಂತು ಮೇಡಮ್ ಪ್ರೋಗ್ರಾಮ್ ಇವತ್ತು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್, ಭಾರಿ ಚೆನ್ನಾಗಿ ನಡೆಸ್ಕೊಟ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಮೇಡಮ್, ಭಾರಿ ಚೆನ್ನಾಗಿತ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಉಮಾ ಅಕ್ಕ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಆಗ್ತಿಲ್ವಾ?
ಉಮಾ ಮೇಡಮ್. ಅಶ್ವಿನಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ 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 ಮೇಡಮ್. ಇವತ್ತು ಸತ್ಯ ಪಯಣ ಮುಂದುವರೆದ ಭಾಗವನ್ನು ನೀವು ಹೇಳ್ಕೊಟ್ಟಿದ್ದೀರಾ. ಈಗಾಗಲೇ ಸೆಷನ್ ನೀವು ತಗೊಂಡಿದ್ದೀರಾ, ಅದು ತುಂಬಾ ಅದ್ಭುತವಾಗಿದ್ದು. ಇವತ್ತಿನ ಕಾರ್ಯಕ್ರಮ ಅಂತೂ ತುಂಬಾ ಅದ್ಭುತ ಮೇಡಮ್ ನಿಮ್ ಕಡೆಯಿಂದ. ನಾವೆಲ್ಲರೂ ಮಾಸ್ಟರ್ಸ್ಗಳು ಯಾರು, ನಾವೆಲ್ಲಿಂದ ಬಂದಿದ್ದೀವಿ, ನಮ್ ಕೆಲಸ ಏನು ಈ ಭೂಮಿ ಮೇಲೆ ಅನ್ನುವಂತಹ ವಿಚಾರವನ್ನ ನಮ್ಗೆ ಗೊತ್ತಿರೋದಿಲ್ಲ. ಪೂರ್ಣಾತ್ಮದಿಂದ ಬಂದಂತಹ ಅಂಶಾತ್ಮಗಳು ನಾವೆಲ್ಲರೂ ಕೂಡ ಅಂತ ಮರ್ತೋಗಿರ್ತೀವಿ. ಅದನ್ನ ನೀವು ಈ ಸತ್ಯಪಯಣ ರೂಪಾ ವೆಂಕಟೇಶ್ ಮೇಡಮ್ ಬರೆದಿರುವಂತಹ ಈ ಸತ್ಯಪಯಣ ಪುಸ್ತಕದಲ್ಲಿರೋದನ್ನ ನೀವು ಅಧ್ಯಯನ ಮಾಡಿ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಅಶ್ವಿನಿ ಮೇಡಮ್. ಉಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಏನು ಹೇಳ್ತಿದ್ದಾರೆ ಅವರು? ಅನ್ಮ್ಯೂಟ್ ಆಗಿಲ್ಲ ಮೇಡಮ್. ಮತ್ತಾರಾದ್ರೂ ಇದ್ದೀರಾ? ಮೇಡಮ್, ಸಾಧ್ಯ ಇದ್ರೆ ನಿನ್ನೆ ಮತ್ತು ಮೊನ್ನೆ ನಡೆದಂತ ಕಾರ್ಯಕ್ರಮದ ಕೆಲವೊಂದಿಷ್ಟು ಅನುಭವಿಗಳಿಂದ ಅನುಭವ ಶೇರಿಂಗ್ ಮಾಡಿಸ್ಬೋದ್ರಾ? ಮಾಡ್ಬೋದು ಸರ್. ಇದನ್ನ ಕ್ಲಾಸ್ ಮುಗಿಸೋ, ಇದನ್ನ ಮೇಡಮ್ಗೆ ಮೊದ್ಲು ಕ್ವಶನ್ ಕೇಳ್ಕೊಂಡು ಇದನ್ನ ಮಾಡ್ಬಿಡೋಣ. ಓಕೆ ಮೇಡಮ್. ಆಯ್ತು. ಉಮಾ ಕುಲಕರ್ಣಿ ಮೇಡಮ್ ಅವ್ರದ್ದು ಅನ್ಮ್ಯೂಟ್ ಆಗ್ತಿಲ್ಲ. ಮತ್ತಾರಿದ್ದೀರಾ? ಪ್ರೀತಮ್ ಕುಮಾರ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಪ್ರೀತಮ್ ಸರ್ ಓಕೆ ಮೇಡಮ್, ಮಾತಾಡಿ ಸರ್. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಮಾತಾಡಿ ಸರ್. ಓಕೆ ಮೇಡಮ್. ಮೇಡಮ್, ಇದು ಆತ್ಮ ಅಂದ್ರೆ ಎಷ್ಟು ಇದು ಒಂದೇ ಜನ್ಮಕ್ಕೆ ಅದು ಪರಿಪೂರ್ಣತೆ ಹೊಂದುತ್ತಾ ಅಥವಾ ಪದೇ ಪದೇ ಜನ್ಮ ತಾಳೋದ್ರೂ ಇದಾಗುತ್ತೆ, ಆತ್ಮಗಳು ಬರ್ತಾ ಇರ್ತದೆ ಅನ್ನೋದು ಗೊತ್ತಾಗ್ತದೆ ಸರ್. ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಿದ್ವಲ್ಲ ಸರ್, ಈಗ ಮೊನ್ನೆ ಎಲ್ಲ ಹೋದ್ ವಾರದಲ್ಲಿ ಸೂರನಗಂಬಿಕಾ ಮೇಡಮ್ ಅವರು ಮಿಲಾರೆಪ ಬಗ್ಗೆ ಹೇಳಿದ್ರಲ್ಲ ಸರ್. ಅವರು ಒಂದೇ ಜನ್ಮ ಪೂರ್ಣವಾಗಿ ನಕ್ಷತ್ರ ಪುಂಜಗಳು ಬೇರೆ ಬೇರೆ ಲೋಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರಂತೆ ಸರ್. ನಾವು ಕೂಡ ನಮ್ಮ ಅದೇ ತರನಾದ ಅದ್ಭುತವಾದ ಶಕ್ತಿನೂ ಇದೆ ಸರ್. ಸೂಕ್ಷ್ಮ ರೂಪದಲ್ಲಿ ಅನೇಕ ಲೋಕಗಳನ್ನು ಸೃಷ್ಟಿ ಮಾಡ್ತಕ್ಕಂತಹ ಈ ರೀತಿಯ ಶಕ್ತಿ ನಮ್ಮಲ್ಲೂ ಕೂಡ ಇತ್ತು. ಬಟ್ ಈ ಭೂಮಿಗೆ ಬಂದು ಈ ಕರ್ಮಚಕ್ರ ಬಂಧನದಲ್ಲಿ ಸಿಲ್ಕೊಂಡ್ಬಿಟ್ಟು ನಾವು ಅದನ್ನೆಲ್ಲ ಮರೆಮಾಚಿರೋದ್ರಿಂದ ಈ ರೀತಿಯ ದುಃಖ ದುಗುಡ ದುಮ್ಮಾನಗಳೆಲ್ಲ ಜೀವನ ಸಾಗಿಸ್ತಾ ಇದೀವಿ. ಬಟ್ ಸಂತೋಷದಿಂದ ಶಾಂತಿಯಿಂದ ಜೀವನ ಸಾಗಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಸರ್ ಈ ಸಂದೇಶವನ್ನ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ ಅತ್ರಿ ಮತ್ತು ಮೃಗು ಮಹರ್ಷಿಗಳು ಕೊಟ್ಟಿದ್ದಾರೆ ಸರ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆನೇ ಎಲ್ಲ ವಿವರಣೆ ಇದೆ ಸರ್, ನೋಡ್ತಾ ಹೋಗೋಣ. ಬಟ್ ಒಂದೇ ಜನ್ಮದಲ್ಲೂ ಪಡಿತಕ್ಕಂಥದ್ದು ಅದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಸರ್. ಈಗ ತಾನೇ ಹೇಳಿದಲ್ಲ ಸರ್, ಪ್ರಾಮಾಣಿಕ ಪ್ರಯತ್ನದಿಂದ ಸಾಧ್ಯ. ಒಂದೇ ಜನ್ಮದಲ್ಲೂ ಆಗ್ಬೋದು, ಇನ್ನೆಷ್ಟು ಜನ್ಮ ನಾವು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ಇನ್ನು ಸಾಕಷ್ಟು ಜನ್ಮಗಳನ್ನು ಕೂಡ ತಗೋಬಹುದು. ಅದು ನಮ್ಮ ಪ್ರಯತ್ನ ಸರ್. ಥ್ಯಾಂಕ್ ಯು ಪ್ರೀತಮ್ ಸರ್. ಉಮಾ ಮೇಡಮ್ ಅವರಿಲ್ಲ. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್.
ಎಸ್ ನಮಸ್ತೆ ಮೇಡಮ್. ಕ್ವಶನ್ ಅಂತ ಏನಿಲ್ಲ ಮ್ಯಾಮ್. ಇವತ್ತು ಕ್ಲಾಸ್ ತುಂಬಾನೇ ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬಂತು ಮ್ಯಾಮ್. ಇಂದಿನ ತರಗತಿದೂ ಸಹ ಪುನರ್ಮನನ ಮಾಡಿ ಇವತ್ತೂ ಸಹ ಕ್ಲಾಸ್ ತುಂಬಾ ಚೆನ್ನಾಗಿ ಬಂತು ಮ್ಯಾಮ್. ಕೃತಜ್ಞತೆ ಹೇಳಕ್ಕೋಸ್ಕರನೇ ನಾನು ಮಾತಾಡ್ಲಿಕ್ಕೆ ಇಷ್ಟಪಟ್ಟೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾನೇ ಇತ್ತು, ಚೆನ್ನಾಗಿತ್ತು ಕ್ಲಾಸ್ ಮಾತ್ರ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮೇಡಮ್, ವಿಜಯ ಭಟ್ ಮೇಡಮ್, ಕ್ವಶನ್ಸ್ ಇಲ್ಲ ಅಂದ್ರೆ ಇಲ್ಲ ಅಂತ ಅನ್ಸ್ತದೆ ಮೇಡಮ್. ನಮ್ಗೆ ಜ್ಞಾನ ಹಂಚಿಕೆ ಜೀವನ ಸತ್ಯ ಪಯಣದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸ್ಕೊಟ್ರಿ. ಇದು 4ನೇ ಸೆಷನ್, ನಾಳೆನೂ ಇದೆ ಅಂತ. ತುಂಬಾ ಧನ್ಯವಾದಗಳು ಮೇಡಮ್, ಇಲ್ಲಿ ಬಂದು ಇದು ಮಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಶ್ವಿನಿ ಯಾರಿದ್ದಾರೆ ನಿನ್ನೆ ಪ್ರೋಗ್ರಾಮಿಗೆ ಹೋದವರು? ಅಶ್ವಿನಿ ಅವ್ರು ಇದ್ದೀರಾ? ಸಾರ್ ಮಧುರಾ, ಅಶ್ವಿನಿ, ದೀಪ್. ನೆನ್ನೆ ಪ್ರೋಗ್ರಾಮ್ ಇಂದ ಐತೆ, ಹೇಳಿ ಏನೇನಾಯ್ತು, ಹೇಗಾಯ್ತು ಅಂತ ವಿವರಣೆನ. ಆಗ್ತಿಲ್ವಾ? ಬಿಜಿ ಇದಾರೇನ್ರಿ ಅವ್ರು? ಇಲ್ಲ ಮಾತಾಡ್ತಾರೆ, ಅನ್ಮ್ಯೂಟ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ನಾನೇ ಮಾಡ್ತೀನಿ ತಡ್ರಿ ಅವ್ರು. ಮಾಡಿ. ಓಕೆ. ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಈಗಾಗ್ಲೇ ಸಮಗ್ರ ಸ್ವಾಸ್ಥ್ಯ ಹಬ್ಬ, ಇದು 3ನೇ ಸಮಗ್ರ ಸ್ವಾಸ್ಥ್ಯ ಹಬ್ಬ. ಎಲ್ರಿಗೂ ಹೇಳ್ಬೇಕು ಅಂತಂದ್ರೆ ಇದು ನಮ್ಮೆಲ್ಲರ ಸಡಗರ ಸಂಭ್ರಮದ ಹಬ್ಬ. ಈಗಾಗ್ಲೇ ನಾವೆಲ್ಲರೂ ಆಚರಿಸ್ಕೊಂಡು ಬಂದಿದೀವಿ. ಲಕ್ಷ್ಮೀ ದೇವಿ ಮೇಡಮ್ ಇದ್ದಾರೆ, ಲಕ್ಷ್ಮೀ ಕಾಂತಮ್ಮ ಮೇಡಮ್ ಇದ್ದಾರೆ, ಸುಮಾರು ಮಾಸ್ಟರ್ಸ್ ಇದ್ದಾರೆ. ನಿಮ್ಮೆಲ್ರಿಗೂ ಹೇಳ್ಬೇಕು ಅಂತಂದ್ರೆ ಇವತ್ತಿಗೆ ಅದು ಸಾಧ್ಯವಾಗೋದಿಲ್ಲ. ಪ್ರತಿನಿತ್ಯನೂ ಹಂಚ್ಕೊಂಡ್ರು ಕೂಡ ಅದು ಮುಗಿಯೋದಿಲ್ಲ ಅನ್ಸುತ್ತೆ, ಆ ತರ ಹಬ್ಬ ನಡ್ಕೊಂಡು ಬಂದಿದೆ ಮೇಡಮ್. ಈಗಾಗಲೇ ಗ್ರೂಪ್ ನಲ್ಲೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ. ಅನುಭವಗಳ ಮೂಲಕನೂ ನಾವು ಮಾತನಾಡ್ತಾ ಹೋದಾಗ ಯಾರು ಬಂದಿಲ್ಲ ಮಾಸ್ಟರ್ಸ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಇನ್ನೂ ಹೆಚ್ಚಿನದಾಗಿ ನಾಳೆ ಅಥವಾ ನಾಡಿದ್ದು ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಈಗ ಮತ್ತೊಬ್ರು ಮಾಸ್ಟರ್ಸ್ ಇಂದ ಮಾತಾಡಿಸಿ ನೀವು ಕಾರ್ಯಕ್ರಮ ಮುಕ್ತಾಯ ಮಾಡ್ಬೋದು. ಮತ್ತೆ ಯಾರು ಬಂದಿದ್ದಾರೆ? ನಿನ್ನೆ ಬಂದವ್ರು ಯಾರಿದ್ದಾರೆ ಮೇಡಮ್? ದಯವಿಟ್ಟು ಮಾಸ್ಟರ್ಸ್, ಹಬ್ಬಕ್ಕೆ ಬಂದಿರೋಂತಹ ಮಾಸ್ಟರ್ಸ್ ಒಬ್ರು ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ನಾಳೆಗೆ ಗುರೂಜಿ ಇರ್ತಾರೆ, ಅವ್ರ ಮುಖೇನ ನಾವು ಅದನ್ನ ಮಾತನಾಡ್ತಾ ಹೋಗೋಣ. ಮಾತಾಡೋದು. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ನಿನ್ನೆ ಎಲ್ಲ ಫೋಟೋ ಎಲ್ಲ ಹಾಕಿದ್ದು ನಾವು ನೋಡಿದ್ವಿ, ಖುಷಿ ಪಟ್ಟಿದ್ವಿ. ಗುರುಗಳದ್ದು 109 ವರ್ಷದ ವಿರುದ್ಧ ಆಶೀರ್ವಾದ ತಗೊಂಡಿದ್ದೆಲ್ಲ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿ ಖುಷಿ ಆಯ್ತು ಮೇಡಮ್. ಖಂಡಿತ ಮೇಡಮ್, ಇನ್ನು ಮತ್ತಷ್ಟು ಮಗದಷ್ಟು ನಾಳೆ ನಾಡಿದ್ದು ಹಂಚ್ಕೊಳ್ತಾ ಹೋಗ್ತೀವಿ. ಓಕೆ ಮಾಸ್ಟರ್ಸ್. ರಾಜು ಓಂಕಾರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ತ್ರಿವೇಣಿ ಮೇಡಮ್ ಇದ್ದಾರೆ, ಅವರು ಹೋಗಿದ್ರು, ಫೋಟೋ ನೋಡಿದೆ ನಾನು. ಅವರದ್ದು ನಿನ್ನೆ ಅಟೆಂಡ್ ಆಗಿದ್ರ ಅಂತ. ತ್ರಿವೇಣಿ ಮೇಡಮ್, ನೀವು ಮಾತನಾಡಿದ್ಮೇಲೆ ಉಮಾ ಮೇಡಮ್ ಮತ್ತೆ ರಾಜು ಓಂಕಾರ್, ಪ್ರೀತಮ್ ಕುಮಾರ್ ಮಾತಾಡಿದ್ರ ಮೇಡಮ್? ಆಯ್ತು ಮೇಡಮ್, ಅದು ಕ್ವಶನ್ ಕೇಳಾಯ್ತು. ತ್ರಿವೇಣಿ ಮೇಡಮ್ ಮಾತಾಡಿ ಮೇಡಮ್. ನೆನ್ನೆನ ಅನುಭವ ಹಂಚ್ಕೊಳ್ಳಿ ಮೇಡಮ್. ಮೇಡಮ್, ನಾನು ನೆನ್ನೆ ಹೋಗಿಲ್ಲ, ಮೊನ್ನೆ ಹೋಗಿದ್ದೆ. ಆಯ್ತು ಮೇಡಮ್, ಮೊನ್ನೆನೆ ಹೇಳಿ ಸಮಗ್ರ ಸ್ವಾಸ್ಥ್ಯ ಹಬ್ಬದ್ದು. ಮೇಡಮ್, ತುಂಬಾ ಚೆನ್ನಾಗಿತ್ತು. ಗುರುಜಿಗಳ ಆಶೀರ್ವಾದ ಎಲ್ರಿಗೂ ಸಿಕ್ತು. ಗುರುಜಿಗಳ ಪ್ರವಚನ ನಾವು ಕೇಳಿದ್ವಿ. ಅವರು ಎಷ್ಟೊಂದು ವಿಷಯಗಳನ್ನ ಶೇರ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಲೇಟ್ ಆಗಿ ಜಾಯಿನ್ ಆದೆ, ಬಸ್ಗಳು ಅವಾಂತರದಿಂದ ಲೇಟ್ ಆಗಿ ಜಾಯಿನ್ ಆದೆ ಅಲ್ಲಿಗೆ. ಆದ್ರೂನು ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವ್ ಅಲ್ಲಿ ಹೋಗಿ ಫಂಕ್ಷನ್, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನ ಎಲ್ಲ ಬಹಳ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ನಡ್ಸಿದ್ರು ರಂಗನಾಥ್ ಗುರೂಜಿ ಅವರು. ಅದ್ದೂರಿಯಾಗಿ ಖುಷಿಯಾಗಿ ತುಂಬಾ ಚೆನ್ನಾಗಿತ್ತು ಫಂಕ್ಷನ್. ಗುರುಜಿಗಳ ಹಿತವಚನ ಚೆನ್ನಾಗಿತ್ತು. ಮತ್ತೆ ನಾಗರಾಜ್ ಗುರುಜಿಗಳ ಅಶ್ವಿನಿ ಅವ್ರ ಜೊತೆ ಡ್ಯಾನ್ಸ್ ಸೂಪರ್ ಆಗಿತ್ತು. ನಿನ್ನಂತ ಅಪ್ಪ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು ಇಬ್ರು ಸೇರ್ಕೊಂಡು, ಚೆನ್ನಾಗಿತ್ತು. ನಾನು ಸ್ವಲ್ಪ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರಾಜು ಓಂಕಾರ್ ಸರ್ ಅನ್ಮ್ಯೂಟ್ ಮಾಡ್, ಮಾತಾಡಿ ಸರ್. ನಾನು ಇವತ್ತಿನ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಏನಿಲ್ಲ ಮೇಡಮ್, ಅದೇ ಇವತ್ತಿನ ಕ್ಲಾಸ್ ಮಾಡಿದ್ರಲ್ಲ ಆ ಮೇಡಮ್ ಅವರು ಕ್ವಶನ್ ಕೇಳ್ತಾ ಇದ್ದೆ ನಾನು, ಅಷ್ಟೊಳಗೆ ಮತ್ತೆ ಅವ್ರು ಕ್ಲೋಸ್ ಮಾಡಿದ್ರು.
ಹೌದು. ನಾನ್ ಬಹಳ ದಿವಸ ಆಯ್ತು ಕ್ಲಾಸ್ ಕುಂತಿಲ್ಲ ಮೇಡಮ್, ಅನಿವಾರ್ಯ ಕಾರಣದಿಂದ. ನಮ್ಮ ತಂದೆಯವರೊಬ್ರು ತೀರ್ಕೊಂಡಿದ್ರ, ಹಂಗಾಗಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿ ಬಂದಿದ್ದಿಲ್ಲ. ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದೆ. ಬಹಳ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರೇ. ಆತ್ಮಗಳ ಬಗ್ಗೆ, ನಮ್ಮ ಸತ್ಯ ಪಯಣ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇರುತ್ತೆ ಮೇಡಮ್. ಆದ್ರೆ ನಾನು ಅವ್ರನ್ನು ಈ ಮುಖಾಂತರ ಕೇಳೋದೇನಂದ್ರೆ, ಈ ಆತ್ಮಗಳು ನಾವು ಈ ಭೂಮಿ ಬಂದಾಗ ನಾವೇ ಅದನ್ನ ಸೃಷ್ಟಿ ಮಾಡ್ಕೊಂಡ್ ಬಂದಿರ್ತಂತ. ಅಂದ್ರೆ ಈಗ ಇಂಥವ್ರ ಮಗ ಆಗಿ, ಇಂಥವ್ರ ಅಣ್ಣ ತಮ್ಮರಾಗಿ, ಇಂಥವ್ರನ್ನೇ ಮಡದಿ ಆಗಿ, ಇಂಥವ್ರೇ ನಮ್ಮ ಮಕ್ಕಳು, ಹಿಂಗೆ ಅಂತೇಳಿ ನಾವು ತಗೊಂಡ್ಬಂದ್ವಿ ಅಂದ್ರೆ, ಈಗ ತಂದೆ ತಾಯಿನ ಎಷ್ಟೋ ಮಕ್ಕಳು ನೋಡ್ಕೊಂತಿರಲ್ಲ ಸರಿಯಾಗಿ. ಅದು ನಮ್ಮ ಆತ್ಮ ಬರ್ದಿರ್ತೋ. ಬಟ್ ಅವ್ರು ಈಗ ತಂದೆ ತಾಯಿ ಪಡೆದಂತ ಆತ್ಮ ಇಂಥವ್ರ ಮಕ್ಕಳಾಗಿ ಬಿಡೋದು, ಅವ್ರಿಂದ ನಾವು ಕಷ್ಟ ಅನುಭವಿಸ್ಬೇಕು ಅಂತಿರ್ತತೋ. ಇಲ್ಲ ಎಷ್ಟೋ ಮನೆಗಳು ಸಾಂಸಾರಿಕ ಜೀವನದಿಂದ ಎಲ್ಲೂ ಮಟನೋ ಪಯಣ ಮಾಡ್ಕೊಂಡು ಅಲ್ಲಿಂದ ಬೇರೆ ಬೇರೆ ಆಗ್ಬಿಡ್ತಾರೆ. ಅವಾಗ ಅದನ್ನು ನಾವೇ ಪಡ್ಕೊಂಡ್ ಬಂದಿರ್ತೇವೋ, ಅಥವಾ ಈಗ ಒಂದು ಹೆಣ್ಣಿನ ಜನ್ಮ ಒಂದ್ ಗಂಡನ್ನ ಮದುವೆ ಆದಂದ್ರ, ಆ ಮದುವೆ ಆದ ತಕ್ಷಣ ಈಗ ಆ ಹೆಣ್ಣಿನಿಂದ ಆತ್ಮ ಡಿವೈಡ್ ಆಗುತ್ತೋ, ಅಥವಾ ಈ ಹುಡುಗನ ಆತ್ಮ ಇದ್ದಾವ ಹೆಣ್ಣಿನ ಸಂಸಾರಿಕ ಜೀವನ ಡಿವೈಡ್ ಆಗುತ್ತೋ, ಇಲ್ಲ ತಂದೆ ತಾಯಿಗೆ ಇಂಥ ಮಗ ಇಷ್ಟು ಕಷ್ಟ ಕೊಡ್ತಿರ್ತಾರಲ್ಲ ಆ ಆತ್ಮಗಳಿಗೆ, ಅದ್ರ ಬಗ್ಗೆ ನನ್ ಡೀಟೇಲ್ ಬೇಕಾಯ್ತು ಮೇಡಮ್. ಥ್ಯಾಂಕ್ ಯು ಸರ್. ಅಶ್ವಿನ್, ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ, ಅವ್ರ ಆನ್ಸರ್ ಹೇಳ್ತಾರೆ ನೋಡಿ. ಸರ್ ನಮಸ್ತೆ ಸರ್. ಮೇಡಮ್ ನಮಸ್ತೆ ಸರ್. ಸರ್, ಇದು ಆತ್ಮಕ್ಕೆ ಹೆಣ್ಣು ಗಂಡು ಅಂತಕ್ಕಂಥದ್ದಾಗ್ಲಿ, ಅಥವಾ ನಾವು ಈ ಜನ್ಮದಲ್ಲಿ ಹೆಣ್ಣಾಗಿರೋದು ಮುಂದಿನ ಜನ್ಮದಲ್ಲಿ ನಮ್ಮ ಕರ್ಮ ಫಲದ ಆಧಾರದ ಮೇಲೆ ಗಂಡು ಆಗ್ಬೋದು, ಗಂಡಾಗಿರೋರು ಹೆಣ್ಣುನು ಆಗ್ಬೋದು ಸರ್. ಇದೆಲ್ಲ ಕರ್ಮ ಫಲದ ಲೆಕ್ಕಾಚಾರದ ಮೇಲೆನೆ ನಮ್ಮ ಮುಂದಿನ ಜೀವಿತ ಆಗಿರ್ತದೆ ಸರ್. ನಾವು ಮಕ್ಕಳನ್ನ ಸೆಲೆಕ್ಟ್ ಮಾಡಲ್ಲ ಸರ್, ಮಕ್ಕಳು ನಮ್ಮ ತಂದೆ ತಾಯಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ನಾವು ಮಕ್ಳು ಹಂಗ್ ಮಾಡ್ತಾರೆ ಅಂತ ಅಂದ್ರೆ ಸರ್, ನಾವು ಹಿಂದಿನ ಜನ್ಮದಲ್ಲಿ ಅದಕ್ಕಿಂತ ಘೋರವಾದ ಏನೋ ಮಾಡಿರ್ತೀವಿ. ಅದ್ರಲ್ಲಿ ನಾವು ಮಾಡಿದ ಕರ್ಮ ಫಲನು ಕೂಡ 100% ತರಲ್ಲ ಸರ್. ನಾವು ಮುಂದಿನ ಜನ್ಮಕ್ಕೆ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಕನಿಷ್ಠ ಸ್ವಲ್ಪ ಒಂದು 50 to 60% ತಗೊಂಡ್ಬಿಟ್ಟು, ಮುಂದಿನ ಜನ್ಮದಲ್ಲಿ ನಾನು ಅದರಿಂದ ಇಂಥ ಪಾಠ ಕಲಿತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇಂಥ ಪಾಠ ಕಲಿತೀನಿ, ಆ ಸಂದರ್ಭಕ್ಕೋಸ್ಕರ ಎಂತರ್ ಬೇಕು, ಯಾರ್ ಬರ್ಬೇಕು ಅನ್ನೋದನ್ನು ಮಾತ್ರ ನಿರ್ಧಾರ ಮಾಡ್ತೀವಿ ಸರ್ ನಾವು. ಆ ಸಂದರ್ಭದಲ್ಲಿ ಆ ತರನಾದ ಮಕ್ಕಳು ಅಂದ್ರೆ ಇನ್ನೊಂದು ಆತ್ಮ ಇರುತ್ತೆ ಮೇಲೆ, ನಾನು ತಂದೆ ತಾಯಿಗಳಿಗೆ ಈ ರೀತಿಯಾಗಿ ತೊಂದರೆ ಕೊಡ್ಬೇಕು ಅಂತಕ್ಕಂಥ ಆತ್ಮ ಅಲ್ಲಿ ಆತ್ಮ ರೆಡಿ ಇರುತ್ತೆ ಸರ್. ಆ ಆತ್ಮನೇ ಈ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಊಟ ಹಾಕದಂಗೆ ತೊಂದರೆ ಕೊಡ್ತಾ ಇರ್ತದೆ ಅಷ್ಟೇ ಸರ್. ಅದು ಎಲ್ಲದೂ ಕೂಡ ಪೂರ್ವ ನಿರ್ಧರಿತ ಸರ್. ಯಾವುದು ಕೂಡ ತೃಣ ಕಡ್ಡಿನೂ ಕೂಡ ಯಾವುದೇ ಪರಮಾತ್ಮನ ಆಜ್ಞೆ ಇಲ್ದಲೆ ಮಿಸ್ಕಲ್ಲ ಸರ್ ಅದು. ಅದಕ್ಕೋಸ್ಕರ ಪ್ರತಿಯೊಂದು ಕಾರಣ ಕಾರ್ಯ ಪ್ರತಿಯೊಂದಕ್ಕೂ ಕೂಡ ನಾವೇ ಹೊಣೆಗಾರರು ಸರ್. ಅದಕ್ಕೋಸ್ಕರ ದುಃಖ ಅನ್ನೋದಿಲ್ಲ, ಎಲ್ಲದಕ್ಕೂ ನಾವು ತಂದಿದ್ರಿಂದಾನೇ ನಮ್ಗೆ ಯಾಕೆ ಸರ್ ದುಃಖ ಅಂತ ಹೇಳಿ, ಅದು ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ರೆ ಸರ್, ಪ್ರತಿ ಕ್ಷಣದಲ್ಲೂ ಆನಂದವಾಗಿರ್ತೀವಿ, ಸಂತೋಷವಾಗೇ ಇರ್ತೀವಿ ಸರ್. ಅಲ್ಲ ಮೇಡಮ್, ಇವಾಗ ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ, ಆ ಆತ್ಮಗಳು ಸಹಿತ ಏನು ಕಾಲಕ್ಕೆ ಈಗಿನ ಕಾಲ, ಈ ಕಲಿಯುಗ ಅಂತಿದ್ದೇವೆ. ಈ ಹಿಂದೆ ನಾವು ಚಿಕ್ಕವರಿದ್ದಾಗಿಂದ ನಾನೊಂದು ಹಂಗೆ ಫಾರ್ ಎಕ್ಸಾಂಪಲ್ ಕೊಡ್ತೇನೆ. ಚಿಕ್ಕ ವಯಸ್ಸಿನಾಗಿದ್ದಾಗಿಂದ ಹೆಂಗಿತ್ತು ಅಂದ್ರೆ, ಕೂಡು ಕುಟುಂಬ, ಒಂದು ಸಂಸಾರಿಕ ಜೀವನ, ಆಮೇಲೆ ಸಂತೋಷ, ಆಮೇಲೆ ಆರೋಗ್ಯ ಎಲ್ಲವೂ ಚೆನ್ನಾಗೇ ಇತ್ತು. ಈ ಕಾಲಕ್ಕೆ ತಕ್ಕಂಗೆ ಆತ್ಮಗಳ ಬದಲಾವಣೆಗೂ ಅಥವಾ ನಮ್ಮ ಆತ್ಮದ ಭೂಮಿ ಅಂತಕ್ಕಂಥದ್ದು ನಾವು ಮೊದಲಿನ 3 ಸೆಷನ್ ಅಲ್ಲಿ ಹೇಳಿದ್ದೆ ಸರ್. ಭೂಮಿ ಅಂತಕ್ಕಂಥದ್ದು ಮಧ್ಯಸ್ಥಾಯಿಯಲ್ಲಿ ಇದೆ. ಅಧೋಲೋಕದಿಂದ ಬಂದಿರ್ತಕ್ಕಂಥ ಆತ್ಮಗಳು ಆ ಅಧೋಲೋಕದಲ್ಲಿ ಅಂತ ಹೇಳಿದ್ರೆ ಸರ್, ಕೀಳು ಮಟ್ಟದ ಗುಣಗಳು ಇರ್ತವೆ ಸರ್. ಅದರಲ್ಲಿ ರಾಗ ದ್ವೇಷಗಳನ್ನು ಹೊಂದಿರ್ತಕ್ಕಂಥ ಆತ್ಮಗಳು ಇದಾವ್ ಸರ್ ಈ ಭೂಮಿ ಮೇಲೆ. ಇದು ಮಧ್ಯಸ್ಥಾಯಿಯಲ್ಲಿದೆ ಸರ್. ಅಧೋಲೋಕದಿಂದ ಬಂದಿರ್ತಕ್ಕಂಥ ಆತ್ಮಗಳ ಜೊತೆನೂ ಜೀವನ ಮಾಡ್ತಾ ಇದೀವಿ, ಉನ್ನತ ಲೋಕದಿಂದ ಬಂದಿರ್ತಕ್ಕಂಥ ಆತ್ಮಗಳ ಜೊತೆನೂ ಜೀವನ ಮಾಡ್ತಿದೀವಿ ಸರ್. ನಾವು ನಮ್ ಕುಟುಂಬದಲ್ಲೇ ಇರ್ಬೋದು ಸರ್. ಅದು ಎಷ್ಟೋ ಜನ ಅಧೋಲೋಕದಿಂದ ಬಂದಿರ್ತಕ್ಕಂಥ ಆತ್ಮಗಳು ನಮ್ಮ ಕುಟುಂಬದಲ್ಲೇ ನಮ್ಮ ಸಂಬಂಧಿಗಳಾಗೇ ಇರ್ತಾರೆ ಸರ್. ಉನ್ನತ ಲೋಕದಿಂದ ಬಂದಂತ ಆತ್ಮಗಳು ಇರ್ತಾವ ಸರ್. ನಾವು ಉನ್ನತ ಕೆಲಸಗಳನ್ನ ಮಾಡಿ ಬಂದಿದ್ದಾಗ ನಮ್ಗೆ ಉನ್ನತ ಲೋಕದ ಆತ್ಮಗಳ ಕನೆಕ್ಟ್ ಇರ್ತದೆ ಸರ್. ಏನಾದ್ರೂ ಅಧೋಲೋಕಕ್ಕೆ ಕರ್ಮ ಲೆಕ್ಕಾಚಾರದಲ್ಲಿ ನಾವು ಕೆಲಸಗಳನ್ನ ಕಡಿಮೆ ಸ್ಥಾಯಿಯ ಕೆಲಸಗಳನ್ನ ಮಾಡಿದಾಗ ಅಧೋಲೋಕದ ಆತ್ಮಗಳಿಗೆ ಕನೆಕ್ಟ್ ಆಗ್ಬಿಟ್ಟು ಆ ಕರ್ಮವನ್ನ ತೀರ್ಸ್ಕಂತೀನಿ ಅನ್ನೋದಕ್ಕೋಸ್ಕರ, ಅಂದ್ರೆ ನನ್ನ ಆತ್ಮವನ್ನ ಪುರೋಗಮನ ಮಾಡ್ಕೊಳಕ್ಕೋಸ್ಕರ ಸರ್ ಆ ಆತ್ಮದ ಜೊತೆ ನಾವು ಸಂಬಂಧ ಬೆಳೆಸ್ಕೊತೀವಿ ಸರ್. ಅಷ್ಟೇ ಸರ್.
ಆತ್ಮಗಳಂತ ಹೇಳಿದ್ರೆ ಬರೀ ಒಂದ್ ಲೆವೆಲ್ ಆತ್ಮ ಇರಲ್ಲ ಸರ್. ಈ ಆತ್ಮಗಳಲ್ಲಿ ಅದನ್ನು ಕೂಡ 7 ಚಕ್ರಾಸ್ ಹೇಗಿದಾವೋ 7 ಬಗೆಯ ಆತ್ಮಗಳು ಕೂಡ ಇದಾವ್ ಸರ್. ಶೈಶವಾತ್ಮ, ಬಾಲಾತ್ಮ, ಪ್ರೌಢಾತ್ಮ, ಯುವಾತ್ಮ, ವೃದ್ಧಾತ್ಮ, ಆ ರೀತಿಯಾಗಿ 7 ಜನ್ಮ ತರದ ಆತ್ಮಗಳು ಇದಾವ್ ಸರ್. ಆ ಆತ್ಮಗಳ ಸ್ಥಿತಿಗೆ ಅನುಗುಣವಾಗಿ ಅವರ ಗುಣಾವಗುಣಗಳು ಕೂಡ ಸಿದ್ಧವಾಗಿರ್ತಾವ ಸರ್. ಅದರ ಆಧಾರದ ಮೇಲೆ ನಮ್ಮ ಎಲ್ಲಾ ಜೀವನ ಚಕ್ರ ಸಾಗ್ತಾ ಇರ್ತದೆ ಸರ್. ಅದೇ ಮೇಡಮ್, ಅದೇ ಇವಾಗಿಂದು ಪ್ರತಿಯೊಬ್ಬ ಮಾನಸಿಕ ಸ್ಥಿತಿಗಳು ಹೆಂಗಾಗಿದಾವ ಅಂದ್ರೆ ಪ್ರತಿಯೊಬ್ರು ಎಲ್ಲರೂ ನನಗೆ ಏನೋ ಒಂದು ಸ್ಟ್ರೆಸ್, ಏನೋ ಒಂದು ನೆಗೆಟಿವ್ ಆಲೋಚನೆ, ಎಲ್ಲರೂ ಒಂದೊಂದು ಆಲೋಚನೆಯಲ್ಲೇ ಇದಾರೆ. ಈಗ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿ ಸಮಸ್ಯೆನೂ ಅನುಭವಿಸ್ತಿರ್ತಾರೆ. ಆಮೇಲೆ ಬದಲಾವಣೆನೂ ಅಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಇವಾಗ. ಈಗ ಇಂತ ಧ್ಯಾನಕ್ಕೂ ಕೂಡ ಬರ್ತಿದ್ದಾರೆ ಸರ್. ಅದರಿಂದ ಆ ತರ ಆತ್ಮಗಳು ಆಗ್ಬಿಟ್ಟು ಧ್ಯಾನಗಳು ಹೆಚ್ಚಾದಾಗ ಅದು ಮೇಡಮ್ ನಿಮ್ಮ ವಾಯ್ಸ್ ಹೊರಗಡೆ. ನಿಜ ಮೇಡಮ್, ಅಲ್ಲ ಇವಾಗ ಧ್ಯಾನ ಹಿಂದಿನ ಕಾಲ ಬಸವಣ್ಣವ್ರ ಕಾಲದಲ್ಲೇ ಹೇಳಿದ್ರು, ನಿಜವಾಗ್ಲು ತನ್ನ ತಾನರಿತೊಡೆ ತಾನೇ ದೇವರ ನೋಡ ಅಂತೇಳಿ. ನಾನು ಇವಾಗ್ಲೂ ಆಲೋಚನೆ ಮಾಡ್ಕೊಂತೇನೆ ಮೇಡಮ್. ನಿಜ ನೀವ್ ಹೇಳೋದು, ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಸಂತೋಷ ಪಡ್ಬೇಕಂದ್ರೆ ಹೌದು, ನಾ ಇಲ್ಲಿ ಏನೈತಿ ಎಲ್ಲಾ ಬಿಟ್ಟು ಹೋಗೋದೆ. ನನ್ ಏನೇ ಕಷ್ಟ ಬಂದ್ರು ನಾ ಅನುಭವಿಸಿದಾಗ ಸಂತೋಷವಾಗಿರ್ತೀನಿ. ಕೆಲವು ಟೈಮಲ್ಲಿ ಅದನ್ನ ನಾವು ಎಷ್ಟೋ ಪ್ರಯತ್ನ ಮಾಡಿದ್ರು ಆ ಸಮಸ್ಯೆಗಳು ಮತ್ತೆ ಎದುರಾಗೆ ಆಗ್ತವ. ಮನಸ್ಸಿಗೂ ದುಃಖ ಆಗ್ತದೆ, ಇನ್ನೊಬ್ರಿಗೂ ಏನೋ ಒಂಥರ. ಇಲ್ಲ ಸರ್, ನಾವು ಸಮಸ್ಯೆಗಳು ಬಂದಾಗ ಅದನ್ನ ಸಮಸ್ಯೆ ಅಂತ ತಿಳ್ಕೊಬಾರ್ದು ಸರ್. ಅದು ನಮಗ್ ಶಿಕ್ಷೆ ಅನ್ಕೋಬಾರ್ದು ಸರ್, ಶಿಕ್ಷಣ ಅನ್ಕೋಬೇಕು. ನಮಗೆ ಪದೇ ಪದೇ ಅದು ಎದುರಾಗ್ತಾ ಇದೆ ಅಂದ್ರೆ ಅದರಿಂದ ನಾನು ಏನೋ ಪಾಠ ಕಲಿಬೇಕಾಗಿದೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಮೌನದಲ್ಲಿದ್ದು ಆಲೋಚನೆ ಮಾಡಿದಾಗ ಸರ್, ಆತ್ಮದಿಂದ ನಿಮ್ಗೇನೆ ಈ ಇದರಿಂದ ನೀವ್ ಈ ಪಾಠ ಕಲಿಬೇಕು ಅನ್ನೋ ಆಲೋಚನೆ ನಿಮ್ಗೆ ಬುದ್ಧಿಗೆ ರವಾನೆ ಆಗುತ್ತೆ ಸರ್. ಆತ್ಮ ಕಳ್ಸುತ್ತೆ ಸರ್ ಆ ಆಲೋಚನೆನ. ನಾವ್ ಯಾಕಂದ್ರೆ ಈ ಸಮಸ್ಯೆ ಬಂದಾಗ ಹೇಗ್ ಪರಿಹಾರ ಮಾಡ್ಕೋಬೇಕು ಅನ್ನೋದು ನಮ್ಮ ಬುದ್ಧಿಯಲ್ಲೇ ಶೇಖರಣೆ ಇರ್ತದೆ ಸರ್, ನಮ್ಮ ಆತ್ಮದಲ್ಲಿ. ಅದನ್ನ ನಾವು ಇನ್ನರ್ ಜರ್ನಿ ಮಾಡ್ಕೋಬೇಕಷ್ಟೇ ಸರ್. ನಾವು ಬರೇ ಪಂಚೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಒಳಪಟ್ಟು ಬರೀ ಹೊರಗಿಂದ ನೋಡಿ ಹೊರಗಿಂದ ಬಗ್ಗೆನೇ ಯೋಚನೆ ಮಾಡ್ತೀವಿ ಸರ್. ನಾವು ಅಂತರೇಂದ್ರಿಯಗಳ ಬಗ್ಗೆ ನಾವು ಗಮನ ಕೊಟ್ಟಾಗ ಸರ್ ತಾನೇ ಆ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ. ಇದರಿಂದ ಈ ಸಂದರ್ಭದಲ್ಲಿ ನೀವ್ ಇಂಥದೇ ಪಾಠ ಕಲಿಬೇಕನ್ನೋ ಜ್ಞಾನನೂ ಬರುತ್ತೆ ಸರ್. ಶಿಕ್ಷೆ ಅಲ್ಲ ಸರ್, ಅದು ಶಿಕ್ಷಣ ಅಂತ ಭಾವಿಸ್ಬೇಕು ಸರ್ ನಾವು ಪ್ರತಿಯೊಂದು ಸಂದರ್ಭನೂ ಕೂಡ. ಅವಾಗ ನಮ್ಗೆ ದುಃಖನೂ ಆಗಲ್ಲ, ದುಗುಡನೂ ಆಗಲ್ಲ ಸರ್. ಎಲ್ಲದರಿಂದನೂ ಹೊರ ಬರ್ತೀವಿ ಸರ್. ಸಂತೋಷ ಅನ್ನೋದು ತಂತಾನೆ ಬರುತ್ತೆ ಸರ್. ಸಂತೋಷದಿಂದ ಆನಂದ ಸಿಕ್ಕುತ್ತೆ ಸರ್. ಸಂತೋಷ ಕ್ಷಣ ಮಾತ್ರದ ಸರ್, ಆನಂದ ಶಾಶ್ವತವಾದದ್ದು ಸರ್. ಆತ್ಮದ ನಿಜವಾದ ಗುಣನೇ ಆನಂದ ಸರ್. ಓಕೆನಾ ಸರ್? ಚೆನ್ನಾಗಿದೆ ಮೇಡಮ್. ಇನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಪ್ರತಿದಿನ ಸಿಗ್ತೇವೆ. ನಾನು ಆದಷ್ಟು ಪ್ರಯತ್ನ ಮಾಡಿ ಕ್ಲಾಸ್ ಅಟೆಂಡ್ ಆಗ್ತೀನಿ ಮೇಡಮ್. ಯಾಕಂದ್ರೆ ಒಂದ್ ದಿನ ಈಗ ಇಷ್ಟ ದಿನ ಕುಂತೀನಿ ಎಲ್ಲಾ ಕ್ಲಾಸ್ ಅಲ್ಲಿ, ಮತ್ತೆ ಇನ್ನೂ ಸ್ವಲ್ಪ ಜ್ಞಾನ ಪಡಿಬೇಕು ಇಲ್ಲಿ ಬಂದು. ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಮೇಡಮ್. ರಾಜು ಸರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ತಂದೆಯವ್ರ ಕಾಲ ಆದ ನಂತರ ದುಃಖದಲ್ಲಿದ್ದೀರಿ ಅಂದ್ರಿ, ಅದು ಶಮನ ಆಗಬಹುದು ಅಂತ ಈ ವಿಚಾರದಾಗ ನೀವು ಮನಸ್ಸಲ್ಲಿ ತರ್ಕೊಂಡ್ರೆ ಆಗ ಶಕ್ತಿ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸರ್. ಸತ್ಯ ಪಯಣ ಇದ್ರದ್ದೇ ಈ ಮರಣ ಅನ್ನೋ ದುಃಖದಿಂದ ಹೊರ ಬರ್ಲಿಕ್ಕೆ ಸರ್. ಈ ಮೊದಲು 3 ಸೆಷನ್ ಕೊಟ್ಟಿದ್ದೆ ಸರ್, ಅದ್ರಲ್ಲಿ ಡೀಪ್ ಆಗಿ ಹೇಳಿದ್ವಿ ಕೂಡ. ನೀವ್ ಹಾಗೇನಾದ್ರೂ ಅದ್ರ ಬಗ್ಗೆ ದುಃಖದಿಂದ ಹೊರಗ್ ಬರ್ರಿ ಸರ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಆತ್ಮ ನೀವು ದುಃಖ ಪಟ್ಟಿದ್ದೆ ಆದ್ರೆ ಸರ್, ಆತ್ಮ ನೋಡ್ತಾ ಇರ್ತದೆ ಭೂಮಿ ಕಡೆ. ನೀವು ಹೆಚ್ಚು ದುಃಖ ಪಟ್ರೆ ಅದು ಆತ್ಮ ಪುರೋಗಮನ ಹೊಂದ್ಲಿಕ್ಕೆ ಸಾಧ್ಯವಾಗಲ್ಲ ಸರ್. ಅದು ಉನ್ನತ ಲೋಕಕ್ಕೆ ಹೋಗ್ಲಿ, ಅದಕ್ಕೆ ಉನ್ನತ ಜನ್ಮ ಸಿಗ್ಲಿ ಅಂತ ನೀವು ಧ್ಯಾನ ಮಾಡ್ಬೇಕೆ ಹೊರತು ಸರ್ ದುಃಖ ಪಡಬಾರ್ದು ಸರ್. ನೀವು ಸಂತೋಷ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಮೇಡಮ್ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗಲ್ವಾ ಮೇಡಮ್? ನೆಕ್ಸ್ಟ್ ಕೊಡ್ತಾ ಇರಿ ಮೇಡಮ್, ಆದ್ರೆ ಅವರು ತಗೊಳ್ತಾರೆ. ನೆಕ್ಸ್ಟ್ ಯಾರು ಕಾಣ್ತಿಲ್ಲ ಮೇಡಮ್. ಸ್ವಾಮಿ ಸರ್, ಸಂಪತ್ ಕುಮಾರ್ ಅವಾಗಲೇ ಮಾತಾಡಿ ಸರ್. ಶುಭೋದಯಗಳು ಮೇಡಮ್. ಶುಭೋದಯ. ಕೇಳ್ತಿದೆ ಮಾತಾಡಿ ಸರ್. ಓಕೆ ಮೇಡಮ್.
ಮೇಡಮ್ ನಿನ್ನೆ ಹೋಲಿಸ್ಟಿಕ್ ವೆಲ್ನೆಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಮೇಡಮ್. ಎಲ್ಲಾ ಕಾರ್ಯಕ್ರಮಗಳನ್ನು ತುಂಬಾ ಅದ್ಭುತವಾಗಿ ಆಯೋಜನೆ ಮಾಡಿದ್ರು. ತುಂಬಾ ಸೊಗಸಾಗಿ ಮೂಡಿ ಬಂತು ಮೇಡಮ್. ನಿನ್ನೆ 2 ದಿವಸನೂ ಕೂಡ ನಾನು ಸೆಷನ್ ಅಟೆಂಡ್ ಮಾಡಿದ್ದೆ. ನನಗೆ ಹಿಮಾಲಯದಿಂದ ಸದಾನಂದ ಗಿರಿನಾಥ ಸ್ವಾಮೀಜಿಗಳು ಬಂದಿದ್ರು, ಅವ್ರದ್ದು ಪ್ರವಚನ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ನಾಗರಾಜ್ ಗುರೂಜಿಗಳು ಯೋಗ ಅದ್ರ ಬಗ್ಗೆ ಹೇಳ್ಕೊಟ್ರು. ಮತ್ತೆ ನಮ್ಮ ರಂಗನಾಥ್ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್, ಅದ್ಭುತವಾಗಿ ಎಲ್ಲ. ಇವತ್ತು ನಿನ್ನೆ ಕೂಡ ಚಂದನಾ ಮೇಡಮ್ ಮತ್ತೆ ನಾರಾಯಣ್ ಸರ್ ಅಂತ ಹೇಳಿ ಅವರು ಆಕ್ಯುಪ್ರೆಷರ್ ಥೆರಪಿ, ಇವರು ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸ್ಕೊಟ್ರು ಮೇಡಮ್. ನಿನ್ನೆ ಯೋಗ, ಮೆಡಿಟೇಷನ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಡು. ಊಟದ ವ್ಯವಸ್ಥೆಗೆ ಕೂಡ ತುಂಬಾ ಚೆನ್ನಾಗಿತ್ತು. ಮಹಾತಾರ್ ಫೌಂಡೇಶನ್ಗೆ ನಮ್ ಕಡೆಯಿಂದ ಇದು ಜ್ಞಾನ, ಧ್ಯಾನ, ಪ್ರಾಣಾಯಾಮ ಎಲ್ಲ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಇನ್ನು ಮುಖ್ಯದ ವಿಚಾರಗಳನ್ನ ಇನ್ನೊಂದ್ ದಿವಸ ನಾನು ಶೇರ್ ಮಾಡ್ತೀನಿ. ಧನ್ಯವಾದಗಳು ಮೇಡಮ್. ಮಹಾತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರೂಜಿ ಅವ್ರಿಗೆ, ಪತ್ರಿಜಿ ಅವರಿಗೆ, TMC ಸೆಂಟರ್ಗೆ ಧನ್ಯವಾದಗಳು ಮೇಡಮ್. ಇದೇ ತರ ಜ್ಞಾನ ಮುಂದೆ ಹಂಚ್ತಾ ಇರ್ಲಿ ಅಂತ ಕೂಡ ನಾವು ಭಾವಿಸ್ತಾ ಒಂದು ಭಾಗವಾಗ್ಬೇಕಂತ ಅದು ಇಷ್ಟಪಟ್ಟಿದೆ ಮೇಡಮ್. ಧನ್ಯವಾದಗಳು. ನಿಮ್ಗೂ ಕೂಡ ಕಾರ್ಯಕ್ರಮ ನಿರೂಪಣೆ ಬಹಳ ತುಂಬಾ ಸೊಗಸಾಗಿ ನಡೆಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮಗೂ ಸರ್ ನಿಮ್ಮ ಹಂಚಿಕೆಯನ್ನು ವಿವರವಾಗಿ ನಮಗೂ ಹಂಚಿದ್ರಿ, ನಿಮ್ಮ ಅನುಭವವನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾಮಿ ಸರ್ ಮಾತಾಡಿ. ಲಕ್ಷ್ಮೀಕಾಂತಪ್ಪ ಮೇಡಮ್. ಅನ್ಮ್ಯೂಟ್ ಆಯ್ತು ಅವ್ರದ್ದು. ಅನ್ಮ್ಯೂಟ್ ಆಗಿದೆ. ಮಾತಾಡಿ. 2 ದಿನದ ಫೆಸ್ಟ್ ತುಂಬಾ ಫಸ್ಟ್ ದಿನ ಹೋಗಿದ್ದೆ ನಾನು, ಚೆನ್ನಾಗಿತ್ತು. ಏನು ಅಂದ್ರೆ ಅಲ್ಲಿ ನಾವು ಮುಖ ಈಗ ತ್ರಿವೇಣಿ ಅವರು ನಾವು ಇದ್ರಲ್ಲಿ ಕೇಳ್ತಾ ಇದ್ವು, ಎಕ್ಸಾಂಪಲ್ ಹೇಳುದು. ಬಟ್ ಅಲ್ಲಿ ತ್ರಿವೇಣಿ ಮೇಡಮ್ ಗೊತ್ತಿಲ್ವಾ, ನೀವು ಮಾತಾಡ್ತೀರಾ, ನಿಮ್ ಪರಿಚಯ ನನ್ಗಿದೆ ಅಂದ್ರು. ನನಗೆ ಒಂಥರ ಖುಷಿ ಆಯ್ತು. ಅವ್ರ ಅಮ್ಮನ ಬಗ್ಗೆ ಎಲ್ಲ ಅಲ್ಲಿ ಹೇಳ್ತಾ ಇದ್ರು, ಮರ್ಮ ಚಿಕಿತ್ಸೆ ಜೊತೆ. ನಾವು ಮುಖತಃ ಭೇಟಿ ಆಗೋದ್ರಿಂದ ನಮ್ಗೆ ಇನ್ನೊಂಥರ ಒಳ್ಳೆ ಏನದು ರ್ಯಾಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ. ಮತ್ತೆ ಎದುರುಗಡೆ ನಾವು ಏನ್ ಬೇಕಂದ್ರೂ ಮಾತಾಡ್ಬೋದು. ಸೊ ಈ ತರ ಇಲ್ಲಿ ಮಾತಾಡೋದಕ್ಕಿಂತ ಅಲ್ಲಿ ಮಾತಾಡೋ ರೀತಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ಸ್ವಾಮಿಗಳನ್ನ ಭೇಟಿ ಮಾಡಿದ್ವು, ಅವ್ರ ಆಶೀರ್ವಾದ ತಗೊಂಡು. ಅಶ್ವಿನಿ ಮತ್ತೆ ನಾಗರಾಜ್ ಸರ್ ನಿಜವಾಗ್ಲೂ ಆ ಒಂದು ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಪಾಪ ನಾನ್ 4:15ಗೆ ಬಿಟ್ಟೆ, ಯಾಕಂದ್ರೆ ನನ್ಗೆ 3 hours ಆಗುತ್ತೆ ಬರ್ಲಿಕ್ಕೆ. ಈ ಕಡೆಯಿಂದ 3 hours, ಆ ಕಡೆಯಿಂದ 3 hours ದೂರ ಆಗುತ್ತೆ ಅಂತೇಳಿ. ಬಟ್ ನೆಕ್ಸ್ಟ್ ಡೇ ನಾನು ಇರ್ಬೇಕು ಅನ್ಕೊಂಡೆ. ಬಟ್ ಕಾರಣಾಂತರಗಳಿಂದ ಮತ್ತೆ ನನ್ನ ಫ್ರೆಂಡುನು ಅವಳು ದೂರದಿಂದ ಬಂದು ಹೋಗ್ಬೇಕು ಅಂದಿದ್ರಿಂದ ನಾನು ವಾಪಸ್ ಬಂದ್ಬಿಟ್ಟೆ. ಬಟ್ ಮಿಸ್ ಮಾಡ್ಕೊಂಡೆ ನೆಕ್ಸ್ಟ್ ಡೇ. ಆಮೇಲೆ ಅಲ್ಲಿ ಒಂಥರ ವಾತಾವರಣ ನಿಜವಾಗ್ಲೂ ಚೆನ್ನಾಗಿದೆ. ಏನು ಅಂದ್ರೆ ಇವಾಗ ಅಯ್ಯೋ ಅವ್ರನ್ನ ಮಾತಾಡ್ಸ್ಬೇಕಾ ಬೇಡವಾ, ಇವ್ರು ನಮ್ಮನ್ನ ಮಾತಾಡ್ಸಿದ್ರೆ ಹೆಂಗೆ, ಆತರ ಇಲ್ವೇ ಇಲ್ಲ. ಇದು ಒಂಥರ ನನಗೇನೋ ಹೊಸ ಅನುಭವ. ಎಷ್ಟೊಂದ್ ಕಡೆ ಓಡಾಡ್ತಿದ್ವು ನಾವು, ಬಟ್ ಇಲ್ಲೊಂಥರ ಹೊಸ ಅನುಭವ ಚೆನ್ನಾಗಿದೆ. ಎಲ್ಲರೂ ಒಂಥರ ಚೆನ್ನಾಗಿ ಮಾತಾಡ್ಸೋದು ಎಲ್ಲ. ಊಟ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಅದೇ ಹೇಳ್ತಿದ್ದೆ, ಬಿಸಿನೀರು ಕೊಟ್ರು ನನಗೆ ಬಿಸಿ ನೀರು, ಅನ್ನ ಕೊಟ್ರು ಬಿಸಿ ಬಿಸಿ ಆಗಿರ್ಬೇಕು ಅಂತೇಳಿ. ಊಟ ತುಂಬಾ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಮತ್ತೆ ಮಾತಾಡೋದಿಕ್ಕೆ ತುಂಬಾ ಅವಕಾಶ ಇದೆ. ಯಾರನ್ನ ಹೆಂಗ್ ಬೇಕಾದ್ರೂ ನಾವು ಭೇಟಿ ಆಗ್ಬೋದು, ಮಾತಾಡ್ಬೋದು ಎಲ್ಲ. ಗೊತ್ತಿಲ್ಲ ನನಗೆ, ಏನೋ ಒಂಥರ ನನಗಂತೂ ಖುಷಿ ಆಯ್ತು ಆ ಫೆಸ್ಟ್ ಎಲ್ಲ ನೋಡಿ. ಅದೇ ಅಂತ ಇದ್ದೆ ಅಶ್ವಿನಿ ಜೊತೆ, ನೆಕ್ಸ್ಟ್ ಮಂತ್ ನಾನು ಖಂಡಿತ ಇರ್ತೀನಿ 2 ದಿನ ಇದ್ರೆ ಅಂತ. 2 ದಿನ ಮಾಡಿದ್ರೆ ನಾನು ಖಂಡಿತ ಉಳಿಬೇಕು ಅಂತಿದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಅನುಭವಗಳನ್ನ ಹಂಚ್ಕೋಬಹುದು ಅಲ್ಲಿ. ಪರ್ಸನಲ್ ಆಗಿ ನಾವೇನಾದ್ರೂ ನಮ್ಮ ನುರಿತ ತಜ್ಞರ ಹತ್ರ ಮಾತಾಡ್ಬೇಕು ಅಂದ್ರೂ ಒಳ್ಳೆ ಅವಕಾಶ ಇದೆ. ಒಟ್ನಲ್ಲಿ ಅದ್ಭುತವಾಗಿ ನಡೀತಾ ಇದೆ ಈ ಒಂದು ಫೆಸ್ಟ್. ಆಮೇಲೆ ನನ್ಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಇದು ಈಗ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಮಾತಾಡ್ತಿದಾರಲ್ಲ, ಅದು ಆತ್ಮಗಳ ಜೊತೆ ನಾನು ಒಂದ್ ಸ್ವಲ್ಪ ತುಂಬಾನೇ ಮಾತಾಡ್ಬೇಕಾಗಿದೆ. ಯಾಕಂದ್ರೆ ಒಂದು ವಿಷಯ ನನ್ನ ಮನ್ಸಲ್ಲಿ ಕೊರಿತಾ ಇದೆ, ಯಾರನ್ನ ಕೇಳ್ಬೇಕು ಅದನ್ನ ನಾನು ಮುಂದೆ ಆ ವಿಷಯನ ಎತ್ತಬೇಕಾ ಬೇಡವಾ, ಅದು ಒಂಥರ ಸ್ವಲ್ಪ ಕೌಟುಂಬಿಕ ವಿಷಯ, ಅದನ್ನ ಮುಂದುವರಿಸ್ಬೇಕಾ ಬೇಡವಾ ಅಂತ ನನ್ನಲ್ಲಿ ತುಂಬಾ ಕಾಡ್ತಾ ಇದೆ. ಆದ ಕಾರಣ ದಯವಿಟ್ಟು ಅವರ ನಂಬರು ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಮಾತಾಡ್ಲಿಕ್ಕೆ ನನ್ಗೆ ಅನುಕೂಲ ಆಗುತ್ತೆ ಅಂತ, ಪ್ಲೀಸ್. ಮೇಡಮ್ ನಿಮ್ಮ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಕೇಳ್ಕೊಳ್ತಿದ್ದಾರೆ. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್. ನಾನು ನಿಮ್ಗೆ ಕಳಿಸ್ಬೋದಾ, ಸೆಂಡ್ ಮಾಡ್ಬೋದಾ? ನಡೆಯುತ್ತೆ ಅಶ್ವಿನಿ, ನಡೆಯುತ್ತೆ.
ಓಕೆ ಮೇಡಮ್, ನಾನು ಯಾಕಂದ್ರೆ ಕಳಿಸ್ಕೊಡ್ತೀನಿ. ನಿನ್ನ ಹತ್ರನು ಮಾತಾಡಿದ್ದೆ ನಾನು ನಿನ್ನೆ. ಬಟ್ Yes, ಈಗ ನನಗೆ ಸರಿಯಾದ ಗುರುಗಳು ಸಿಕ್ಕಿದ್ರು. ಸ್ವಲ್ಪ ನನ್ನ ಮನಸ್ಸಿನಲ್ಲಿರೋ ಸಂದೇಹಗಳನ್ನ ಪರಿಹರಿಸ್ಕೋಬೇಕು, ಮುಂದುವರಿಸ್ಬೇಕಾ ಬೇಡವಾ ಅಂತೇಳಿ ದಯವಿಟ್ಟು ಇಲ್ಲ, ಅವರ. ಖಂಡಿತ ಮೇಡಮ್. ಈಗ ನೀವು ನಿನ್ನೆ ಒಂದು ಡೌಟ್ ಇತ್ತು ಅಂತ ಕೇಳಿದ್ರಿ. ಹೌದೌದು. ಖಂಡಿತ ನಾವು ಧ್ಯಾನಿಗಳಿಗೆ ಏನೇ ಒಂದು ಕ್ವಶನ್, ಒಂದು ಅನುಮಾನ ಬಂದ್ರೆ ತಕ್ಷಣ ಅದು ನೆರವೇರುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ. ನಿನ್ನೆ ಆ ಅನುಮಾನಗಳಿಗೆ ಇವತ್ತು ಖಂಡಿತ ಉತ್ತರ ಸಿಗುತ್ತೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ. ಓಕೆ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಅಂದ್ರೆ ಅದು ನಮ್ಗೆ ಏನ್ ಅನಿಸ್ತದೆ, ಅಲ್ಲಿ ಇಲ್ಲಿ ಮುಖ ಪರಿಚಯ ಇದ್ರೂನು ಅಲ್ಲಿ ಹೋದ ತಕ್ಷಣ ನಾವೆಲ್ಲ ಒಂದೇ ಮನೆಯವರು. ಅವ್ರು ಹೌದು. ಮಾತಾಡ್ಬೇಕು, ಅದೇ ಹೌದು. ಮಾತಾಡ್ಬೇಕು ಅಂತ ನಾವು ನೋಡಲ್ಲ. ನಾವೇ ನೋಡಿದ ತಕ್ಷಣ ನಗು ಬಂದೋಗತ್ತೆ. ಕುಟುಂಬದವರು ಅನ್ನಂಗೆ ನಾನು ಹೇಳೋದಿಲ್ಲ. ನಿಜವಾಗ್ಲೂ ನಮ್ಗೆ ಇವಾಗ ಇವರು ನಮ್ಮ ಗುರುಜಿಗಳು ಜೊತೆ ನಾವು ಇವಾಗ ಮಾತಾಡುವಾಗ ಒಂಥರ ಆತರ ಅವರು ಒಂದು ದೊಡ್ಡ ಭಾವನೆ, ನಾವು ಕೇಳುವಂತ ಭಾವನೆ ಅಂತ. ರೆಸ್ಪೆಕ್ಟ್ಫುಲಿ ಮಾತಾಡ್ತೀವಿ. ಭುಜ ಹಿಡಿದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಅದೇ ಒಂದೇ ಮನೆಯವ್ರಿಗೆ ಭಾವನೆ ಬರುತ್ತೆ. ಇವ್ರ ಪರಿಚಯ ಇರ್ಲಿಲ್ಲ ನಮ್ಗೆ ಅಂತ ನಾವು ಏಕದಮ್ ಅವ್ರು ಮಾತಾಡಿಸ್ಲಿಲ್ಲ ಅಂತ ನಾವು ನೋಡೋದಿಲ್ಲ, ನಾವೇ ಮಾತಾಡ್ಬಿಡ್ತೀವಿ. ಹೌದು. ದೀಪಾ ಜೊತೆ, ಅಶ್ವಿನಿ ಜೊತೆ, ತ್ರಿವೇಣಿ ಜೊತೆ, ಇನ್ನ ಬೇರೆ ಬೇರೆ ಬಸವರಾಜು ಅವರು, ಇನ್ನ ಬೇರೆ ಬೇರೆಯವರೆಲ್ಲ ಬಂದಿದ್ರಲ್ಲ. ಬಸವರಾಜು ಅವರು ಯೋಗ ಮಾಡೋದೆಲ್ಲ ತೋರ್ಸಿದ್ರು. ಹೋಗಿ ಸರ್, ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರುವಾಗ ಮಾಡಿದ್ದ ಅಂದ್ರೆ, ಇಲ್ಲ ಮೇಡಮ್ ಈಗ್ಲೂ ಮಾಡ್ತೀನಿ ಅಂದ್ರು. ನಿಜ, ಅದನ್ನೆಲ್ಲ ನೋಡಿದ್ರೆ ನಾವು ಒಂದೊಂದು ವಿಷಯ ಒಬ್ಬೊಬ್ಬರ ಹತ್ರ ಕಲಿಬಹುದು. ಮಿಸ್ ಮಾಡ್ಕೊಂಡು ಬಂದಿರ್ಲಿಲ್ಲ ಅಲ್ಲಿ. ಮಧುರ ಆಗ್ಲಿ, ನಮ್ಮ ಸಂಗಲದಾಗ್ಲಿ ಅವರೆಲ್ಲ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಬರ್ಬೇಕು. ಯಾವ ಮೊದಲ ಸಂಡೇ ಹೋಗಿದ್ರು. ಓಕೆ ಸಂಡೇ. ಇಲ್ಲ, ಅದೇ ಹೇಳೋದು, ಮಿಸ್ ಮಾಡ್ಕೋಬಾರ್ದು. ಯಾವತ್ತಾದ್ರೂ ಒಂದಿನ ಎಲ್ಲಾರು ಬರ್ಬೇಕಲ್ಲ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಸ್ವಾಮಿ ಅವ್ರದ್ದು ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಮಾತಾಡಿ ಸರ್. ನಮಸ್ಕಾರ ಮೇಡಮ್. ಪ್ರತಿಯೊಂದು ಬರಕ್ಕಾಗಿಲ್ಲ. ಹೇಳ್ತಾ ಇದ್ರೆ ನಮಗೆ ಒಂಥರ ಅಂತ ಆಗ್ತಾ ಇದೆ. ಲಕ್ಷ್ಮೀಕಾಂತ್ ಮೇಡಮ್ದು ತುಂಬಾ ಚೆನ್ನಾಗಿತ್ತು. ಸತ್ಯದ ಕಡೆಗೆ ಪ್ರಾಣ ಕ್ಲಾಸ್ ಚೆನ್ನಾಗಿತ್ತು. ನಾವು ಮೇಡಮ್ ಇದು ಮಕ್ಳುಗಳು ಸುಮ್ಮನೆ ಹೇಳ್ತಾ ಇದ್ರೆ ಏನೇನೋ ಶಾಸ್ತ್ರಗಳು ಇರ್ತಾವಲ್ಲ, ಅದು ಇದು ಮಾಡೋದು, ಕಡ್ಡಿ ಹಾಕೋದು ಮತ್ತೆ ಏನೇನೋ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದು ನಮ್ಗೆ ಹೇಳಿದ್ದು ಮೇಡಮ್ ಹೇಳಿದ್ ಗೊತ್ತಾಯ್ತು, ಏನ್ ಕಳ್ತಾರೆ, ಏನ್ ಮಾಡ್ತಾರೆ ಅಂತ. ನಾವು ಸುಮ್ಮನೆ ಬೈತಾ ಇರ್ತೀವಿ, ಗಲಾಟೆ ಮಾಡ್ತೀವಿ. ಅದೇನು ಕಲ್ತೇವೆ ಅಂತ ಹೇಳಿ ನಮ್ಗೆ ಇವಾಗ ಗೊತ್ತಾಯ್ತು. ಅದ್ರ ಬಗ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್? ಯಾವ್ದು ಸರ್? ಅದೇ ಮಕ್ಳುಗಳು, ನನ್ನ ಮಕ್ಳ ಬಗ್ಗೆ ಹೇಳಿಲ್ಲ ಮೇಡಮ್. ಅಳ್ತಾ ಇರೋದು, ನಗ್ತಾ ಇರೋದು, ಈ ತರ ಇದ್ ಮಾಡ್ತಾರೆ ಅಂತ. ಆತ್ಮ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಆತ್ಮಗಳ ಬಗ್ಗೆ. ಹೌದೌದು. ಚಿಕ್ಕ ಮಕ್ಕಳು ಇದ್ದವಾಗ ಮಲಗಿದವಾಗ ಅಳ್ತಾರೆ. ಎಷ್ಟೋ ಇದ್ ಮಾಡಿದ್ರು ಸುಮ್ಮನಾಗಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾರೆ. ಅದೇನೋ ಯಾವ್ದೋ ಒಂದು ನೋಡ್ತಾ ನಮ್ಗೆ ಯಾವ್ದೋ ಹೊಟ್ಟೆ ಒಂದು ಔಷಧಿ ಹಾಕ್ತಿವಿ, ಇನ್ನೊಂದ್ ಮಾಡ್ತೀವಿ. ಹಂಗ್ ಮಾಡಿದ್ರು ಕಮ್ಮಿ ಆಗಲ್ಲ ಸರ್. ನಮ್ಮಲ್ಲಿ ಮೇಡಮ್ ಲೆಫ್ಟ್ ಆಗಿದಾರ ಅಂತ ನಾಳೆನೂ ಬರ್ತಾರೆ ಸರ್, ನಾಳೆ ಕೇಳ್ಬೋದು. ಆತ್ಮಗಳ ಜೊತೆ ಮೊದಲೇ ಹಿಂದಿನ ಜನ್ಮದ ಇದ್ರದ್ದು ರೂಢಿ ಇರುತ್ತೆ ಅವರಿಗೆ ಅಂತ ಹೇಳ್ತಾರೆ. ಮಾಸ್ಟರ್ಸ್ ಈಗಾಗ್ಲೇ ಮಾತನಾಡಿರುವಂತ ಮಾಸ್ಟರ್ಸ್ ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಂಬಿಡಿ, ಯಾಕೆಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಡಿಸ್ಟರ್ಬೆನ್ಸ್ ಇದೆ, ಮ್ಯೂಟ್ ಮಾಡ್ಕೊಂಬಿಡಿ ಮೇಡಮ್. ಇಲ್ಲ, ನೀವೇ ಚೆಕ್ ಮಾಡ್ಬಿಟ್ಟು ಮ್ಯೂಟ್ ಮಾಡಬಹುದು. ಸ್ವಾಮಿ ಸರ್, ವಿಜಯಲಕ್ಷ್ಮಿ ಮೇಡಮ್ ಇಲ್ಲ ಅನ್ಸುತ್ತೆ. ಈಗ ನಾಳೆಗೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು, ನಾಳೆ ಕ್ವಶನ್ ಕೇಳ್ಬೋದು. ಓಕೆ ಮೇಡಮ್. ಶಿವಕುಮಾರ್ ಶಿವಗಂಗಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ಸರ್. ಶಿವಕುಮಾರ್ದ್ ಆಗಲ್ವಾ ಅಶ್ವಿನಿ? ಮೇಡಮ್ ನೀವು ಆಪ್ಷನ್ ಕೊಟ್ಟಿದ್ದೀರಾ? ಶಿವಕುಮಾರದ್ದು ಅವರು ಇದ್ ಮಾಡ್ತಿದ್ದಾರೆ. ಓಕೆ, ಮಾತಾಡಿ ಸರ್. ಶಿವಕುಮಾರ್ ಸರ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಮಾತಾಡಿ. ಮತ್ತೆ ನಮಸ್ಕಾರ ಮೇಡಮ್. ಹೇಳಿ ಸರ್, ಕೇಳತ್ತೆ ಮೇಡಮ್ ಅವ್ರೆ. ಅದು ಒಂದ್ ಕಡೆ ಗ್ರಂಥನಲ್ಲಿ ನಿಂದ ಆಡಿದ್ರೆ ಮುಕ್ತಿಗೆ ಮುಟ್ಟಲ್ಲ ಅಂತ ಹೇಳ್ತಾರೆ. ಅದು ಸತ್ಯವಾದ ಮಾತಾ ಮೇಡಮ್ ಅವ್ರೆ? ನಿಂದ ಆಡಬಾರ್ದು ಅಂತ ಹೇಳ್ತಾರೆ ಯಾರ ಬಗ್ಗೆನೂ. ಯಾಕಂದ್ರೆ ನಾವು ಜನಸಾಮಾನ್ಯರಲ್ಲಿ ಇರ್ತಿರ್ತೀವಿ,
ಸರಿಸಾಮಾನ್ಯವಾಗಿ ಒಬ್ರ ಬಗ್ಗೆ ಏನೋ ನಿಂದ ಆಡ್ತಾ ಇರ್ತೀವಿ. ಸರ್, ವಿಜಯಲಕ್ಷ್ಮಿ ಮೇಡಮ್ ಲೆಫ್ಟ್ ಆಗಿದ್ದಾರೆ, ನಾಳೆ ಬರ್ತಾರೆ. ಆದ್ರೆ ನಮ್ಮ ಇದರಲ್ಲಿ ನಾವು ಬಂದ ಇದ್ರಲ್ಲಿ ನಾವು ಧ್ಯಾನದಲ್ಲಿ ಅವ್ರು ಹೇಳೋದು ಅಂದ್ರೆ ಯಾರ ಬಗ್ಗೆನೂ ನಿಂದೆ ಮಾಡಬಾರ್ದು, ಇದು ಮಾಡಬಾರ್ದು ಅಂತಾನೆ ಹೇಳೋದು ಸರ್. ಅದು ಕೂಲಂಕುಷವಾಗಿ ನಾಳೆ ಆ ಮೇಡಮ್ ಹತ್ರ ಕೇಳ್ಕೊಳ್ಬಹುದು ಸರ್. ನಾಳೆ ಬರ್ತಾರೆ, ಇವತ್ತು ಲೆಫ್ಟ್ ಆಗಿದ್ದಾರೆ ಬಹುಶಃ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿವಗಂಗಾ ಸರ್. ಹಲೋ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಈಗ ಒಂದು ತಿಂಗಳಿಂದ ನಿಮ್ ಜೂನ್ ಸೆಕ್ಷನ್ ಜಾಯಿನ್ ಆಗ್ತಾ ಇದ್ದೆ ಮೇಡಮ್. ಅಡ್ಮಿಟ್ ಕೊಡ್ತಾ ಇದ್ದೆ, ಆಗ್ತಾ ಇರಲ್ಲ. ಇವತ್ತಾಯ್ತು, ಸಂತೋಷ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಪ್ರೋಗ್ರಾಮ್ ಎಲ್ಲ ಚೆನ್ನಾಗ್ ಬರ್ತಾ ಇದೆ. ನಾನು ಯೋಗನು ಮಾಡ್ತಾ ಇದ್ದೀನಿ. ನಿಮ್ ಜೂಮ್ ಅಲ್ಲಿ ಒಂದ್ ತಿಂಗಳಿಂದ ಜಾಯಿನ್ ಆಗಿದ್ದೀನಿ ಮೇಡಮ್, ಅಷ್ಟೇನೆ. ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಮೇಡಮ್. ಆಮೇಲೆ ವಿಡಿಯೋ ಆನ್ ಆಗ್ತಾ ಇಲ್ಲ ಮೇಡಮ್, ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡಿ ಮೇಡಮ್. ಯಾವ ವಿಡಿಯೋ ಮೇಡಮ್? ನಮ್ ವಿಡಿಯೋ ಆನ್ ಮಾಡ್ಬೇಕು ಅಂದ್ರೆ ಆನ್ ಆಗ್ತಾ ಇಲ್ಲ. ಅದು ನೀವು ಅಲ್ಲಿ ವಿಡಿಯೋ ಇದ್ರದ್ದು ಇರತ್ತಲ್ಲ, ವಿಡಿಯೋ ಸಿಂಬಲ್ ಇದೆ ಅಲ್ಲ, ಅದಕ್ಕೆ ಟಚ್ ಮಾಡಿ ಮೇಡಮ್. ಆಗ್ತಾ ಇಲ್ಲ ಮೇಡಮ್. ಮಾಡ್ತಿದೀವಿ, ಆಗ್ತಾ ಇಲ್ಲ. ಅದು ಆಪ್ಷನ್ ಸರ್ ಮೇಡಮ್, ಅಲ್ಲಿ ಕೊಡ್ಬೇಕು ನಮ್ಗೆ. ಯಾವಾಗಾದ್ರೂ ಮಾಡ್ಬೋದು ಮೇಡಮ್ ಅದನ್ನ. ನಾನು ಯೋಗ ಮಾಡ್ತಾ ಇರ್ತೀನಿ ಅಲ್ವಾ. ಶಿವಗಂಗಾ ಮೇಡಮ್, ಯಾರಾದ್ರೂ ಗೊತ್ತಿರೋರ ಹತ್ರ ನೀವು ಅದನ್ನ ಸ್ವಲ್ಪ ಹೇಳ್ಸ್ಕೊಳ್ಳಿ, ಗೊತ್ತಾಗುತ್ತೆ. ಹೌದಾ? ಓಕೆ ಓಕೆ ಮೇಡಮ್. ತುಂಬಾ ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿದೆ ಮೇಡಮ್ ಪ್ರೋಗ್ರಾಮು, ಚೆನ್ನಾಗಿ ಬರ್ತಾ ಇದೆ. ನಾನು ಒಂದ್ 3-4 ವರ್ಷದಿಂದ ಮಾಡ್ತಾ ಇದೀನಿ ಮೇಡಮ್ ಧ್ಯಾನನ. ಈ ಜೂನ್ಗೆ ಈಗ ಒಂದ್ ತಿಂಗಳಿಂದ ಜಾಯಿನ್ ಆಗಿ. ಓಕೆ ಸರ್ ಮೇಡಮ್, ಥ್ಯಾಂಕ್ ಯು. ಇನ್ಯಾರು ಕ್ವಶನ್ ಕೇಳೋರಿಲ್ಲ ಮೇಡಮ್, ಲೆಫ್ಟ್ ಆಗಿದ್ದಾರೆ. ಅಶ್ವಿನಿ, ಕ್ಲೋಸ್ ಮಾಡೋಣ. ಮೇಡಮ್, ಓಕೆ. ನಾನು ಮಾತನಾಡೋದಿತ್ತು. ಮಾಸ್ಟರ್ಸ್ ಎಲ್ರೂ ಕೂಡ ಖುಷಿನ ವ್ಯಕ್ತಪಡಿಸ್ತಾ ಇದ್ದೀರಾ, ನಮ್ಗೆಲ್ರಿಗೂ ಖುಷಿ ಆಗಿದೆ. ಈಗ ಆಫ್ಲೈನ್ ಕಾರ್ಯಕ್ರಮ, ಆನ್ಲೈನ್ ಕಾರ್ಯಕ್ರಮ ಎರಡೂ ಕೂಡ ಬರ್ತಾ ಇದೆ. ಪ್ರತಿನಿತ್ಯ ನಾವು ಝೂಮ್ ಆನ್ಲೈನ್ ಕ್ಲಾಸ್ ನಲ್ಲಿ ಈಗ ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ, ಸಜ್ಜನ ಸಂಗತಿ ಎಲ್ಲವೂ ಕೂಡ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇದರ ಜೊತೆಗೆ ಡಬ್ಬಲ್ ಧಮಾಕ್ ಅನ್ನೋ ರೀತಿಯಲ್ಲಿ ಆಫ್ಲೈನ್ ಪ್ರೋಗ್ರಾಮ್ಗಳು ಕೂಡ ಆಗ್ತಾ ಇದೆ ಪ್ರತಿ ತಿಂಗಳಿಗೊಮ್ಮೆ. ಸಮಗ್ರ ಸ್ವಾಸ್ಥ್ಯ ಹಬ್ಬ ಈಗೇನು ನಾವೆಲ್ಲರೂ ಶೇರ್ ಮಾಡ್ಕೊಂಡ್ವಿ, ಹಾಗೆ ಎಲ್ರಿಗೂ ಇದನ್ನ ಕೇಳ್ತಾ ಖುಷಿ ಆಗುತ್ತೆ. ಅಕಸ್ಮಾತ್ ಯಾರಾದ್ರೂ ಬರದೇ ಇರೋ ಪಕ್ಷದಲ್ಲಿ ಅವರು ಕೂಡ ಒಂದಿಬ್ರು ಮಾತನಾಡ್ಬೋದು. ನಿಮ್ಮ ಅನುಭವ ಏನಿದೆ, ಅಕಸ್ಮಾತ್ ಅಲ್ಲಿ ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಗೂ ಏನೋ ವೈಬ್ರೇಷನ್ ಆಗಿರುತ್ತೆ ಆ ಮಾತುಗಳನ್ನೆಲ್ಲ ಕೇಳಿ. ಈಗಾಗ್ಲೇ 109 ವರ್ಷದ ಯೋಗಿಗಳು ಬಂದು ನಿಜವಾಗ್ಲೂ ನನ್ಗೂ ಒಂದು ಆಶ್ಚರ್ಯ, ಖುಷಿ. ನಿಜವಾಗ್ಲೂ ಇವ್ರಿಗೆ 109 ವರ್ಷನ ಅಂತ ನಾನು ಅಲ್ಲೇ ನಿಬ್ಬೆರಗಾದೆ. ನೋಡ್ತಾ ಇದ್ದಂತೆ 1.5 ಗಂಟೆಗಳ ಕಾಲ ಅವ್ರು ಸ್ಪೀಚ್ ಕೊಟ್ರು. ನಾವು ಕೂಡ ಆ ಒಂದು ಸ್ಟೇಜ್ ಮೇಲೆ ನಿಂತು ಅಷ್ಟು ಹೊತ್ತು ಕೊಡೋಕೆ ಅಸಾಧ್ಯ ಅಂತ ಅನಿಸ್ಬಿಡ್ತು. ಹಾಗಾಗಿ ಮಾಸ್ಟರ್ಸ್ ಈ ತರದ್ದೆಲ್ಲ ಇದೆ. ಮತ್ತೆ ನಿಮ್ಗೆ ವಿಡಿಯೋಸ್ ಎಲ್ಲ, ಫೋಟೋಸ್ ಎಲ್ಲ ಬರುತ್ತೆ. ಜೊತೆಲಿ ಪ್ರತಿನಿತ್ಯನೂ ಕೂಡ ಒಬ್ಬೊಬ್ಬರಾಗಿ ಇವ್ರು ಮಾತಾಡ್ತಾ ಹೋಗ್ತೀವಿ. ಒಂದಿಬ್ರು ನೀವು ಮಾತನಾಡ್ಬೋದು ಮಾಸ್ಟರ್ಸ್. ಓಕೆ ಮೇಡಮ್, ಹ್ಯಾಂಡ್ ರೈಸ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ಸಮಯ ಇದೆ, 10 ನಿಮಿಷಗಳ ಕಾಲ ಸಮಯ ಇದೆ. ಅಶ್ವಿನಿ, ಮುಂದುವರಿಸ್ತೀರಾ ಮೇಡಮ್? ಇಲ್ಲ, ಮಾಡಿ ಮೇಡಮ್. ಇನ್ನೇನೊಂದು 5 ಮಿನಿಟ್ಸ್ ಇರುತ್ತೆ, 5 ಇಂದ 10 ಮಿನಿಟ್ಸ್. ದೊಡ್ಡೇಗೌಡ ಸರ್ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ಮೊನ್ನೆ ಶನಿವಾರ ಅಂತೂ ಎನರ್ಜಿ ತುಂಬಾ ಚೆನ್ನಾಗಿತ್ತು ಬಿಡಿ. ಅಲ್ಲಿ ಆ 109 ಸ್ವಾಮೀಜಿಗಳು ಅವ್ರು ಕೈ ಕೊಡ್ತಿದ್ದಂಗೆ ಒಂಥರ ಕರೆಂಟ್ ಪಾಸ್ ಆದಂಗ ಆಗ್ಬಿಡ್ತು ನಮ್ಗಂತೂ. ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅವ್ರು ನೋಡಿದ್ರೆ ಅಷ್ಟೊಂದು ವಯಸ್ಸಾಗಿದೆ ಅಂತ ಕಾಣಿಸೋದೇ ಇಲ್ಲ, ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅವರು. ಅಲ್ವಾ ಮೇಡಮ್? ಸರ್ ನಿಜ ಸರ್, ನನ್ಗಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳ್ಬೇಕು ಅಂದ್ರೆ ಅವ್ರು 109 ವರ್ಷ ಅಂದ್ರೆ ಸುಳ್ಳು ಹೇಳ್ತಾರೇನೋ ಅನ್ನೋ ತರ ಫೀಲ್ ಆಗ್ತೈತಿ. ಈಗ ಅಷ್ಟು 109 ವರ್ಷ, ಅಷ್ಟು ಎನರ್ಜಿ, ಅಷ್ಟು ಆಕ್ಟಿವಿಟಿ ಆಗಿ ಎಲ್ಲಿ ಅಪ್ಪ, ತುಂಬಾ ಅಂದ್ರೆ ತುಂಬಾ ಕಷ್ಟ. ನಾವು ನೋಡ್ತೀವಿ 75-80 ವರ್ಷಕ್ಕೆ ನೋಡ್ತೀವಿ ಹೆಂಗ್ ಆಗಿರ್ತಾರೆ. ಅವ್ರು 109 ವರ್ಷ ಅಂದ್ರೆ ಇನ್ನು ಅವ್ರಿಗೆ ವಯಸ್ಸೇ ಆಗಿಲ್ವೇನೋ ಅನ್ನೋ ತರ ಕಾಣ್ತಾರೆ. ಒಂದ್ 57 ವರ್ಷ ಏನೋ 60 ವರ್ಷ ಆಗಿರೋ ತರ ಕಾಣಿಸ್ತಾ ಇತ್ತು ಅವ್ರಿಗೆ.
ತುಂಬಾ ಅಂದ್ರೆ ಅದು ಅನುಭವ ಹೇಳಕ್ಕಾಗಲ್ಲ ಬಿಡಿ, ಅಲ್ಲಿ ಇದ್ದರಿಗೆ ಅನುಭವ ಆಗಿರ್ತದೆ. ಅಷ್ಟು ಎನರ್ಜಿ ಇತ್ತು, ಕಡಿಮೆ ಜನ ಇದ್ರೂನು ಅಷ್ಟು ಜನಕ್ಕೂನು ಒಳ್ಳೆ ಎನರ್ಜಿ ಸಿಗ್ತಾ ಇತ್ತು. ತುಂಬಾ ಇದನ್ನೆಲ್ಲ ಚೆನ್ನಾಗಿ. ನೋಡಿದ್ಮೇಲೆ ಅವ್ರಿಗೆ ಅಲ್ಲ, ನಮ್ಮೆಲ್ರಿಗೂ ಕೂಡ ಅದು ಸಾಧ್ಯ. ಯೋಗ, ಧ್ಯಾನ ಇದೆಲ್ಲ ಏನಿದೆ, ಇದನ್ನೆಲ್ಲ ನಮ್ಗೆ ರಂಗನಾಥ್ ಗುರುಗಳು ಕೊಡ್ತಾ ಇದ್ದಾರೆ. ಅದನ್ನ ಅಳವಡಿಸ್ಕೊಂಡಾಗ ನಾವು ಖಂಡಿತವಾಗ್ಲೂ ಅದೇ ರೀತಿ 100% ಸಾಧ್ಯ ಅಂತ ಹೇಳಕ್ ಇಲ್ಲ ಇಷ್ಟಪಡ್ತೀನಿ. ಹೌದ್ ಮೇಡಮ್. ಮತ್ತೆ ಅವ್ರ ಒಂದ್ ಮಾತಾಡಿದ್ರು, ನಾನು ನಮಸ್ಕಾರ ಅಂತ ಕಾಲ್ ಮುಟ್ಟಕ್ ಹೋದೆ. ಅವ್ರು ಹೇಳಿದ್ರು, ಕಾಲಲ್ಲೆಲ್ಲ ಏನಿದೆಯೋ ಇರೋದು ಮೇಲೆ ಇರೋದು ಪ್ರಪಂಚನೇ ಇದೆ, ಬಾ ತೋರಿಸ್ತೀನಿ ಅಂತ ಅವ್ರಿಗೂ ಕೈ ಕೊಟ್ರು. ಅವ್ರಿಗೂ ಹಂಗ ಅಂದಾಗ ಆ ಭಾವನೆನೇ ಒಂಥರ ನನಗೆ ಒಂಥರ 2 ಸೆಕೆಂಡ್ ಎಲ್ಲಿದ್ದೆ ಅನ್ನೋದೇ ಗೊತ್ತಾಗಿಲ್ಲ. ಕೈ ಕೊಟ್ಬಿಟ್ಟು ಅವ್ರು ಏನೋ ಮಾಡಿದ್ರು, ಒಂಥರ ಚೆನ್ನಾಗಿತ್ತು ಫೀಲ್. ಒಂದು ಒಳ್ಳೆ ಅನುಭವ ಇನ್ನೊಂದು ಅದು. ವಿಚಾರ ದೊಡ್ಡೇಗೌಡ್ರು ಸರ್, ಈಗ ಪತ್ರಿಜಿ ಗುರುಗಳನ್ನ ನಾವು ನೋಡಿಲ್ಲ ಅಂತ ನಾವೆಲ್ಲರೂ ಕೆಲವರು ಶೇರ್ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ಹೌದೌದು. ಅವ್ರನ್ನ ನೋಡಿದಾಗ ಪತ್ರಿಜಿ ಗುರುಗಳ ಸ್ವರೂಪ ಅನ್ನೋದೇ ನಿಜವಾಗ್ಲೂ ಹಾ, ಬಹಳ ಸಾಧ್ಯ. ಸೇಮ್ ಕಾಣ್ತಾ ಇದ್ರ ಇದ್ರಲ್ಲಿ ಕುತ್ಕೊಂಡಾಗ ಪಿರಮಿಡ್ ಒಳಗೆ ಸೇಮ್ ಪತ್ರಿಜಿ ನೋಡ್ದಂಗೆ ಆಯ್ತಾ ಇತ್ತು. ಒಂದು ಒಳ್ಳೆ ಅನುಭವ ಸಿಕ್ತು ಮೇಡಮ್ ಅವತ್ತಂತೂ. ತುಂಬಾ ಒಳ್ಳೆ ಅನುಭವ ಇತ್ತು ಅವತ್ತು. ಒಳ್ಳೆ ಅನುಭವ, ಒಳ್ಳೆ ಎನರ್ಜಿ ಇತ್ತು. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು ಮೇಡಮ್. ಥ್ಯಾಂಕ್ ಯು. ಹೌದು ಸರ್. ಓಕೆ ಸರ್, ನಿಮ್ಮ ಒಂದು ಖುಷಿಯ ಅನುಭವಗಳನ್ನ ಇನ್ನೊಂದ್ ಸ್ವಲ್ಪ ಇರಿಸ್ಕೊಂಡು ನಾಳೆಗೂ ನಾಡಿದ್ದು ಕೂಡ ಮಾತಾಡಿ ಅಂತ ಕೇಳ್ಕೊಳ್ತೀವಿ. ಅದೇ ಮೇಡಮ್, ಸ್ವಲ್ಪ ಈಗ ಟೈಮ್ ಆಯ್ತಲ್ಲ. ಓಕೆ, ಆಯ್ತು. ಥ್ಯಾಂಕ್ ಯು. ದೊಡ್ಡೇಗೌಡ್ರು ಅವ್ರು ನೋಡ್ಬಿಟ್ಟು ನೀವು 109 ವರ್ಷ ನಾನ್ ಸಂದೇಹ ಪಟ್ರಿ. ನಿಮ್ಮಂಗೆ ನಾ ಸಂದೇಹ ಪಟ್ಟು ಹೋಗ್ ಕೇಳೇ ಬಿಟ್ಟೆ. ಹೌದಾ? ನೀವು 109 ವರ್ಷ ಅಂತೀರಾ, ನಿಜವಾಗ್ಲೂ 109 ವರ್ಷನ ಅಂದೆ. ಐ ಬಾರ್ನ್ ಇನ್ 1916 ಅಂದ್ರು. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಎಷ್ಟ್ ಸರಿ ಹಿಮಾಲಯಕ್ಕೆ ಹೋಗಿದ್ದೀರಾ, ನಾನು ಬರ್ಬೇಕು ಅಂತಿದ್ದೀನಿ ನಿಮ್ ಜೊತೆ ಅಂದೆ. ಇಲ್ಲ, ನಾವು ಸನ್ಯಾಸ ಸ್ವೀಕಾರ ಮಾಡದ್ಮೇಲೆ ಒಂದ್ ಕಡೆ ಇರಲ್ಲ, ನಾವು ಸುತ್ತುತ್ತಾ ಇರ್ತೀವಿ ಅಂದ್ರು. ನನ್ಗೆ ಈಗ್ಲೂ ಅವ್ರು 109 ಅಂತ ನಂಬಕ್ಕೆ ಆಗಲ್ಲ. ಬಟ್ ಇದಾರಂತೆ ಹಿಮಾಲಯದಲ್ಲಿ, ಕೇಳಿದೀವಿ 300 ವರ್ಷ 400 ವರ್ಷ ಇರೋರು ಸಂಚಾರ ಮಾಡ್ತಾ ಇರೋದು ಇದಾರಂತೆ. ಗುರುಜಿ ಏನಾದ್ರು ಮನಸ್ಸು ಮಾಡಿ ಹಿಮಾಲಯಕ್ಕೆ ಏನಾದ್ರು ಕರ್ಕೊಂಡು ಹೋಗೋಣ, ಹೋಗ್ತೀವಿ ಅಂದ್ರೆ ನಾ ಫಸ್ಟ್ ಲೈನ್ ಅಲ್ಲಿ ನಿಂತಿರ್ತೀನಿ. ಹೌದೌದು. ಅದ್ರಲ್ಲೂ ನಿಮ್ಮ ಎನರ್ಜಿ ತುಂಬಾನೇ ಇದೆ ಬಿಡಿ ಮೇಡಮ್. ನಿಮ್ ವಯಸ್ಸಲ್ಲಿ ನಾವ್ ಹೆಂಗಿರ್ತೀವಿ ಅಂತ ನನ್ಗೆ ಯೋಚನೆ ಆಗುತ್ತೆ ಒಂದೊಂದ್ಸಲ. ಆ ಆಕ್ಟಿವಿಟಿ ನಮ್ಮಲ್ಲಿ ಇಲ್ಲ ಬಿಡಿ ಈಗ್ಲೂನು. ಲಕ್ಷ್ಮೀಕಾಂತ್ ಅಮ್ಮ ಓಡಾಡೋದ್ ನೋಡಿದ್ರೆ ಈಗ 21 ವರ್ಷ 25 ವರ್ಷ ಹುಡುಗಿರು ಓಡಾಡ್ತಾರಲ್ಲ, ಆತರ ಅಲ್ಲಿಂದ ಇಲ್ಲಿಗೆ ಸಖತ್ತಾಗಿ ಓಡಾಡ್ತಾರೆ. ಮತ್ತೆ ಸ್ಪೀಚ್, ಅವ್ರ ಮಾತ್ ಕೇಳ್ತಾರೆ, ಖಡಕ್ ವಾಯ್ಸು. ಯಪ್ಪ, ಅವ್ರು ನೋಡಿದ್ರೆ ಒಂಥರ ಖುಷಿ ಆಯ್ತು. ಅಲ್ಲ ದೊಡ್ಡಗೌಡ ಸರ್, ನಾವ್ ಹೆಂಗಿರ್ತೀವಿ ಅಂತ ನೆಗೆಟಿವ್ ಹೇಳ್ಬೇಡಿ. ನಾನು ಇರ್ತೀನಿ ಅಂತ ಪಾಸಿಟಿವ್ ತಗೊಳ್ಳಿ, ಖಂಡಿತ ಇರ್ತೀರಾ. ಅಲ್ಲಲ್ಲ, ಇರ್ತೀವಿ. ಈಗ ಇಲ್ಲಿಗ್ ಬಂದ್ಮೇಲೆ ಪಾಸಿಟಿವ್ನೆಸ್ ಇದೆ. ಬಟ್ ಅವ್ರು ನೋಡ್ತಾ ಇದ್ದಾಗ ಅನಿಸ್ತದೆ, ಮೇಡಮ್ ನೋಡಿದ್ರೆ ನಾವು ಇನ್ನೂ ಚೆನ್ನಾಗಿರ್ಬೇಕು ಅಂತ ಹುಮ್ಮಸ್ ಬರುತ್ತೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ದೊಡ್ಡಗೌಡ್ರೆ, ತಮಾಷೆ ಹೇಳ್ತೀನಿ ಕೇಳಿ. ನಮ್ಮ ಅಶ್ವಿನಿ ಅವರು ಅಲ್ಲಿ ಯಾರೋ ನಿಂತಿದ್ದ ಇಬ್ಬರನ್ನ, ಇವ್ರ ವಯಸ್ಸು ಎಷ್ಟು ಹೇಳಿ ಅಂದ್ರು. ಅವ್ರು ಒಬ್ರು ಮುಖ ನೋಡ್ಬಿಟ್ಟು 60 ಅಂದ್ರು, ಇನ್ನೊಬ್ರು 66 ಇರ್ಬೋದು ಅಂದ್ರು. ಆಮೇಲೆ ಇಲ್ಲಮ್ಮ ನಿಜವಾಗ್ಲೂ ನಾನು 66 ಅಂದೆ. ಅವ್ರು ಹೌದಾ 66 ಅಂದ್ರು. ಅವಾಗ ಅಶ್ವಿನಿ ಅವ್ರೇನೋ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರು. ಇಲ್ಲ, ನಾವು ಒಂದು ಏನು ಅಂದ್ರೆ, ಈಗ ನಾವು ಅಂತೀವಿ, ನಾವು ಈ ಮಹಾವೀರ್ ಫೌಂಡೇಶನ್ ಅವತಾರ್ ಫೌಂಡೇಶನ್ಗೆ ಇನ್ನೂ ಬೇಗ ಬರ್ಬೇಕಾಗಿತ್ತು ಅಂತ. ನಮಗೆ ಅದು ನಮ್ಮ ಋಣಾನುಬಂಧನೋ ನಮ್ಮ ಇದು ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗ್ಬೇಕು ಅಂತ. ಬಟ್ ನಾನ್ ಹೇಳ್ಬೇಕಂದ್ರೆ, ನಮ್ಗೆ ಚಿಕ್ಕ ವಯಸ್ಸಿಂದ ನನಗ್ ಗೊತ್ತಿರೋ ಹಂಗೆ 9-10 ವರ್ಷದಿಂದ, ನಾನು 9ನೇ-10ನೇ ವರ್ಷದಿಂದ ನಮ್ ತಂದೆಯವರು ನಮ್ಮ ಅಣ್ಣನ್ನ, ನನ್ನ ತಮ್ಮನ್ನ ಎಲ್ಲಾರ್ನು ಬೆಳಗ್ಗೆ 4 ಗಂಟೆ ಕಿವಿಯಲ್ಲಿ ನೀರು ಇದ್ ಬಿಡೋರು ಎದ್ದೊಳಕ್ಕೆ. ಆಮೇಲೆ ಕರ್ಕೊಂಡು ಹೋಗೋರು 1-2-3 ಆ ಚಳಿಯಲ್ಲಿ ರನ್ನಿಂಗ್ ರೇಸು. ಆಮೇಲೆ ಮಿಲ್ಕ್ ಡೈರಿಯಲ್ಲಿ ಅವಾಗ ಬಾಟ್ಲ್ಗಳಲ್ಲಿ ಹಾಲ್ ಬರೋದು, ನೀವೆಲ್ಲ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಕೆಂಪು ಬಣ್ಣ ಲೈನ್ ಇರೋದು, ಸಿಲ್ವರ್ ಮುಚ್ಚಳ ನೀಲಿದು. ಅದು ಹಸಿ ಹಾಲು 1/2 ಲೀಟರ್ ಗಟ 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 ಕುಡಿಸ್ಬಿಡೋರು. ನಾವು ನಾನ್ ವೆಜ್, ಒಂದ್ ಮೊಟ್ಟೆ, ಹಸಿ ಮೊಟ್ಟೆ ಕುಡಿಸ್ಬಿಡೋರು. ಆಮೇಲೆ ಡಂಬಲ್ಸ್, ವೆಯ್ಟ್, ಬಸ್ಕಿ, ದಂಡ, ಈಗೆಲ್ಲ ಇಲ್ಲ ಬಿಡಿ. ಬಸ್ಕಿ, ದಂಡ, ಡಂಬಲ್ಸ್ ಎಲ್ಲ ಅದೆಲ್ಲ ಜಿಮ್ಗೆ ಹೋಗ್ಬೇಕು. ನಾವು ಮಾಡಿಲ್ಲ ಬಿಡಿ ಅವೆಲ್ಲ. ಇಲ್ಲ, ನಾನ್ ಹೇಳ್ತೀನಿ, ನಮ್ಗೆ ಅದೆಲ್ಲ ಮಾಡ್ಸೋರು. ಆಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೆ ನನಗೆ ಆಗ್ಲಿಲ್ಲ. ಒಂದ್ 36-37 ವರ್ಷ ಗ್ಯಾಪ್ ಆಯ್ತು. ಬಟ್ ಈಗಾನು ನಾನು ರಿಟೈರ್ಡ್ ಆದ್ಮೇಲೆ ನಾನು ಮಾಡ್ತಾ ಇದ್ದೀನಿ. ಅದು ಮೇಂಟೈನ್ ಮಾಡಿದ್ರೆ, ನನ್ನ ಇದು ಏನು ಅಂದ್ರೆ,
ನಾವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಸಾಯೋವರೆಗೂ ಅನ್ನೋದೇ ನನ್ನ ಒಂದು ಉದ್ದೇಶ. ಹೌದು ಮೇಡಮ್, ಅದೇ ತರ ಬದುಕ್ಬೇಕು. ಯಾಕಂದ್ರೆ ಈಗ ಸೇವೆಗಳು ಮಾಡೋರು ಯಾರು ಸಿಗಲ್ಲ, ಮಕ್ಳಿಗೂ ಆ ಮನಸ್ಸಿರಲ್ಲ, ಎಲ್ಲೋ ಹೋಗಿ ಉಳ್ಕೊಂಡಿರ್ತಾರೆ. ನಾವುಗಳು ಒಬ್ರೇ ಇರ್ಬೇಕು. ಹೌದು ಮೇಡಮ್. ನಾವು ಅವರಿಂದ ಏನೋ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಯಾವಾಗ ನಾವು ಬೇರೆಯವರಿಂದ ನನಗೆ ಸಹಾಯ ಮಾಡ್ತಾರ, ನನ್ನ ನೋಡ್ಕೊಳ್ತಾರೋ ಅಂತ ಎಕ್ಸ್ಪೆಕ್ಟ್ ಮಾಡ್ದಾಗ್ಲೇ ನಮ್ಗೆ ಅವ್ರ ಮೇಲೆ ಕೋಪ, ದುಃಖ, ನಮ್ಮಲ್ಲಿ ನಮ್ಗೆ ಕೀಳಿರಿಮೆ ಎಲ್ಲ ಬರೋದು. ಇದು ಒಂದು ನಾನು ಅರ್ಥಕೊಂಡು ಡೈಲಿ 5 ಗಂಟೆಯಿಂದ 6:30 ಬೇರೆ ಯಾವ್ದೋ ಒಂದು ಯೋಗ ಕಾರ್ಯಕ್ರಮ ಮಾಡ್ತೀನಿ. ಅದು ಮುಗಿದ ತಕ್ಷಣ ಟಕ್ ಅಂತ ಇದಕ್ ಜಾಯ್ನ್ ಆಗ್ಬಿಡ್ತೀನಿ. ಆಮೇಲೆ ಸಾಯಂಕಾಲ ನಮ್ಗೆ time ಅವಾಗ ಇದ್ರೆ ಚಕ್ರ ಮಾಡಿರೋದ್ರಿಂದ ಧ್ಯಾನನೋ ಇವಾಗ ಅದು ಪ್ರಾಣಾಯಾಮನೋ ನಿಮ್ಗೆ ಮಾಡ್ಕೊಳ್ತೀನಿ. ಹೆಲ್ಪ್ ಮಾಡ್ತಾ ಇದೆ. ಕರೆಕ್ಟ್. ನೀವು ಅವಾಗೆಲ್ಲ ಮಾಡಿದ್ರಲ್ಲ 4 ಗಂಟೆಗೆ ಚಿಕ್ಕ ವಯಸ್ಸು, ಅದು ಇವಾಗ ನಿಮ್ಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದೆ. ಹೌದೌದು, ಅದು ಸ್ವಲ್ಪ ಆ ವಯಸ್ಸಿಂದ ನಮ್ಗೆ ಬರ್ಬೇಕು ಚಿಕ್ಕ ಮಕ್ಳಲ್ಲಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಳಿದ್ರೆ ಆ ಮೊಬೈಲ್ ಕೊಡೋಕ್ ಬದ್ಲು ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಮನೆಗ್ ಕರ್ಕೊಂಡೋಗಿ ಇದನ್ನಕ್ ಬದ್ಲು ಎಲ್ಲಾರ್ನು ಆಟ ಆಡಕ್ ಬಿಟ್ಟು ಅಥವಾ ಈ ತರದ್ದು ಮಾಡ್ತಾ ಇದ್ರೆ ಅವ್ರಿಗೆ ಅದು ಒಂಥರ ಮನಸ್ಸು ರಕ್ತದಲ್ಲಿ ಬರುತ್ತೆ. ಮುಂದೆ ಅದನ್ನ ಅಳವಡಿಸ್ಕೊಂಡು ಹೋಗ್ತಾರೆ. ಈಗ ಗುರುಜಿಗಳು ಹೇಳ್ಕೊಡೋ ಅಂತದ್ದು ಈಗ ನಮ್ಗೆ ಎಲ್ಲೂ ಸಿಗಲ್ಲ. ಈಗ ನಮ್ಗೆ ಟೈಮ್ ಇದೆ. ಎಷ್ಟು ಮಕ್ಳು, ಎಷ್ಟು ನನ್ ಫ್ರೆಂಡ್ಸೇ ಬರ್ತಾ ಇಲ್ಲ. ಇದು ನಾನು ಚಾನಲ್ಗಳು ಕಳಿಸ್ತೀನಿ, ಹೇಳ್ತೀನಿ, ಯಾರಿಗ ಇಂಟ್ರೆಸ್ಟ್ ಇದೆಯೋ ಅವರು ಒಬ್ರೋ ಇಬ್ರೋ 3 ಬರ್ತಾ ಇದಾರೆ ಇವತ್ತಿಗೂ. ಬಟ್ ಡೆಡಿಕೇಟ್ ಆಗಿ ಮಾಡ್ತಾ ಇದಾರೆ. ಬೇರೆಯವ್ರು ಅಯ್ಯೋ 4:00ವರೆಗೆ ಎದ್ದೊಳ್ಬೇಕಾ, 5 ಗಂಟೆಗೆ ಎದ್ದೊಳ್ಬೇಕಾ, ನಾನು ಎದ್ದೊಳದೇ 7 ಗಂಟೆ, ನಾನು ವಾಕಿಂಗ್ ಹೋಗ್ತೀನಿ, ಈ ತರ ಮಾತಾಡ್ತಾರೆ. ಹೌದು ಮೇಡಮ್, ಚೇಂಜ್ ಮಾಡೋದು ತುಂಬಾ ಕಷ್ಟ. ನಮ್ಮನೇಲಿ ನಮ್ಮ ಹೆಂಡತಿನೇ ಚೇಂಜ್ ಮಾಡಕ್ ಆಗಲ್ಲ ನಾವು. ಅವರೇ ನೀವ್ ಮಾಡಪ್ಪ, ನನ್ಗೆ ಆಗಲ್ಲ ಅಂತಾರೆ. ಏನ್ ಮಾಡೋದು? ಅಲ್ಲ, ಅವ್ರಿಗೆ ಆತರ ಕೆಲ್ಸಗಳಿರ್ತದೆ. ಬಟ್ ನಿಧಾನಕ್ಕೆ ಹೇಳ್ತಾ ಇರ್ಬೇಕು ಪ್ರಯೋಜನಗಳು. ನಾವ್ ಮನೇಲಿ ಮಾಡ್ತಿದ್ರೆ ನಮ್ ಮಕ್ಳು ನೋಡಿ ಕಲಿತಾರವು. ಕಲಿತಾರೆ. ಇವತ್ತಲ್ಲ ನಾಳೆನಾದ್ರೂ ಕಲ್ದೇ ಕಲಿತಾರೆ. ಕಲಿತಾರೆ. ನಮ್ಗೆ 100 ಜನನ ಉದ್ಧಾರ ಮಾಡ್ತಾ ಹೋದ್ರು 4 ಜನನ ಉದ್ಧಾರ ಮಾಡಿದ್ರೆ ಸಾಕು. 4 ಜನ ಅವ್ರ 4 ಜನ ಅವ್ರ 4 ಜನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಡೆಡಿಕೇಟ್ ಆಗಿ ಮಾಡ್ಬೇಕು. ನಿಜವಾಗ್ಲೂ ಸಮಾಜ ತಾನಾಗೆ ಸುಧಾರುತ್ತೆ. ಕರೆಕ್ಟ್ ಮೇಡಮ್. ನಿಜ. ಮೇಡಮ್ ತುಂಬಾ ಚೆನ್ನಾಗಿ ಹಿತವಚನ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಓಕೆ ಸರ್, ಇವತ್ತಿನ ಧ್ಯಾನ ಹಂಚಿಕೆ, ನಮ್ಮ ಮುದ್ರಾ ಕಾರ್ಯಕ್ರಮ ಎಲ್ಲ ಸನ್ನೇಗೌಡ್ರದ್ದು ಆಂಕರಿಂಗು ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂತು. ಈ ದಿನ ಕಾರ್ಯಕ್ರಮ ನಡೆಸ್ಕೊಟ್ಟ ವಿಜಯಲಕ್ಷ್ಮಿ ಮೇಡಮ್ಗೂ ಧನ್ಯವಾದಗಳು, ರಂಗನಾಥ್ ಸಾರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಎಲ್ಲ ವಿಚಾರ ವಿನಿಮಯಗಳ ಇದನ್ನೆಲ್ಲ ಇವತ್ತಿಗೆ ಸಂಪನ್ನಗೊಳಿಸೋಣ. ನಾಳೆ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾತಾರ್ ಫೌಂಡೇಶನ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು.